ಶ್ರೀ ಗುರುಭ್ಯೋ ನಮಃ. ಶ್ರೀ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ತೆಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂಸೂರಯಃ. ತೇಜೋ ವಾರಿಮೃಗಾಂ ಯಥಾ ವಿನಿಮಯೋ ಯಸ್ತಸ್ತ್ರಿಸರ್ಗೋ ವೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಲಂ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ನೌಮಿನ್ಯಾಯ ಸುಧಾಧಿಕೃಜ್ಜಯ ಮುನೀನ್ ಶ್ರೀಪಾದರಾತ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘೂತ್ತಮಗುರೂನ್ ವೈದತ್ಯಪಾರಾಂ ನಿಧೀನ್ ಶ್ರೀಸತ್ಯವ್ರತರಾಘವೇಂದ್ರ ಮುನಿಪಾನ್ ಸತ್ಬೋಧಸಧ್ಯಾನಪಾನ್ ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿಃ. ಚಿತ್ತಂ ಮದ್ಗುಣದೋಷಚಿಂತನವಿದೋ ನೂನಂ ಮನಾಂಗ್ಮಾ ಕೃತಾಃ ಶ್ರೀಸತ್ಯಾತ್ಮ ಗುರೋ ತ್ವದಂಘಯುಗಲಂ ಹಿತ್ವಾ ನಮೇ ಸದ್ಗತಿಃ. ವಿದ್ಯಾಪೀಠವಿದಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಆಪಾದಮೌಳಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಹರಿ ಓಂ ಹರಿ ಓಂ ಹರಿ ಓಂ. ಭಗವದ್ಭಕ್ತರಿಗೆ, ಎಲ್ಲ ಸಜ್ಜನರಿಗೆ, ಎಲ್ಲ ವೈಷ್ಣವರಿಗೆ, ಸಕಲ ಲೋಕಕ್ಕೂ ಕೂಡ ಕಲ್ಯಾಣವಾಗುವುದಕ್ಕಾಗಿ ಮಹಾಭಾರತ ಗ್ರಂಥವನ್ನು ವೇದವ್ಯಾಸದೇವರು ರಚನೆ ಮಾಡಿದ್ದಾರೆ. ಮಹಾಭಾರತ ವೇದವ್ಯಾಸದೇವರು ರಚನೆ ಮಾಡಿದ್ದಕ್ಕಾಗಿ ಅದು ಎಷ್ಟು ಉತ್ತಮ ಅಂತಂದರೆ, ಅಪೌರುಷೇಯವಾಗಿರ್ತಕ್ಕಂತಹ ವೇದಗಳಕ್ಕಿಂತಲೂ ಅತ್ಯಂತ ಉತ್ತಮವಾಗಿರುವಂತಹ ಗ್ರಂಥ ಅಂತ ರೀತಿಯಾಗಿ ಕರೆಸಿಕೊಳ್ಳಲಿದೆ. ಇಂತಹ ಉತ್ತಮವಾಗಿರುವಂತಹ ಮಹಾಭಾರತ ಅದು ಅದರಲ್ಲಿ ಇಲ್ಲದೇ ಇರತಕ್ಕಂತಹ ಯಾವ ವಿಷಯವೂ ಇಲ್ಲ, ಅಂತಹ ಉತ್ತಮ ಗ್ರಂಥ. ಈ ವಿಷಯ ಇಲ್ಲ ಅಂತ ಏನೂ ಇಲ್ಲೇ ಇಲ್ಲ, ಅಂತಹ ಉತ್ತಮ ಗ್ರಂಥ. ಅದನ್ನು ಪ್ರತಿಯೊಂದು ವಾಕ್ಯ ಪದಗಳಿಗೆ ಅರ್ಥವನ್ನು ಬರೆಯುವಂತಹ ಸಾಹಸ ಯಾರೂ ಕೂಡ ಮಾಡಲಿಲ್ಲ. ಯಾಕೆ ಅಂತಂದರೆ ಅಂತಹ ಯೋಗ್ಯತೆ, ಅಂತಹ ಶಕ್ತಿ ಯಾವ ಒಬ್ಬ ಜನರಿಗೂ ಇಲ್ಲ ಅಂತನ್ನೋದನ್ನು ತಿಳಿದುಕೊಳ್ಳಬೇಕು. ಯಾರೂ ಕೂಡ ಬರಲಿಲ್ಲ. ಕೇವಲ ಅದರ ಸಾರಾಂಶ ಅಂಥೇಳಿ ಇಷ್ಟು ಅಭಿಪ್ರಾಯ, ಇದು ಇದರ ನಿರ್ಣಯ ಅಂತ ರೀತಿಯಾಗಿ ಮಧ್ವಾಚಾರ್ಯರು ಯಥಾಯೋಗ್ಯವಾಗಿ ಅವರ ಶಕ್ತಿಗೆ ಅಂತಹ ವೇದವ್ಯಾಸ ದೇವರು ಬರೆದಿರುವಂತಹ ಪ್ರತಿಯೊಂದು ವಾಕ್ಯಕ್ಕರ್ಥನೂ ಕೂಡ ಅವರಿಗೆ ಗೊತ್ತಿರಬೇಕು. ಆದರೆ ಗೊತ್ತೇ ಇದೆ. ಅಂತಹ ಮಧ್ವಾಚಾರ್ಯರು ನಮ್ಮ ಮೇಲೆ ಕಾರುಣ್ಯವನ್ನು ತೋರಿ ಆ ಮಹಾಭಾರತವನ್ನೇ ಸಂಕ್ಷೇಪವಾಗಿ ಅವರ ತಾತ್ಪರ್ಯವನ್ನಷ್ಟೇ ನಮಗೆ ತಿಳಿಸಿಕೊಡುವುದಕ್ಕಾಗಿ, ಕಥೆಯಲ್ಲಿ ಮಾತ್ರ ತಾತ್ಪರ್ಯವನ್ನು ತಿಳಿಸಿಕೊಡುವುದಕ್ಕಾಗಿ ಆ ಮಹಾಭಾರತ ತಾತ್ಪರ್ಯ ನಿರ್ಣಯ ಅಂತ ಮಾಡಿದರೆ ಹೊರತು ಶಬ್ದಕ್ಕೆ ಶಬ್ದದ ಅರ್ಥ ಆಗಲಿ ಆ ಯಾವುದನ್ನೂ ಕೂಡ ವಿವರಣೆ ಯಾರೂ ಕೂಡ ಮಾಡಲಿಲ್ಲ. ಅಂತಹ ಕಠಿಣವಾದ ದೇವತೆಗಳಿಗೆ ಮಾತ್ರ ತಿಳಿಯುವಂತಹ ಯೋಗ್ಯತೆ ಇದೆ ಅಂತಹ ಗ್ರಂಥ ಆ ಮಹಾಭಾರತವನ್ನು ಎಲ್ಲರೂ ಕೂಡ ತಿಳಿಯಲು ಸಾಧ್ಯವಿಲ್ಲ. ಆದ್ದರಿಂದಾಗಿ ಸಂಪೂರ್ಣವಾಗಿ ಹೆಜ್ಜೆಜ್ಜಿಗೂ ಕೂಡ ಸಕಲ ಶಬ್ದ, ಸಕಲ ವಾಕ್ಯಗಳು ಎಲ್ಲವೂ ಕೂಡ ಭಗವಂತನನ್ನೇ ಕೊಂಡಾಡುವಂತಹ, ಎಲ್ಲರಿಗೂ ಕೂಡ ತಿಳಿಯಲು ಶಕ್ಯವಾಗಿರುವಂತಹ, ಇದನ್ನು ತಿಳಿದರೆ ಪರಮ ಮಂಗಲ ಅಂತನ್ನೋದು ಮನೆಯಲ್ಲಿ ಆಗುತ್ತದೆ ಅಂತನ್ನೋದಕ್ಕಾಗಿ ಭಾಗವತವನ್ನು ಮತ್ತು ನಮ್ಮ ಸಜ್ಜನರಿಗಾಗಿ ಮಾಡಿರುವಂತಹದ್ದು ವೇದವ್ಯಾಸ ದೇವರು.
ಇಂತಹ ಭಾಗವತ ಅದರಲ್ಲಿಯೂ ಕೂಡ ಅದು ಪರಮಮಂಗಳವಾಗಿರುವಂತಹ ಗ್ರಂಥ. ಇಂತಹ ಗ್ರಂಥದಲ್ಲಿಯೂ ಕೂಡ ಅತ್ಯುತ್ತಮವಾಗಿರುವಂತಹ ಘಟ್ಟ, ಪರಮಮಂಗಳವಾಗಿರುವಂತಹ ಘಟ್ಟ ಅಂತಂದರೆ ಭಗವಂತ ಮತ್ತು ಲಕ್ಷ್ಮೀದೇವಿ ಇವರ ವಿವಾಹವನ್ನು ಸೂಚನೆ ಮಾಡುವಂತಹ, ತಿಳಿಸಿಕೊಡುವಂತಹ ರುಕ್ಮಿಣೀ ಕಲ್ಯಾಣ. ಈ ರುಕ್ಮಿಣೀ ಕಲ್ಯಾಣ ಈ ಶ್ರವಣವನ್ನು ಮಾಡುವುದರಿಂದಲೇ ಪರಮಮಂಗಳವಾಗುತ್ತದೆ. ಎಷ್ಟು ಮಂಗಳ ಅಂತನ್ನೋದನ್ನು ಕೇಳ್ತಾ ಇದ್ದರೆ ಆ ಶ್ಲೋಕಗಳಲ್ಲಿರುವಂತಹ ಅರ್ಥ, ಆ ಶ್ಲೋಕಗಳಲ್ಲಿರುವಂತಹ ಒಂದು ತಾತ್ಪರ್ಯ, ಶಬ್ದಕ್ಕೂ ಕೂಡ ವಿಚಿತ್ರವಾಗಿ ಆ ಶಬ್ದ ಪ್ರಯೋಗದ ಒಂದು ವೈಚಿತ್ರ್ಯವೂ ಕೂಡ ಕಂಡಾಗ ಪರಮಾನಂದವಾಗುತ್ತದೆ. ಪರಮಾನಂದದಾಯಕವೂ ಹೌದು, ಪರಮ ಮಂಗಳವೂ ಹೌದು ಅಂತ ಈ ರೀತಿಯಾಗಿ ತಿಳಿದುಕೊಳ್ಳಬೇಕು. ಪರೀಕ್ಷಿತ ರಾಜನು ಒಬ್ಬ ಬ್ರಾಹ್ಮಣನ ಶಾಪದಿಂದ ತನಗೆ 7 ದಿವಸಗಳಲ್ಲಿ ಅವನು ವಿಷ್ಣುಲೋಕಕ್ಕೆ ತೆರಳುತ್ತಾನೆ ಅಂತಂದಾಗ ಅವನ ಪ್ರಾರ್ಥನೆಗಾಗಿ ಶುಕಾಚಾರ್ಯರು ಆ ಬ್ರಹ್ಮಾದಿ ದೇವತೆಗಳೆಲ್ಲರಿಂದಲೂ ಕೂಡ ಕೂಡಿಕೊಂಡು ಶುಕಾಚಾರ್ಯರು ವೇದವ್ಯಾಸ ದೇವರನ್ನು ತೋರಿಸುತ್ತಾ ಇಂತಹ ವೇದವ್ಯಾಸ ದೇವರು ಈ ಮಹಿಮೆಯನ್ನು ಮಾಡಿದರು ಅಂತ ಈ ರೀತಿಯಾಗಿ ಭಗವಂತನನ್ನು ತೋರಿಸ್ತಾನೆ ಆ ಭಾಗವತವನ್ನು ಉಪದೇಶವನ್ನು ಮಾಡಿದರು. ಅಂತಹ ಸಂದರ್ಭದಲ್ಲಿ ಬಲರಾಮನ ಕಥೆ ಆಯಿತು. ಬಲರಾಮ ಹೇಗೆ ವಿವಾಹ ಮಾಡಿಕೊಂಡ ಅಂತನ್ನೋದೆಲ್ಲವನ್ನು ಕೂಡ ಘಟ್ಟವನ್ನು ಮುಗಿಸಿದರು. ಇನ್ನು ಮುಂದೆ ಕೃಷ್ಣ ರುಕ್ಮಿಣಿಯನ್ನು ರಾಕ್ಷಸ ರೀತಿಯ ಮಾಡಿಕೊಂಡಿದ್ದಾನೆ ಅಂತ ಈ ರೀತಿಯಾಗಿ ನಾನು ಕೇಳಿದ್ದೇನೆ. ಅಂತಹ ದೈತ್ಯರು, ರಾಕ್ಷಸರು ಅವರೆಲ್ಲರನ್ನು ಕೂಡ ದಾಟಿಕೊಂಡು ಪ್ರಬಲರಾಗಿರುವಂತಹ ಮೂರ್ಖರು, ಜರಾಸಂಧ, ಶಲ್ಯ, ದಂತವಕ್ತ್ರ ಮೊದಲಾಗಿರುವಂತಹ ಶಿಶುಪಾಲ ಇತ್ಯಾದಿಗಳೆಲ್ಲರೂ ಕೂಡ ಇದ್ದ ಒಂದು ಯುದ್ಧ ಭೂಮಿಯಲ್ಲಿ ಎಲ್ಲರಿಗೂ ಕೂಡ ಸೋಲಿಸಿ ಆ ರುಕ್ಮಿಣಿಯನ್ನು ಹರಣ ಮಾಡಿಕೊಂಡು ಬಂದ ಸ್ವಾಮಿ. ಅಂತಹ ಒಂದು ಯುದ್ಧ ಕೌಶಲ ಭಗವಂತನಿಗೆ ಹೇಗೆ ಇತ್ತು, ಆ ಭಗವಂತ ಆ ರುಕ್ಮಿಣಿಯನ್ನು ರಾಕ್ಷಸ ವಿವಾಹ ಅಂತ ರಾಕ್ಷಸ ವಿವಾಹ ರೀತಿಯ ಹೇಗೆ ವಿವಾಹವನ್ನು ಮಾಡಿಕೊಂಡಿದ್ದಾನೆ ಅಂತನ್ನುವುದನ್ನು ನನಗೆ ತಿಳಿಸು ಸ್ವಾಮಿ ಅಂತ ಈ ರೀತಿಯಾಗಿ ಶುಕಾಚಾರ್ಯರಿಗೆ ಪರೀಕ್ಷಿತ ಮಹಾರಾಜರು ಕೇಳಿದ್ದಾರೆ. ಶ್ರೀ ಶುಕೋವಾಚ್ ಅದೇ ಹೇಳ್ತಾ ಇದ್ದಾರೆ. ರಾಜೋವಾಚ ಭಗವಾನ್ ಭೀಷ್ಮಕಸುತಾಂ ರುಕ್ಮಿಣೀಂ ರುಚಿರಾಣನಾಂ ರಾಕ್ಷಸೇನ ವಿವಾಹೇನ ಉಪಯೇಮ ಇತಿ ಶ್ರುತಂ ಭಗವನ್ ಶ್ರೋತುಮಿಚ್ಛಾಮಿ ಕೃಷ್ಣಸ್ಯ ಅಮಿತ ತೇಜಸಃ ಯಥಾ ಮಾಗಧ ಶಾಲ್ವಾದೀನ್ ಜಿತ್ವಾ ತತ್ಪುರಮಾಗಮತ್. ಭಗವಂತ ರಾಕ್ಷಸ ವಿವಾಹವನ್ನು ಮಾಡಿಕೊಂಡ. ಎಷ್ಟು ತರಹ ವಿವಾಹಗಳಿವೆ ಅಂತ ಮೊದಲಿಗೆ ತಿಳಿದುಕೊಳ್ಳಬೇಕು. ಬ್ರಾಹ್ಮಿ 8 ತರಹ ವಿವಾಹಗಳಿವೆ. ಬ್ರಾಹ್ಮಿ ವಿವಾಹ, ದೈವ ವಿವಾಹ, ಆರ್ಷ ವಿವಾಹ, ಪ್ರಾಜಾಪತ್ಯ ವಿವಾಹ, ಆಸುರ ವಿವಾಹ, ಗಾಂಧರ್ವ ವಿವಾಹ, ರಾಕ್ಷಸ ವಿವಾಹ, ಪೈಶಾಚ ವಿವಾಹ ಅಂತ ರೀತಿಯಾಗಿ 8 ತರಹ ವಿವಾಹಗಳಿವೆ. ಏನು ಇವುಗಳು ತಿಳಿದುಕೊಳ್ಳಿಕ್ಕೇ ಬೇಕು. ಏನೋ ಮುಂದಕ್ಕೆ ಹೋಗಿಬಿಟ್ರೆ ಈ ರಾಕ್ಷಸ ವಿವಾಹ ಅಂತನೋದು ಎಂತಹದ್ದು ಅನ್ನೋದೇ ಗೊತ್ತಾಗಂಗಿಲ್ಲ ಯಾರಿಗೂ. ರಾಕ್ಷಸರ ವಿವಾಹ ಅಂತ ತಕ್ಷಣ ರಾಕ್ಷಸರು ಮಾಡ್ಕೊಂಬಂತಹ ವಿವಾಹ ಅಂತ ರೀತಿಯಾಗಿ ತಿಳಿದುಕೊಳ್ತಾರೆ ಜನ ಎಲ್ಲರೂ ಕೂಡ. ಅಲ್ಲಿ ಭಗವಂತ ಅಂತಹ ರಾಕ್ಷಸಿ ವಿವಾಹ ಮಾಡಿಕೊಂಡಿಲ್ಲ. ರಾಕ್ಷಸ ವಿವಾಹ ಅಂತ ಶಬ್ದಕ್ಕೆ ಬೇರೆಯೇ ಅರ್ಥ ಇದೆ, ಅದನ್ನು ತಿಳಿದುಕೊಳ್ಳಬೇಕು. ಏನು ಅಂತಂದರೆ ಮೊದಲಿಗೆ ಬ್ರಾಹ್ಮಿ ವಿವಾಹ, ಬ್ರಾಹ್ಮಣರು ಮಾಡ್ಕೊಂಬಂತಹ ವಿವಾಹ. ಆಹೂಯ ಗುಣಪತೆ ಕನ್ಯಾದಾನಂ ಬ್ರಾಹ್ಮಃ. ಗುಣಪತಿ ಗುಣವುಳ್ಳಂತಹ ಅವನನ್ನು ಆರಿಸಿಕೊಂಡು ತಂದು ಗುಣವಂತ ವಿದ್ಯಾವಂತನಾಗಿರುವಂತಹ ಅವನನ್ನು ಕರೆದುಕೊಂಡು ಬಂದು ಅವನು ಶುದ್ಧ ಬ್ರಾಹ್ಮಣನಾಗಿರಬೇಕು. ಅಂತಹ ಬ್ರಾಹ್ಮಣನಿಗೆ ಆ ಬ್ರಾಹ್ಮಣನು ತನ್ನ ಮಗಳನ್ನು ಕೊಟ್ಟಿದಾಗ ಇದು ಬ್ರಾಹ್ಮೀ ವಿವಾಹ ಅಂತ ರೀತಿಯಾಗಿ ಕರೆದುಕೊಳ್ಳಲ್ಪಡುತ್ತದೆ. ಇಲ್ಲಿ ಬ್ರಾಹ್ಮೀ ವಿವಾಹದಲ್ಲಿ ಇಬ್ಬರು ಕುಲ ಕನ್ಯಾದಾನವನ್ನು ಮಾಡಿದರೆ ಎಷ್ಟು ಪುಣ್ಯ ಎಂಬುದು ಇಲ್ಲಿ ಹೇಳ್ತಾರೆ. ಕನ್ಯಾದಾನವನ್ನು ಮಾಡಿದಾಗ ಈ ಕನ್ಯೆ ಪಕ್ಷದಲ್ಲಿ ಮತ್ತು ವರ್ಣ ಪಕ್ಷದಲ್ಲಿ ಇಬ್ಬರಿಗೂ ಕೂಡ 21 ವಂಶದಲ್ಲಿ 20 ಮಂದಿ ತಲೆಮಾರು ಏನಿರ್ತದಲ್ಲ ಎಲ್ಲರೂ ಕೂಡ ಉದ್ಧಾರ ಆಗ್ತಾರ ಅಂತನ್ನೋದನ್ನು ಮಹತ್ಪೂರ್ಣವಾಗಿರುವಂತಹ ಒಂದು ಫಲವನ್ನು ಹೇಳಿದ್ದಾರೆ. ಅಂತಹದ್ದು ಕನ್ಯಾದಾನ, ಬ್ರಾಹ್ಮಣರ ವಿವಾಹ. ಈ ಬ್ರಾಹ್ಮಣರ ವಿವಾಹವನ್ನು ಮಾಡಿಕೊಳ್ತಾ ಇರುವಂತಹ ಸಂದರ್ಭದಲ್ಲಿ ಕನ್ಯೆಯನ್ನು ಉತ್ತಮನಾಗಿರುವಂತಹ ವರನಿಗೆ ಕೊಟ್ಟು ವಿವಾಹವನ್ನು ಮಾಡಬೇಕು. ವಿವಾಹವನ್ನು ಮಾಡುವಂತಹ ಸಂದರ್ಭದಲ್ಲಿ ನನ್ನ ಮಗಳು, ನಾನೇ ಆಕಾಶರಾಜ ಏನೋ, ನನ್ನಲ್ಲಿ ಆಕಾಶರಾಜ ಇದ್ದು ಅಥವಾ ಸಮುದ್ರ ರಾಜನು ಇದ್ದು ನನ್ನ ಮಗಳೇ ಆಗಿರುವಂತಹ
ರುಕ್ಮಿಣಿಯನ್ನು ಅಥವಾ ಮಹಾಲಕ್ಷ್ಮಿಯನ್ನು ನಾನು ಆ ನಾರಾಯಣನಿಗೆ ಕೃಷ್ಣನಿಗೆ ನಾನು ದಾನವನ್ನು ಮಾಡ್ತಾ ಇದ್ದೇನೆ ಅಂತ ರೀತಿಯಾಗಿ ವರನಲ್ಲಿ ನಾರಾಯಣನನ್ನು ಸ್ಮರಣೆ ಮಾಡ್ತಾ ಆ ವರಪೂಜೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಆ ಪಾದ ಪ್ರಕ್ಷಾಳನೆಯನ್ನು ಮಾಡ್ತೀವಲ್ಲ, ಆ ಪಾದ ಪ್ರಕ್ಷಾಳನೆ ಏನೋ ನಾನು ಉತ್ತಮ ಮಾಮ, ನಾನು ದೊಡ್ಡವನು ಅನ್ನೋ ಸಣ್ಣವನು ಅಂತ ಈ ರೀತಿಯಾಗಿ ತಿಳಿದುಕೊಳ್ಳದೆ ನನ್ನಲ್ಲಿರುವಂತಹ ಆಕಾಶರಾಜ ಸಮುದ್ರ ರಾಜ ತಾನು ಆ ನಾರಾಯಣನನ್ನು ಪೂಜಿಸುತ್ತಾ ಇದ್ದಾನೆ, ಅವನಿಗೆ ಅವಳ ಮಗಳನ್ನು ಲಕ್ಷ್ಮೀದೇವಿಯನ್ನು ಕೊಡ್ತಾ ಇದ್ದಾರೆ ಅಂತ ಈ ರೀತಿಯಾಗಿ ತಿಳಿದುಕೊಳ್ಳಬೇಕು. ಅಂತಹ ಉತ್ತಮವಾಗಿರುವಂತಹ ಕರ್ಮ ಈ ಬ್ರಾಹ್ಮೀ ವಿವಾಹ. ದೈವ ವಿವಾಹ ಅಂತಂದರೆ ಏನು ಅಂತಂದರೆ ಯಜ್ಞಸ್ತರ್ತಿಜೇ ದೈವ ಅಂತ ರೀತಿಯಾಗಿ ಹೇಳಿದ್ದಾರೆ. ಅಂತಂದರೆ ಯಜ್ಞವನ್ನು ಮಾಡುವಂತಹ ಸಂದರ್ಭದಲ್ಲಿ ದಕ್ಷಿಣಾ ರೂಪದಿಂದಾಗಿ ಋತ್ವಿಕ್ ಬ್ರಾಹ್ಮಣರಿಗೆ ದಕ್ಷಿಣೆಯನ್ನು ಕೊಟ್ಟು ಸಾಲಂಕೃತಲಾಗಿರ್ತಕ್ಕಂತಹ ಮಗಳನ್ನು ಕೂಡ ದಾನವನ್ನು ಮಾಡಿದರೆ ಇದು ದೈವಿ ವಿವಾಹ ಅಂತ ರೀತಿಯಾಗಿ ದೈವ ವಿವಾಹ ಅಂತ ರೀತಿಯಾಗಿ ಕರೆದಿದ್ದಾರೆ. ಆರ್ಷ ವಿವಾಹ ಅಂತಂದರೆ ಏನಂತಂದರೆ ವರನಿಂದ ಗೋವನ್ನು ತಗೊತಾರೆ. ಯಾಗಾದಿಗಳನ್ನು ಮಾಡುವುದಕ್ಕಾಗಿ ಕ್ಷೀರ ಬೇಕು, ಆ ಕ್ಷೀರ ಮತ್ತು ಗೋಮಯಾದಿಗಳೆಲ್ಲ ಬೇಕು. ಅದಕ್ಕಾಗಿಯೇ ಕೇವಲ ಯಾಗಕ್ಕಾಗಿಯೇ ಸ್ವೀಕಾರವನ್ನು ಮಾಡುವಂತಹ ಒಂದು ಗೋವೇನಿದೆಯಲ್ಲ, ಅದು ಗೋವನ್ನು ಆ ವರನಿಂದ ಇಸ್ಕೊಂಡಿದ ಮೇಲಕ್ಕ ಏನು ಆ ಗೋವನ್ನು ಕೊಟ್ಟಿದ್ದಕ್ಕೆ ಕೊಡಬೇಕಲ್ಲ, ಅದೇ ಕನ್ಯೆಯನ್ನೇ ಕೊಡ್ತಾರೆ. ಅಂತಹದ್ದು ಆರ್ಷ ವಿವಾಹ. ಪ್ರಾಜಾಪತ್ಯ ವಿವಾಹ ಅಂದ್ರೇನು? ಪ್ರಾರ್ಥಿತ ಪ್ರಧಾನೇನ ಪ್ರಾಜಾಪತ್ಯ. ಪ್ರಾರ್ಥಿತ ಪ್ರಧಾನಿ ಅಂದರೆ ಪ್ರಾಜಾಪತ್ಯ ವಿವಾಹ ಅಂತಂದರೆ ಏನಂತಂದರೆ ಕನ್ಯಾವನ್ನು ತಾನೇ ವರನೇ ಹೋಗಿ ಬೇಡ್ತಾನೆ. ಬೇಡಿ ಆ ಕನ್ಯೆಯನ್ನು ಯಾಕೆ ಬೇಡ್ತಾನೆ ಅಂತಂದರೆ ಕನ್ಯಾ ನಾನು ಇಬ್ಬರೂ ಸೇರಿ ಲೌಕಿಕ ವೈದಿಕ ವ್ಯವಹಾರವನ್ನು ಮಾಡಬೇಕು, ಅದಕ್ಕಾಗಿ ಅಷ್ಟೇ ಹೊರತು ಒಂದು ಶುದ್ಧವಾಗಿರುವಂತಹ ಒಂದು ಪ್ರವೃತ್ತಿಗಾಗಿ ಅಥವಾ ಸೃಷ್ಟಿಗಾಗಿ ಆ ಜನನಾದಿಗಳೆಲ್ಲ ಪೌತ್ರಾದಿಗಳಿಗಾಗಿ ಅಲ್ಲ, ಒಂದು ವ್ಯವಹಾರಕ್ಕೆ ಅನುಗುಣವಾಗಿರಬೇಕು ನಾವಿಬ್ಬರು ಅಂತ ಅನ್ನೋದಕ್ಕಾಗಿ ಕೇಳಿ ಹೋಗಿ ಇಸ್ಕೊಂಡು ಬರುವಂತಹ ಏನು ವಿವಾಹ ಇದೆಯಲ್ಲ, ಇದು ಪ್ರಾಜಾಪತ್ಯ ವಿವಾಹ ಅಂತ ರೀತಿಯಾಗಿ ಕರೆದುಕೊಳ್ಳುತ್ತಾರೆ. ಮತ್ತು ಆಸುರ ವಿವಾಹ, ಈ ಕ್ರಯೇನ ಆಸುರ, ಇಲ್ಲಿ ವ್ಯಾಪಾರವನ್ನು ಮಾಡ್ತಾರೆ. ನೀನಿಷ್ಟು ಕೊಟ್ಟರೆ ನನ್ನ ಮಗಳನ್ನು ಕೊಡ್ತೀನಿ ಅಂದರೆ ಆ ಏನೋ ಹಣವನ್ನು ಅಪೇಕ್ಷಿಸಿ ತಾನು ಮೂರ್ಖನಂತೆ ಪ್ರವರ್ತನೆ ಮಾಡಿ ತನ್ನ ಮಗಳನ್ನು ಕೊಡ್ತಾನೆ ಅಂತ ಅವನು ಕೂಡ ಆ ರೊಕ್ಕವನ್ನು ಕೊಟ್ಟು ಕನ್ಯೆಯನ್ನು ಸ್ವೀಕಾರ ಮಾಡ್ತಾನೆ. ಇಂತಹ ಕಾಮಕ್ಕಾಗಿ ಸ್ವೀಕಾರ ಮಾಡುವಂತಹ ಏನು ವಿವಾಹ ಇದೆಯೋ ಅದು ಆಸುರ ವಿವಾಹ. ಮತ್ತು ಗಾಂಧರ್ವ ವಿವಾಹ ಅಂತನ್ನೋದು ಹೇಗೆ ಅಂತಂದರೆ ಕನ್ಯಾ ಮತ್ತು ವರ ಇಬ್ಬರೂ ಕೂಡ ಒಬ್ಬರಿಗೊಬ್ಬರಿಗೆ ಇಷ್ಟಪಟ್ಟಿದ್ದಾರೆ, ಇನ್ನು ಉಳಿದವರ ಬಗ್ಗೆ ಅವಶ್ಯಕತೆ ಇಲ್ಲ. ತಂದೆ ತಾಯಿ ಬಂಧು ಮಿತ್ರರು ಅವರ ಅವಶ್ಯಕತೆ ಇಲ್ಲ, ನಮ್ಮಿಬ್ಬರಿಗೆ ಒಪ್ಪಿಗೆ ಇದೆ, ನಾವು ಮಾಡಿಕೊಳ್ಳೋಣ ಅಂತನ್ನೋದು ಏನಿದೆಯಲ್ಲ ಇದು ಗಾಂಧರ್ವ ವಿವಾಹ. ಮತ್ತು ರಾಕ್ಷಸಿ ವಿವಾಹ ಅಂತಂದರೆ ಕನ್ಯೆಗೆ ವರನಿಗೆ ಇಬ್ಬರಿಗೂ ಕೂಡ ಇಷ್ಟ ಆಗಿರಬೇಕು ಒಬ್ಬರಿಗೊಬ್ಬರು, ಮತ್ತು ತನ್ನ ಕನ್ಯೆಯ ಮನಿದವರೆಗೆ ವರನ ಮನಿದವರೆಗೆ ಅವ್ರಿಗೂ ಇಷ್ಟ ಆಗಿರಬೇಕು. ಆದರೆ ಯಾವುದೋ ಒಂದು ನಿಮಿತ್ತದಿಂದ ಆ ವಿವಾಹ ಅಂತನ್ನೋದು ನಿಲ್ತಾ ಇದೆ ಅಂತಂದಾಗ ಆ ನಿಮಿತ್ತವನ್ನು ಹರಣ ಮಾಡಿ ಅದರ ಜೊತೆಗೆ ಯುದ್ಧವನ್ನು ಮಾಡಿ ಆ ಕನ್ಯೆಯನ್ನು ಎತ್ತುಕೊಂಡು ಬಂದು ಮಾಡ್ಕೊಂಬುವಂತಹ ಏನು ವಿವಾಹ ಇದೆಯೋ ಇದನ್ನು ರಾಕ್ಷಸ ವಿವಾಹ ಅಂತ ಕರೆದಿದ್ದಾರೆ. ಇದೇ ಕೃಷ್ಣ ಮಾಡಿದ್ದೀಗ. ಪೈಶಾಚ ವಿವಾಹ ಕೊನೆಯದಾಗಿರುವಂತಹದ್ದು. ಸುತ್ತಲಾಗಿದ್ದಾಳೆ, ಅತ್ತ ಇವನೇ ಕುಡಿದಿದ್ದಾನೆ, ಇಂತಹ ಮತ್ತನಾಗಿರುವಂತಹ ಅವಸ್ಥೆಯಲ್ಲಿ ಕನ್ಯೆಯನ್ನು ಎತ್ತುಕೊಂಡು ಬಂದು ವಿವಾಹ ಮಾಡಿಕೊಳ್ತಾರಲ್ಲ, ಇದು ಪೈಶಾಚ ವಿವಾಹ ಅಂತ ರೀತಿಯಾಗಿ ಹೇಳಿದ್ದಾರೆ. ಸುಪ್ತ ಮತ್ತಾಭಿಗಮನಾತ್ ಪೈಶಾಚಃ ಎಂಬುದಾಗಿ ಇಂತಹ 8 ವಿಧವಾಗಿರುವಂತಹ ವಿವಾಹಗಳು ಇವೆ. ಇಲ್ಲಿ ಭಗವಂತ ರಾಕ್ಷಸಿ ವಿವಾಹವನ್ನು ಮಾಡಿಕೊಂಡಿದ್ದಾನೆ ಅಂತ ರೀತಿಯಾಗಿ ಹೇಳ್ತಾ ಇದ್ದಾರೆ. ಆ ರುಕ್ಮಿಣಿಗೆ ತಂದೆ ತಾಯಿ ಎಲ್ಲರೂ ಕೂಡ ಶಿಶುಪಾಲನಿಗೆ ಕೊಟ್ಟು ವಿವಾಹ ಮಾಡಬೇಕು ಅಂತ ಇಲ್ಲ. ಇಲ್ಲಿ ಕೃಷ್ಣನಿಗಂತೂ ಸರಿ ಯಾರು ಕೇಳೋ ಅವಶ್ಯಕತೆಯೇ ಇಲ್ಲ. ಕೃಷ್ಣ ಹೆಂಗಂದರೆ ಹಂಗೆ ಅವ್ರ ಮನೆಯಲ್ಲಿ ಅಂತಹ ಅವಸ್ಥೆ ಇದ್ದಾಗ ಅಲ್ಲಿ ರುಕ್ಮ ಅನ್ನ ತಾನು ಬಲವಂತಕ್ಕೆ ವಿವಾಹವನ್ನು ಮಾಡುವಂತಹ ಸಂದರ್ಭದಲ್ಲಿ ಯುದ್ಧವನ್ನು ಮಾಡಿ ಎತ್ತುಕೊಂಡು ಬಂದು ವಿವಾಹ ಮಾಡಿಕೊಂಡಿದ್ದಾನೆ. ಆದ್ದರಿಂದಾಗಿ ಇದು ರಾಕ್ಷಸ ವಿವಾಹ ಅಂತ ರೀತಿಯಾಗಿ ಕರೆದಿದ್ದಾರೆ. ಇಂತಹ ರಾಕ್ಷಸೇನ ವಿವಾಹೇನ ಉಪಯೇಮ ಇತಿ ಶ್ರುತಂ ಭಗವನ್ ಶ್ರೋತುಮಿಚ್ಛಾಮಿ. ಇಂತಹ ವಿವಾಹವನ್ನು ಹೆಂಗೆ ಮಾಡಿಕೊಂಡಾನ ಆ ಮಹಿಮೆಯನ್ನು ಹೇಳಿ ಸ್ವಾಮಿ ಅಂತ ರೀತಿಯಾಗಿ ಶೌನಕರಿಗೆ ಶುಕಾಚಾರ್ಯರಿಗೆ ಪರೀಕ್ಷಿತ ರಾಜರು ಕೇಳ್ತಾ ಇದ್ದಾರೆ. ಇಲ್ಲಿ ಒಂದು ಚಿಕ್ಕದಾಗಿರುವಂತಹ ಸಂದೇಹ ಬರ್ತದೆ. ತೃತೀಯ ಸ್ಕಂದದಲ್ಲಿ ಗಾಂಧರ್ವ ವೃತ್ಯಾಮಿಷತಾಂ ಸ್ವಭಾಗಂ ಅಂತ ರೀತಿಯಾಗಿ ಭಗವಂತ ಗಾಂಧರ್ವ ವಿವಾಹವನ್ನು ಮಾಡಿಕೊಂಡಿದ್ದಾನೆ ಅಂತ ಹೇಳ್ಯಾರ.
ಇಲ್ಲೇನೋ ರಾಕ್ಷಸ ವಿವಾಹ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದೀನಿ. ಮತ್ತು ಯಾವ್ದು ಸರಿ? ಎರಡು ಭಾಗವತನ ಎರಡು ವೇದದವರು ಹೇಳಿದ್ದೆ. ಮತ್ತು ಯಾವುದು ಸರಿ ಅಂತ ತಿಳ್ಕೊಳ್ಬೇಕು ಅಂತಂದರೆ ಅಲ್ಲಿ ಒಂದು ವಿಶೇಷ ಇದೆ. ಗಾಂಧರ್ವದಲ್ಲಿ ಮತ್ತು ರಾಕ್ಷಸ ವಿವಾಹದಲ್ಲಿ ಎರಡರಲ್ಲಿಯೂ ಕೂಡ ಒಂದು ಸಮಾನವಾಗಿರುವಂತಹ ಒಂದಿದೆ. ವಧೂವರರಿಗೆ ಪರಸ್ಪರ ಇಚ್ಛೆ ಇರುವಂತಹದ್ದು. ಆಮೇಲೆ ಯುದ್ಧ ಭೂಮಿಯಿಂದ ಯುದ್ಧವನ್ನು ಮಾಡಿಕೊಂಡು ಬಂದರೆ ಅದು ರಾಕ್ಷಸ ವಿವಾಹ ಆಯಿತು. ಅಷ್ಟೇ ಹೊರತು ಎರಡರಲ್ಲಿ ಸಾಮ್ಯ ಅಂತೂ ಇದ್ದೇ ಇದೆ. ಈ ಒಂದು ಅಭಿಪ್ರಾಯವನ್ನು ಇಟ್ಟುಕೊಂಡು ಮಾತ್ರನೇ ಗಾಂಧರ್ವ ವಿವಾಹ ಅಂತಲ್ಲಿ ಪ್ರಯೋಗವನ್ನು ಮಾಡಿದ್ದಾರೆ. ಅಷ್ಟೇ ಹೊರತು ಅಲ್ಲಿ ಯಾವ ಒಂದು ತಪ್ಪಾದ ಪ್ರಯೋಗವನ್ನು ಮಾಡಿಲ್ಲ ಅಂತ ಈ ರೀತಿಯಾಗಿ ತಿಳಿದುಕೊಳ್ಳಬೇಕು. ಇಂತಹ ಗಾಂಧರ್ವ ವಿವಾಹ ಅಥವಾ ಇಂತಹ ಯುದ್ಧವನ್ನು ಮಾಡಿದ್ದಕ್ಕಾಗಿ ರಾಕ್ಷಸ ವಿವಾಹ, ಈ ರಾಕ್ಷಸ ವಿವಾಹವನ್ನು ಭಗವಂತ ಮಾಡಿಕೊಂಡಿದ್ದಾನೆ ಅಂತ ಕೇಳಿನಿ ಸ್ವಾಮಿ. ಇಂತಹ ಉತ್ತಮವಾಗಿರುವಂತಹ ನಾನು ಈ ಕನ್ಯಾ ವಿವಾಹವನ್ನು ಕೇಳಲು ಇಚ್ಛಿಸಿದ್ದೇನೆ ಅಂತೇಳಿ ಹೇಳ್ತಾ ಇದ್ದಾರೆ. ಇಂತಹ ವಿವಾಹ ಕೇಳಲು ಇಚ್ಛಿಸಿದ್ದೇನೆ ಸರಿ, ಅದಕ್ಕೆ ಅಷ್ಟೇ ಅಲ್ಲದೆ ಇನ್ನೊಂದು ಮಾತಂತಾರೆ ಪರೀಕ್ಷಿತ ರಾಜರು. ಬ್ರಹ್ಮನ್ ವಿಷ್ಣು ಕಥಾ ಪುಣ್ಯ ಮಾಧ್ವೀರ್ಲೋಕ ಮಲಾಪಹಾಹ ಕೋನ್ ತೃಪ್ಯೇತ ಶನ್ಮಾನಃ ಶುತಜ್ಞೋ ನಿತ್ಯ ನೂತನಾಹ ಅಂತ ರೀತಿಯಾಗಿ ಆ ಭಗವಂತನ ಕಥೆಗಳನ್ನು ಕೇಳೋದೇ ನಿತ್ಯದಲ್ಲಿ ಆನಂದವನ್ನು ಉಂಟು ಮಾಡ್ತಾ ಇರುವಂತಹದ್ದು. ಆನಂದವನ್ನು ಯಾರು ಅಪೇಕ್ಷಿಸುವುದಿಲ್ಲ. ಆನಂದಕ್ಕಾಗಿಯೇ ಕೇಳುವುದು, ಆನಂದಕ್ಕಾಗಿಯೇ ಸಕಲ ಕರ್ಮಗಳನ್ನು ಮಾಡುವುದು. ಅಂತಹದ್ದು ಆ ಆನಂದ, ಪರಮಾನಂದ, ಪರಮಾನಂದ ಭಗವಂತನ ಕಥೆಯನ್ನು ಕೇಳ್ತಾ ಇರುವಾಗೆ ಸಿಗುತ್ತಾ ಇರುವಾಗ ಇದನ್ನು ಯಾರು ಬಿಟ್ಕೊಳ್ತಾರೆ? ಯಾರು ಆ ಒಂದು ಸತಿ ಕೇಳಿದ್ರೆ ಯಾರು ತೃಪ್ತರಾಗಿಬಿಡ್ತಾರೆ? ಆನಂದ ಮತ್ತಬೇಕು ಅಂತ ಕೇಳ್ತಾರೆ. ಕೋಣು ತೃಪ್ಯೇತ ಶೃಣ್ವಾನಃ ತೃಪ್ಯೇತ ಕೋನು ತೃಪ್ತರೇ ಆಗಂಗಿಲ್ಲ. ಅದಕ್ಕೆ ಮತ್ತೆ ಕೇಳಬೇಕು ಅಂತ ಈ ರೀತಿಯಾಗಿ ಅನಿಸುತ್ತದೆ. ಅಂತಹದ್ದು ಭಗವಂತನ ಒಂದೊಂದು ಕರ್ಮಗಳು ಕೂಡ ನಿತ್ಯ ನೂತನವಾಗಿದೆ ಅಂತ ಈ ರೀತಿಯಾಗಿ ಹೇಳ್ತಾರೆ. ನಿತ್ಯ ನೂತನವಾಗಿರುವಂತಹದ್ದು. ನಿತ್ಯ ನೂತನ ಅಂತ ಹೆಂಗೆ ಪ್ರಯೋಗ ಮಾಡಿದರು ಅಂತ ಮತ್ತೆ ಪ್ರಶ್ನೆ ಬರ್ತದೆ ಇಲ್ಲಿ. ನಿತ್ಯ ನೂತನ ಅಂದರೆ ಹೊಸದಾದದ್ದು ಅಂದರೆ ಹಿಂದೆ ಇಲ್ಲದೇ ಇರುವಂತಹದ್ದು ಈಗ ಹುಟ್ಟಿದೆ. ಆಯಿತಾ? ನಿತ್ಯದಲ್ಲಿ ಅಂದರೆ ನೂತನ ಅಂತ ಶಬ್ದ ಪ್ರಯೋಗ ಮಾಡಿದ್ದಾರೆ. ಅಂದರೆ ಭಗವಂತ ಹಿಂದೆ ಯಾವುದು ಚಲೋ ಮಾಡಿಲ್ಲ, ಕರ್ಮಗಳು ಚಲೋ ಮಾಡಿಲ್ಲ ಅಂತಂದರೆ ಇಂಥ ಕರ್ಮಗಳನ್ನು ಮಾಡಿಲ್ಲ, ಆಶ್ಚರ್ಯದಾಯಕವಾಗಿರುವಂತಹ ಕರ್ಮಗಳನ್ನು ಮಾಡಿಲ್ಲ, ಈಗ ಹೊಸದಾಗಿ ಮಾಡ್ತಾ ಇದ್ದಾನೆ ಅಂತ ಅರ್ಥ ಬಂತಲ್ಲ. ಅಂದರೆ ಹಿಂದೆ ಮಾಡಿಲ್ಲ ಅಂತ ಆಯ್ತಲ್ಲ. ಹಿಂದೆ ಮಾಡಿಲ್ಲ ಅಂತಂತಾದಾಗ ಹೆಂಗೆ ಇದು ವಿರುದ್ಧ ಅಂತ ಕೇಳಿದಾಗ ಅದಕ್ಕೆ ಹೇಳ್ತಾರೆ ನಿತ್ಯ ನೂತನ ಅಂತ ಹೇಳಿದ್ದಾರೆ. ನಿತ್ಯ ನೂತನ ಅಂತಂದ್ರೆ ಏನು? ನಿತ್ಯದಲ್ಲಿ ಆಶ್ಚರ್ಯದಾಯಕವಾಗಿರ್ತಕ್ಕಂತಹದ್ದು ಅಂಥೇಳಿ ಸತ್ಯಧರ್ಮರು ಹೇಳ್ತಾರೆ. ಇಂತಹ ನಿತ್ಯದಲ್ಲಿ ಆಶ್ಚರ್ಯವನ್ನು ಉಂಟು ಮಾಡೋದು, ಕ್ಷಣಕ್ಕೆ ಆಶ್ಚರ್ಯ ಉಂಟು ಮಾಡುವಂತಹದ್ದು. ಲಕ್ಷ್ಮೀದೇವಿ ಭಗವಂತನ ಪಾದವನ್ನು ಒತ್ತುತ್ತಾ ಇರುವಾಗ ಆ ಭಗವಂತನ ಪಾದಕ್ಕೆ ಇರುವಂತಹ ಕೊನೆಯದಾಗಿರುವಂತಹ ಬೆರಳು, ಆ ಬೆರಳಲ್ಲಿ ಇರುವಂತಹ ಉಗುರು, ಆ ಉಗುರಿನ ತುದಿಯ ಭಾಗದಲ್ಲಿ ಭಗವಂತನಲ್ಲಿ ಇರುವಂತಹ ಅನಂತ ಗುಣಗಳು ಕಂಡು ಬರ್ತಾ ಇದೆ. ಆ ಗುಣಗಳಲ್ಲಿಯೂ ಕೂಡ ಒಂದೊಂದು ಗುಣದಲ್ಲಿ ಅನಂತ ಗುಣಗಳಿವೆ. ಮಯ್ಯನಂತ ಗುಣೇನಂತೆ ಗುಣತೋಣಂತ ವಿಗ್ರಹೇ ತದಾಸಿ ತದೇವಾದ್ಯ ಸ್ವಯಂಭೂ ಸಮಭೂತಜಃ ಅಂತ ರೀತಿಯಾಗಿ ಅಲ್ಲಿ ಅಂತಹ ಭಗವಂತನನ್ನು ಪ್ರತಿಯೊಂದು ಗುಣಗಳನ್ನು ನೋಡಿದಾಗೆಲ್ಲ ಕ್ಷಣಕ್ಕೂ ಹೊಸದಾಗಿ ಆಶ್ಚರ್ಯವನ್ನು ಕೊಡುವಂತಹ ಗುಣಗಳು ಅಂತ ರೀತಿಯಾಗಿ ಲಕ್ಷ್ಮೀದೇವಿನೇ ಹೇಳ್ತಾರೆ. ಅಂತಹ ನಿತ್ಯ ನೂತನವಾಗಿರುವಂತಹ ಭಗವಂತನ ಗುಣಗಳು, ಭಗವಂತನ ಕರ್ಮಗಳು ಅವು ನಿತ್ಯದಲ್ಲಿಯೂ ಕೂಡ ಆನಂದವನ್ನು ಉಂಟು ಮಾಡುತ್ತವೆ. ಇಂತಹದ್ದು ಆಗಿದೆ. ಅದಕ್ಕಾಗಿ ದಯಮಾಡಿ ಇಂತಹ ಭಗವಂತನ ಕತೆ ವಿಷ್ಣು ರುಕ್ಮಿಣಿ ಕಲ್ಯಾಣವನ್ನು ನನಗೆ ತಿಳಿಸಿ ಸ್ವಾಮಿ ಅಂತ ರೀತಿಯಾಗಿ ಶುಕಾಚಾರ್ಯರಿಗೆ ಆ ಪರೀಕ್ಷಿತ ಮಹಾರಾಜರು ಕೇಳಿದಾಗ ಶ್ರೀಶುಕೋವಾಚ ಶುಕಾಚಾರ್ಯರು ಹೇಳುತ್ತಾರೆ, ರಾಜ ಆಸೀತ್ ಭೀಷ್ಮಕೋ ನಾಮ ವಿದರ್ಭಾಧಿಪತಿರ್ ಮಹಾನ್ ತಸ್ಯ ಪಂಚಾಭವನ್ ಪುತ್ರಾಃ ಕನ್ಯೀಕಾ ಚ ವರಾನನ ರುಕ್ಮ್ಯಗ್ರಜೋ ರುಕ್ಮರಥೋ ರುಕ್ಮಬಾಹುರನಂತರಃ ರುಕ್ಮಕೇಶೋ ರುಕ್ಮಮಾಲಿ ರುಕ್ಮಿಣ್ಯೇಷಾಂ ಸ್ವಸಾಸತಿ. ವಿದರ್ಭ ದೇಶ ಅಂತಂದರೆ ಈಗಿನ ವಿದರ್ಭ ದೇಶ ಅಂತಂದರೆ ನಾಗ್ಪುರ್ ಅಂತನೋ ಪ್ರಾಂತ. ಆ ವಿದರ್ಭ ದೇಶದಲ್ಲಿ ಭೀಷ್ಮಕ ಅಂತ ಹೆಸರಿನ ರಾಜ ಇದ್ದ. ಆ ರಾಜನಿಗೆ ಇಬ್ಬರು ತಮ್ಮಂದರು, ಕೃತ ಮತ್ತು ಕೈಶಿಕ ಅಂತ. ಈ ರಾಜರು ಪರಿಪಾಲನೆ ಮಾಡುವಂತಹ ಸ್ಥಳ. ಅಲ್ಲಿ ಆ ರಾಜನಿಗೆ 5 ಮಂದಿ ಗಂಡು ಮಕ್ಕಳು. ಭೀಷ್ಮಕೋ ನಾಮ ಯಾರ್ಯಾರು ಅಂತಂದರೆ ರುಕ್ಮಗ್ರಜ, ರುಕ್ಮರಥ, ಅಗ್ರಜನಾಗಿರುವಂತಹವನು ರುಕ್ಮರಥ, ರುಕ್ಮಬಾಹು, ರುಕ್ಮಕೇಶ, ರುಕ್ಮಮಾಲಿ ಅಂತ ರೀತಿಯ 5 ಮಂದಿ ಗಂಡಸು ಮಕ್ಕಳು. ಆದ ಮೇಲಕ್ಕೆ ಹುಟ್ಟಿದವಳೇ ಆ ಮಹಾಲಕ್ಷ್ಮಿ ರೂಪಳಾಗಿರುವಂತಹ ರುಕ್ಮಿಣಿ. ಆ ರುಕ್ಮಿಣೀಶಾಂ ಸ್ವಸಾಸತಿ. ಇಂತಹ 5 ಮಂದಿ ಗಂಡು ಮಕ್ಕಳು ಮತ್ತು ಅದಲ್ಲದೆ 5 ಮಂದಿ ಗಂಡು ಮಕ್ಕಳು ಮತ್ತು 6ನೇದವಳು ಈ ರುಕ್ಮಿಣಿ ಆಗಿದ್ದಾಳೆ.
ಇಂತಹ ಸೋಪಶುತ್ಯ ಮುಕುಂದಸ್ಯ ರೂಪವೀರ್ಯ ಗುಣಶ್ರಿಯ ಗುಢಾಗತೈರ್ಗೀಯಮಾನ ಸ್ತಮ್ಮೇನೆ ಸದೃಶಂಪತಿ. ಆ ರುಕ್ಮಿಣಿ ಬೆಳೆದಾಗಿಂದ ಚಿಕ್ಕತನದಾಗಿದ್ದಾಗಿದ್ದಾನೆ ಆ ಕೃಷ್ಣನ ಮಹಿಮೆ ಕೇಳ್ತಾನೇ ಇದ್ದಾರೆ. ಕೃಷ್ಣನ ಬೃಂದಾವನ ಗೋಕುಲ ಅಲ್ಲಿ ಸಂಚಾರ ಮಾಡೋರು, ಈ ವಿದರ್ಭ ರಾಜ್ಯಕ್ಕೆ ಬರೋದು, ಇಲ್ಲಿಂದ ಅಲ್ಲಿ ಹೋಗೋರು, ಹಿಂಗ ಭಾಳ ಮಂದಿ ಸಂಚಾರ ಮಾಡೋದರಿಂದಾಗಿ ಮತ್ತು ದೇವತೆಗಳು, ನಾರದಾದಿ ದೇವತೆಗಳು ಅವರೆಲ್ಲರೂ ಬಂದು ತಿರುಗಿ ಸಂಚಾರ ಮಾಡ್ತಾನೇ ಇರುವಂತಹ ಅವರು. ಇಲ್ಲಿ ಲಕ್ಷ್ಮೀದೇವಿ, ಅಲ್ಲಿ ನಾರಾಯಣ, ಅದಕ್ಕಾಗಿ ಸಂಚಾರ ಮಾಡ್ತಾನೇ ಇರುವಂತಹ ಅವರು ಇಲ್ಲಿ ರುಕ್ಮಿಣಿಗೆ ಆ ಕೃಷ್ಣನ ಮಹಿಮೆಗಳನ್ನೆಲ್ಲವನ್ನು ಹೇಳ್ತಾ ಬಂದಿದ್ದಾರೆ. ಕೃಷ್ಣನ ಸಾಮರ್ಥ್ಯ, ಕೃಷ್ಣ ಹೆಂಗ ಯುದ್ಧವನ್ನು ಆಡಿದ, ಹೆಂಗ ಕಂಸನನ್ನು ಸಂಹಾರ ಮಾಡಿದ, ಕೃಷ್ಣ ಎಷ್ಟು ರಾಕ್ಷಸರನ್ನು ಸಂಹಾರ ಮಾಡಿದ, ಕೃಷ್ಣನ ಔದಾರಿಯಂತಹದ್ದು, ಕೃಷ್ಣ ಬೆಣ್ಣೆ ತಿಂದಾಗ ಎಲ್ಲರಿಗೂ ಕೊಟ್ಟು ತಿಂತಾ ಇದ್ದ ಇಂತಹ ಉತ್ತಮವಾಗಿರುವಂತಹ ಗುಣ. ಈಗ ಹೇಳ್ತಾ ಇರ್ತಾರೆ, ಈಗ ವರಗೆ ಮತ್ತು ವಧುವಿಗೆ ಮದುವೆ ನಿಶ್ಚಯ ಆಗಬೇಕಂದ್ರೆ ಮಧ್ಯವರ್ತಿಗಳು ಈ ವರ್ಣ ಬಗ್ಗೆನೂ ಹೇಳ್ತಿರ್ತಾರಲ್ಲಿ, ಈ ಕಡೆ ಈ ಕನ್ಯೆ ಬಗ್ಗೆನೂ ಆ ಕಡೆ ಹೇಳ್ತಿರ್ತಾರೆ. ಇಬ್ಬರು ಮಧ್ಯೆ ಹೇಳಿ 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 ಅವರಿಬ್ಬರಲ್ಲಿ ಪ್ರೀತಿ ಹುಟ್ಟಿಸಿದ ಮೇಲಕ್ಕೆ, ಇಬ್ಬರು ಒಪ್ಕೊಂಡಿದ ಮೇಲಕ್ಕೆ ವಿವಾಹ ನಿಶ್ಚಯ ಆಗ್ತದೆ. ಹಂಗ ಈ ಮಧ್ಯದಾಗಿ ದೇವತೆಗಳು ಮಾಡ್ತಾ ಇದ್ದಾರೆ ಇಲ್ಲಿ ಕೆಲಸ. ಲಕ್ಷ್ಮೀನಾರಾಯಣ ತಂದೆ ತಾಯಿಗಳ ವಿವಾಹಕ್ಕೆ ಮಕ್ಕಳೆಲ್ಲರೂ ಕೂಡ ಮಾಡ್ತಾ ಇದ್ದಾರಂತೆ. ಇಲ್ಲಿ ನಾರದರು ಭಗವಂತನ ಹತ್ರ ಬಂದರು. ಆ ರುಕ್ಮಿಣಿ ಎಷ್ಟು ಸುಂದರ ಗೊತ್ತಾ, ಎಷ್ಟು ಸೌಂದರ್ಯ ರುಕ್ಮಿಣಿದು, ಎಷ್ಟು ಸಂಭಾವಿತಳು, ರೂಪವತಿ, ಗುಣವತಿ, ಶೀಲವತಿ ಎಲ್ಲನೂ ಆಗಿದ್ದಳು ರುಕ್ಮಿಣಿ ಅಂಥೇಳಿ ಅಲ್ಲಿ ಕೃಷ್ಣನ ಹತ್ರ ಹೋಗಿ ಹೇಳೋದು. ಇಲ್ಲಿ ಕೃಷ್ಣನ ಬಗ್ಗೆ ಇಲ್ಲಿ ಬಂದು ಹೆಂಗೆ ಸಂಹಾರ ಮಾಡಿದ ಗೊತ್ತಾ, ಕಂಸನನ್ನು ಹಿಂಗೆ ಸಂಹಾರ ಮಾಡಿದ ಅಂತ ಆ ಕೈ ಆ್ಯಕ್ಷನ್ ಮಾಡಿ ಮತ್ತು ತೋರಿಸ್ತಾ ಇದ್ರಂತ. ಅಂದರೆ ಕಣ್ಣು ಮುಂದೆ ಆ ಕೃಷ್ಣನನ್ನು ಚಿಕ್ಕತನದಿಂದ ಹೆಂಗೆ ತೋರಿಸಿದ್ರಂತಂದರೆ, ಬೆಣ್ಣೆ ತಿಂತಾ ಇದ್ದ ಗೊತ್ತಾ ನಿಮಗೆ ಕೃಷ್ಣ, ಬೆಣ್ಣೆ ಎಷ್ಟು ಚೆನ್ನಾಗಿ ತಿಂತಿದ್ದ ಗೊತ್ತಾ ನಿಮಗೆ ಕೃಷ್ಣ ಅಂತೇಳಿ ರುಕ್ಮಿಣಿ ಸಹ ನೋಡಿದ್ದಾಗೆ. ಸಣ್ಣ ಮಕ್ಕಳಿಗೆ ಎಷ್ಟು ಮುದ್ದಾಗಿ ಮಾತನಾಡ್ತಾರೋ ಹಂಗೆ ನಾರದಾದಿಗಳು ರುಕ್ಮಿಣಿ ಹತ್ರ ಬಂದು ಎಷ್ಟು ಚೆನ್ನಾಗಿ ತಿಂತಿದ್ದ ಗೊತ್ತಾ ಮುದ್ದ ಕೃಷ್ಣ, ಅಲ್ಲಿ ತಾನು ತಿನ್ನೋದಲ್ಲದೆ ಅಲ್ಲಿ ಕೋತಿಗಳಿಗೂ ತಿನ್ನಿಸ್ತಿದ್ದ. ಹಿಂಗೆಲ್ಲ ಮುದ್ದಾಗಿ ಮಾತಾಡಿ ಕೃಷ್ಣನ ಬಗ್ಗೆನೇ ಒಟ್ಟಾಗಿ ಕೇಳ್ತಾ ಇರೋದು. ಅಂದರೆ ಆ ಭಾಗ್ಯನೂ ಇರಬೇಕು. ಚಿಕ್ಕ ಮಕ್ಕಳದಾಗಿದ್ದು ಕೂಡ ಆ ಭಗವಂತನ ಮಹಿಮೆಯನ್ನು ಕೇಳ್ತಾನೇ ಇರುವಂತಹ ಒಂದು ಸ್ವಭಾವವನ್ನು ಉಂಟು ಮಾಡಬೇಕು ಮಕ್ಕಳಿಗೆ ಅಂತ ರೀತಿಯಾಗಿ ಹೇಳ್ತಾರೆ. ಅಷ್ಟು ಅಂಥದ್ದು ಅಂದರೆ ಭಗವಂತನೇ ಕೊನೆಗೆ ಬೇಡ್ಕೊಂಡು ಭಗವಂತ ನೀನೇ ನನಗೆ ಬೇಕು ಅಂತ ಬೇಡ್ಕೊಂತಾರೆ ಮಕ್ಕಳು. ಆಮೇಲೆ ಆಗ ಭಗವಂತ ಬಂದು ಕೈ ಹಿಡಿತಾನೆ. ನಮಗೆ ಸಿಗದೇ ಇರುವಂತಹ ಭಾಗ್ಯ ನಮ್ಮ ಮಕ್ಕಳಿಗೆ ಸಿಗುತ್ತದೆ, ನಮ್ಮ ಮಕ್ಕಳಿಗೆ ಸಿಗದೇ ಇರುವ ಅವ್ರ ಮಕ್ಕಳಿಗೆ ಸಿಗುತ್ತದೆ. ಹಿಂಗೆ ಮಕ್ಕಳಿಗೆ ಹಂಗೆ ಬೆಳೆಸಬೇಕು ಅಂತ ಅನ್ನೋದನ್ನು ಸೂಚನೆ ಮಾಡ್ತಾ ಇದೆ ಭಾಗವತ ನಮಗೆ. ವೇದವ್ಯಾಸ ದೇವರು ಸೂಚನೆ ಮಾಡ್ತಾ ಇದ್ದಾರೆ ಹಂಗೆ ಬೆಳೆಸ್ಬೇಕಂತ. ಹಂಗೆ ರುಕ್ಮಿಣಿಗೆ ಪ್ರತಿಯೊಂದು ಹೇಳ್ತಾ ಇದ್ದಾರೆ ಅಂತೆ. ರುಕ್ಮಿಣಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತಂದರೆ, ವಾದಿರಾಜನೇ ಹೇಳ್ತಾರೆ ರುಕ್ಮಿಣಿಗೆ ಹೆಂಗೆ ಹೇಳ್ತಾ ಇದ್ರು ಅಂತಂದರೆ, ನಿಂಗೆ ಗೊತ್ತಾ ಕೃಷ್ಣ ಏನು ಮಾಡಿದ ಅಂತಂದರೆ, ಹಿಂದೆ ಅಲ್ಲಿ ಯಶೋಧಾದೇವಿ ಇದ್ರಿಲ್ಲ, ಯಶೋಧಾದೇವಿ ಎಲ್ಲಿ ಕೃಷ್ಣ ಕಾಣಿಸ್ದೇ ಇದ್ದಂಗೆ ಓಡೋಗ್ಬಿಡ್ತಿದ್ದ ಹಾಲು ಕುಡಿಸೋ ಸಮಯದಲ್ಲಿ. ಆಗ ಎಲ್ಲಿದ್ದಾನೆ ಕೃಷ್ಣ ಅಂತಂದರೆ ಹಿಂದಲಿಂದ ಬಂದು ಗಟ್ಟಾಗಿ ಅವ್ರ ಅಮ್ಮನ ಅಪ್ಕೊಂಡಾನ. ಆಮೇಲೆ ತಲೆ ಬೊಗ್ಗಿಸಿ ಹಿಂಗೆ ನೋಡ್ತಾ ಇದ್ದಾನೆ ಅವರಮ್ಮ ನೋಡಿ ಆಶ್ಚರ್ಯದಿಂದ ಆ ಏನು ಮಾಡಬೇಕಂತ ಕೆಲಸಕ್ಕೆ ಹೊಂಟಿದ್ದಾರೋ ಆ ಕೋಪ ತಾಪ ಎಲ್ಲನೂ ಹೋಗಿ ಆ ಮುದ್ದಾದ ಭಗವಂತನ ಮುಖವನ್ನೇ ನೋಡ್ತಾ ಕೂತ್ಬಿಡ್ತಿದ್ರು ಗೊತ್ತಾ ಅಂತ ಹಿಂಗೆ ನಾರದರೆಲ್ಲ ಹೇಳ್ತಿದ್ರಂತೆ. ಅಷ್ಟು ಉತ್ತಮವಾಗಿರುವಂತಹ ವಿಷಯಗಳನ್ನ ಹೇಳಿ, ಇನ್ನು ರುಕ್ಮಿಣಿ ಅದನ್ನು ಕೇಳಿ 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 ದೊಡ್ಡವಳಾಗಿದ್ದಾಳೆ. ದೊಡ್ಡವಳ ವಿವಾಹವನ್ನು ಮಾಡಬೇಕಾಗಿದೆ. ಇಂತಹ ಸಂದರ್ಭದಲ್ಲಿ ನಾನು ಕೃಷ್ಣನನ್ನೇ ಮಾಡ್ಕೊತೀನಿ, ಕೃಷ್ಣನನ್ನು ಬಿಟ್ಟು ಇನ್ನೊಬ್ಬರನ್ನು ಮಾಡಿಕೊಳ್ಳೋದಿಲ್ಲ. ಇನ್ನೂ ಸ್ವಲ್ಪ ನಾರದಾದಿಗಳು ಏನು ಮಸಾಲ ಹಾಕ್ತಿದ್ರು ಅಂತಂದರೆ, ನೀನೇ ಅನ್ನಿಸ್ತದ ಏನೋ ನನಗೆ ಕೃಷ್ಣನ ಮಾಡ್ಕೊಳ್ಳೋ ಅಂತಹ ಅವಳು ನೀನೇ ಮಾಡ್ಕೊತೀಯೋ ಅಂತೇಳಿ ಹಿಂಗೆ ಇನ್ನೂ ಹೆಚ್ಚು ರುಚಿ ಹುಟ್ಟಿಸ್ತಿದ್ರಂತೆ. ಹಂಗೆ ಮಾಡೋದ್ರಿಂದಾಗಿ ನಾನು ಕೃಷ್ಣನನ್ನೇ ವಿವಾಹ ಮಾಡ್ಕೊಳ್ತೀನಿ ಅಂತ ಈ ರೀತಿಯಾಗಿ ಸೋಪಶುತ್ಯ ಮುಕುಂದಸ್ಯ ರೂಪ ವೀರ್ಯ ಗುಣಶ್ರಿಯ ಗೃಹಾಗತೇರಿ ಗೀಯಮಾನ ಸ್ತಮ್ಮೇನೆ ಸದೃಶಂಪತಿಂ, ಅವನೇ ನನಗೆ ಸದೃಶನಾಗಿರುವಂತಹ ಪತಿ ಅಂತ ರೀತಿಯಾಗಿ ಗಟ್ಟಿಯಾಗಿ ಇಟ್ಕೊಂಡು ಕೂತ್ಬಿಟ್ಟಿದ್ದಾಳೆ ರುಕ್ಮಿಣಿ. ಇಲ್ಲಿ ಕೃಷ್ಣನ ಹತ್ರನೂ ಬಂದು ಎಲ್ಲರೂ ರುಕ್ಮಿಣಿ ಬಗ್ಗೆ ಹೇಳೋದ್ರಿಂದಾಗಿ ರುಕ್ಮಿಣಿಯೇ ನನಗೆ ಸರಿಯಾದ ಪತ್ನಿ ಅಂತ ರೀತಿಯಾಗಿ ಗಟ್ಟಿಯಾಗಿ ಕೃಷ್ಣನು ಇಟ್ಕೊಂಡು ಕೊಡ್ತಿದ್ದಾನೆ. ತಾಂ ಬುದ್ಧಿ ಲಕ್ಷಣೋಧಾರ್ಯ ರೂಪಶೀಲ ಗುಣಾಶ್ರಯಾಂ ಕೃಷ್ಣಸ್ಯ ಸದೃಶೀಂ ಭಾರ್ಯಾಂ ಸಮುದ್ವೋಡುಂ ಮನೋಧದೆ ಬಂಧೂನಾಮಿಚ್ಛದಾಂ ದಾತುಂ ಕೃಷ್ಣಾಯ ಭಗಿನೀಂ ನೃಪ ರುಕ್ಮೀ ನಿವಾರ್ಯ ಕೃಷ್ಣ ಚೈದ್ಯಾಯ ಸಮಕಲ್ಪಯತ್. ಎಂಥ ಎಲ್ಲ ಇರುತ್ತೆ ಈಗಿನ ಕಾಲದಲ್ಲಿ. ಗಂಡಸರಿಗೆ ಇಷ್ಟ ಆಗಿತ್ತು ಅಂತಂದರೆ ಹೆಣ್ಮಕ್ಳಿಗೆ ಇಷ್ಟ ಆಗಿರೋಂಗಿಲ್ಲ, ಹೆಣ್ಮಕ್ಳಿಗೆ ಇಷ್ಟ ಆಗಿತ್ತಂತಂದರೆ ಗಂಡಸರಿಗೆ ಇಷ್ಟ ಆಗಿರೋಂಗಿಲ್ಲ, ಇಬ್ಬರಿಗೂ ಇಷ್ಟ ಆಗಿತ್ತು ಅಂತಂದರೆ ಬಂಧು ಮಿತ್ರರಿಗೆ ಪರಿವಾರಕ್ಕೆ ಇಷ್ಟ ಆಗಿರೋಂಗಿಲ್ಲ, ಅವರೆಲ್ಲರಿಗೂ ಇಷ್ಟ ಆಗಿತ್ತು ಅಂತಂದರೆ ಜಾತಕ ಕೂಡೋದಿಲ್ಲ, ಜಾತಕನೂ ಕೂತಿತು ಅಂತಂದರೆ ಏನೋ ಒಂದು ಭಂಗ ಆಗುತ್ತೆ. ಇಷ್ಟು ವಿಘ್ನಗಳು ಬರ್ತಾವಲ್ಲ, ಅಷ್ಟು ವಿಘ್ನಗಳು ಬರ್ತಾವೆ. ವಿವಾಹ ಅಂತನ್ನೋದು ಸಾಮಾನ್ಯವಲ್ಲ, ಅದು ಪರಮ ಮಂಗಳವಾಗಿರುವಂತಹ ಕಾರ್ಯ.
ಮಂಗಳವಾಗಿರುವಂತಹ ಕಾರ್ಯಗಳಿಗೆ ವಿಘ್ನಗಳು ಬಂದೇ ಬರ್ತಾವೆ. ಅದು ಬರ್ತಾ ಇದೆ ಅಂತಂದರೆ ಇದೇನೋ ಚೆನ್ನಾಗಿ ಚಲೋ ಕೆಲಸ ಮಾಡ್ತಾ ಇದ್ದೀವಿ ಅಂತಲೇ ಅರ್ಥ. ಅಂತಹ ಇಲ್ಲಿಯೂ ಕೂಡ ಅಂಗನೇ ವಿಘ್ನಗಳು ಬರ್ತವೆ. ಇಂತಹ ಲಕ್ಷ್ಮೀನಾರಾಯಣರ ವಿವಾಹಕ್ಕೂ ಕೂಡ ವಿಘ್ನಗಳು ಬಂದೇ ಬರ್ತವೆ. ಅದನ್ನು ವಿಘ್ನವನ್ನು ಪರಿಹಾರ ಮಾಡುವನು ಕೂಡ ಭಗವಂತನೇ ಅಂತ ರೀತಿಯಾಗಿ ಸೂಚನೆ ಮಾಡ್ತಾ ಇದ್ದಾರೆ. ಇಲ್ಲಿ ಬಂಧೂನಾಂ ಇಚ್ಛತಾಂ ದಾತುಂ, ಕೃಷ್ಣನಿಗೆ ಕೊಡಬೇಕು ಅಂತ ರೀತಿಯಾಗಿ ಎಲ್ಲರಿಗೂ ಇಚ್ಛೆ ಇದೆ. ಭೀಷ್ಮಕ ರಾಜನಿಗೆ, ಅವ್ರ ಹೆಂಡತಿಗೆ, ಅವ್ರಿಗೆ ಇವ್ರಿಗೆ ಎಲ್ಲರಿಗೂ ಇಚ್ಛೆ ಇದೆ. ಆದರೆ ರುಕ್ಮಿ ದೊಡ್ಡ ಅಣ್ಣನ ಮಾತು ಕೇಳದಂಗೆ ತಂಗಿ ಏನು ಮಾಡಂಗೇ ಇಲ್ಲ. ಅಂತಹದ್ದು ಅನ್ನ ಮಾತ್ರ ಕೃಷ್ಣ ಅಂದರೆ ಪರಮದ್ವೇಷವನ್ನು ತುಂಬಿಸ್ಕೊಂಡಿದ್ದ. ರುಕ್ಮಿ ಎಷ್ಟು ದ್ವೇಷ ತುಂಬಿಸ್ಕೊಂಡಿದ್ದಾನಂತಂದರೆ, ರುಕ್ಮಿ ಚಿಕ್ಕತನದಿಂದ ರುಕ್ಮಿಣಿ ಹೆಂಗೆ ಕೇಳ್ತಾ ಇದ್ದಾರೋ ಕೃಷ್ಣನ ಬಗ್ಗೆ, ಹಂಗೆ ರುಕ್ಮಿ ಕೂಡ ಕೃಷ್ಣನ ಬಗ್ಗೆ ಕೇಳ್ತಾ ಇದ್ದ ಅಂತ. ಅಲ್ಲಿ ರುಕ್ಮಿಣಿ ಪ್ರೀತಿ ಬೆಳೆಸ್ಕೊಂಡು ನನಗಿಂತೂ ಚಲೋ ಆಡ್ತಾನ ಕೃಷ್ಣ, ನನಗಿಂತಲೂ ಯುದ್ಧ ಚೆನ್ನಾಗಿ ಆಡ್ತಾನ ಕೃಷ್ಣ ಅಂತ ಈ ರೀತಿಯಾಗಿ ರುಕ್ಮಿ ದ್ವೇಷ ಬೆಳೆಸ್ಕೊಂತ ಬಂದಾನಂತ. ಅಲ್ಲಿ ಎಷ್ಟು ಪ್ರೀತಿ ಹೆಚ್ಚಾಯಿತು ರುಕ್ಮಿಣಿಗೆ, ಇಲ್ಲಿ ರುಕ್ಮಿಗೆ ಅಷ್ಟೇ ದ್ವೇಷ ಹೆಚ್ಚಾಯಿತು ಕೃಷ್ಣನ ಮೇಲೆ. ಅಷ್ಟೇ ಅಲ್ಲದೆ ಅದೇ ಆಲೋಚನೆ ಮಾಡ್ತಾ ಇರೋದ್ರಿಂದಾಗಿ ಏನಾಯಿತು ಅಂತಂದರೆ, ಜರಾಸಂಧ ಆ ಟೈಮಲ್ಲಿ ಆ ದೈತ್ಯರಲ್ಲಿ ಅವನೇ ಪ್ರೆಸಿಡೆಂಟ್ ಇದ್ದಂಗೆ, ಪ್ರೈಮ್ ಮಿನಿಸ್ಟರ್ ಇದ್ದಂಗೆ, ಅಷ್ಟು ದೊಡ್ಡವನು. ಅವನ ಜೊತೆ ನಂಗೆ ಸಂಪರ್ಕ ಆಗಬೇಕಂದ್ರೆ ಅವನ ಫ್ರೆಂಡ್ ಒಬ್ಬನಿದ್ದಾನ ಶಿಶುಪಾಲ ಅಂತ, ಅವನಿಗೆ ನನ್ನ ತಂಗಿನ ಕೊಟ್ಟು ವಿವಾಹ ಮಾಡಿ ನನ್ಕೋ. ಕೃಷ್ಣ ಅಂದರೆ ಜರಾಸಂಧಗೂ ಕೂಡ ದ್ವೇಷ. ಆದ್ದರಿಂದಾಗಿ ಕೃಷ್ಣನಿಗೆ ನಾನು ನೋವು ಕೊಡಬೇಕು ಅಂತಂದರೆ ರುಕ್ಮಿಣಿಯನ್ನು ಕೃಷ್ಣನಿಗೆ ಕೊಡಬಾರ್ದು, ಅವನ ಶತ್ರು ಆದವನಿಗೆ ಕೊಡಬೇಕು. ಜರಾಸಂಧಗಂತೂ ಕೊಡಲಿಕ್ಕಿಲ್ಲೇ ಇಲ್ಲ. ಜರಾಸಂಧ ಆದಮೇಲೆ ಯಾರು? ಶಿಶುಪಾಲ. ಜರಾಸಂಧನ ಜೊತೆಗೆ ನನಗೆ ಚಲೋ ಸಂಬಂಧನೂ ಆಗಬೇಕಂದ್ರೆ ಶಿಶುಪಾಲನಿಗೆ ನಾನು ಕೊಟ್ಟು ವಿವಾಹ ಮಾಡಬೇಕು ಅಂತ ಹೇಳಿ ಶಿಶುಪಾಲನಿಗೆ ಕೊಡಬೇಕು ಅಂತ ರೀತಿಯಾಗಿ ನಿಶ್ಚಯ ಮಾಡಿಕೊಳ್ತಾನೆ ರುಕ್ಮಿ. ಬಲಿಷ್ಠರು ಯಾರಿರ್ತಾರೆಯೋ ಮನೆಯಲ್ಲಿ, ಅವರ ಮಾತೇ ಮನೆಯಲ್ಲೆಲ್ಲ ಕಡೆ ಕೂಡ ನಡೆಯುತ್ತೆ. ಅವನು ದೊಡ್ಡವನು ಸಣ್ಣವನು ಈ ಒಂದು ತಾರತಮ್ಯ ಇಲ್ಲ. ಮಾತನಾಡುವವನಿಗೆ ಬಲ ಇಲ್ಲಿ ಹೆಚ್ಚು. ರುಕ್ಮಿ ಗಟ್ಟಾಗಿ ಮಾತನಾಡಿ ಶಿಕ್ಷೆಯನ್ನು ತಂದೆ ತಾಯಿ ಅಂತೂ ನೋಡದೆ ರಾಕ್ಷಸತ್ವವನ್ನು ತೋರಿಸುತ್ತಾ ನಾನು ಶಿಶುಪಾಲನಿಗೇನೆ ಕೊಟ್ಟು ವಿವಾಹ ಮಾಡ್ತೀನಿ, ಕೃಷ್ಣನಿಗೆ ನಾನು ಕೊಡೋದಿಲ್ಲ ಅಂತೇಳಿ ನಿರ್ಣಯ ಮಾಡಿಬಿಟ್ಟನ. ಸ್ವಯಂವರವನ್ನು ಇಟ್ಟ. ಜರಾಸಂಧನಿಗೆ ಯಾಕೆ ಮೊದಲಿಗೆ ಕೋಪ ಕೃಷ್ಣನ ಮೇಲೆ ಅಂತ, ರಾವಣಾಸುರನ ಹೆಣ್ಣಂದ್ರೆ ಏನಿದ್ದಾರಲ್ಲ ಜರಾಸಂಧನ ತಂಗಿಯಂದ್ರು ಮಕ್ಕಳು, ರಾವಣಾಸುರಲ್ಲ ಕಂಸನ ಹೆಣ್ಣಂದ್ರೆ ಏನಿದ್ದಾರೆಯೋ ಅವರು ಜರಾಸಂಧನ ತಂಗಿ, ಅಸ್ಥಿಪ್ರಾಸ್ತಿ ತಂಗಿನ. ಆದ್ದರಿಂದಾಗಿ ಇವರನ್ನು ಕಂಸನನ್ನು ಸಂಹಾರ ಮಾಡೋದರಿಂದಾಗಿ ಈ ವಿಧವರಾದರೂ ಹೆಣ್ಣಂದರು. ಅದರಿಂದಾಗಿ ಅದಕ್ಕೆ ಕೋಪ ಜರಾಸಂಧನಿಗೆ. ಆ ಜರಾಸಂಧ ಕೋಪ ಇಟ್ಟುಕೊಂಡು ಎಷ್ಟೋ ಸತಿ 18 ಬಾರಿ ಯುದ್ಧಕ್ಕೆ ಬಂದು ಸೋತೋದ ಕೃಷ್ಣನ ಮೇಲೆ. ಆದರೆ ಇನ್ನು ಕೃಷ್ಣನಿಗೆ ಶಾರೀರಿಕವಾಗಿ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ನಿಶ್ಚಯ ಆಯಿತು. ಅದೇ ಸಮಯದಲ್ಲಿ ಬಂದು ರುಕ್ಮಿ ನಾನು ಕೃಷ್ಣನಿಗೆ ವಿರುದ್ಧವಾಗಿ ನಾನು ಶಿಶುಪಾಲನಿಗೆ ಕೊಟ್ಟು ವಿವಾಹ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ, ಆದ್ದರಿಂದ ಅದಕ್ಕೆ ನಿನ್ನ ಸಹಾಯ ಬೇಕು ಅಂತ ಕೇಳಿದಾಗ ಜರಾಸಂಧನಿಗೆ ಸಿಕ್ಕಿದ್ದೇ ಚಾನ್ಸ್ ಅಂತೇಳಿ ತಾನು ಕೈ ಹಾಕ್ತಾನೆ. ಏನು ಮಾಡ್ತಾರೆ ಅಂತಂದರೆ ಸ್ವಯಂವರವನ್ನು ಮಾಡ್ತಾರೆ. ಅತಿ ದೊಡ್ಡದಾಗಿರುವಂತಹ ಸ್ವಯಂವರ, ಊರೆಲ್ಲವೂ ಕೂಡ ಒಂದು ಹಬ್ಬ ಇದ್ದಂತೆ ಮಾಡಬೇಕು. ಎಲ್ಲ ರಾಜರನ್ನು ಕರೆಸಬೇಕು. ಎಲ್ಲ ಕ್ಷೇತ್ರಗಳಿಂದ ಎಲ್ಲ ದೇಶಗಳಿಂದಾಗಿ ರಾಜರೆಲ್ಲರೂ ಬಂದು ಆ ಸ್ವಯಂವರಕ್ಕೆ ಇರಬೇಕು ಅಂತ ರೀತಿಯಾಗಿ ಎಲ್ಲ ವ್ಯವಸ್ಥೆ ಮಾಡ್ತಾರೆ. ಆದರೆ ಆ ರಾಜರಲ್ಲಿ ಎಲ್ಲರಲ್ಲಿಯೂ ಕೂಡ ಕೃಷ್ಣನೂ ಒಬ್ಬನು ಇರ್ತಾನೆ. ಅವನೂ ಬರ್ತಾನೆ ಅಲ್ಲ, ಅವನು ಹೆಂಗೆ ಇಲ್ಲಿ ಬರ್ದಂಗೆ ತಡೆಯಬೇಕು ಅಂಥೇಳಿ ವಿಚಾರ. ಏನು ಮಾಡಬೇಕು ಅಂತನೋದು ತಿಳಿಯಂಗಿಲ್ಲ. ಇಷ್ಟೆಲ್ಲ ಸ್ವಯಂವರ ಯಾಕೆ ಮಾಡಬೇಕು ಅಂತಂದರೆ ಸುಮ್ಮನೆ ವೈಭವಕ್ಕಾಗಿ ಮಾಡ್ತಾ ಇದ್ದಾರೆ. ರುಕ್ಮಿಣಿಗೆ ನೀನು ಎಷ್ಟೇ ಸ್ವಯಂವರ ಮಾಡಲಿ, ಎಷ್ಟೇ ರಾಜರು ಎಷ್ಟೇ ಅವರ ಪ್ರತಾಪವನ್ನು ತೋರಿಸಲಿ, ಆದರೆ ಎಷ್ಟೇ ಸುಂದರರಾಗಿರಲಿ, ಆದರೆ ನೀನು ಶಿಶುಪಾಲನಿಗೆ ಹೋಗಿ ಹಾರ ಹಾಕಬೇಕು ಅಂತೇಳಿ ರುಕ್ಮಿಣಿಗೆ ಕರಾರು ಮಾಡಿರ್ತಾನೆ ರುಕ್ಮಿ. ಅಂತಹ ಸಂದರ್ಭದಲ್ಲಿ ಇಲ್ಲಿ ರುಕ್ಮಿಣಿಗೆ ಭಯ, ಕೃಷ್ಣನನ್ನೇ ವಿವಾಹ ಮಾಡಿಕೊಳ್ಬೇಕು ಅಂಥೇಳಿ. ಅಲ್ಲಿ ರುಕ್ಮಿ ಏನೋ ನಿಲ್ತಾ ಇದ್ದಾನೆ. ಅಲ್ಲಿ ಸ್ವಯಂವರ ಶುರು ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಏನು ಮಾಡಬೇಕು ಅರ್ಥ ಆಗೋದಿಲ್ಲ. ಅಲ್ಲಿ ಮೊದಲಿಗೆ ಜರಾಸಂಧಾದಿಗಳು ಏನು ಮಾಡಬೇಕು ಕೃಷ್ಣನನ್ನು ಇಲ್ಲಿ ಬರದೇ ಇದ್ದಂತೆ ಮಾಡಲಿಕ್ಕೆ ಅಂಥೇಳಿ ದೊಡ್ಡದಾಗಿರುವಂತಹ ಚರ್ಚೆಯನ್ನು ಮಾಡ್ತಾರೆ. ಜರಾಸಂಧ, ಶಾಲ್ವ, ದಂತವಕ್ತ್ರ, ಶಿಶುಪಾಲ ಎಲ್ಲರೂ ಕುಳಿತು ರುಕ್ಮಿ ಜೊತೆಗೆ ಕುಳಿತು ಹಿಂಗೆ ಮಾಡಬೇಕು ಅಂತ ರೀತಿಯಾಗಿ ವಿಚಾರ ಮಾಡ್ತಾರೆ. ಕೆಲವರು ಅಂತಾರೆ ಕೃಷ್ಣ ಹೊರಗೆ ಬಂದರೆ ಅವನನ್ನು ನೆಟ್ಟು ಬಿಡೋ ಮಕ್ಕಳು ಹೊರಗೆ, ಅವನಿಗೆ ಅವಮಾನ ಆಗಿ ಹೋಗಿಬಿಡ್ತಾನೆ ಅಂತ. ಆ ಜರಾಸಂಧ ನಗುತ್ತಾನೆ, ನೆಟ್ಟೋದ ಕೃಷ್ಣನ, ನಾನು ನಿಮ್ಮೆಲ್ಲರಿಗಿಂತಲೂ ಯುದ್ಧದಲ್ಲಿ ಶಕ್ತಿಯಲ್ಲಿ ನಾನು
ಶ್ರೇಷ್ಠ ಅಂತ ನೀವೆಲ್ಲರೂ ವಿಶ್ವಾಸ ಮಾಡ್ತೀರಿ. ಅಂತಹ ನನ್ನನ್ನು 18 ಬಾರಿ ಸೋಲಿಸಿದಾನಂತಂದರೆ ನೀವೆಲ್ಲರಿಗೂ ನೆಟ್ಟಿದವನು ಸರಿಯೋನಂತೀಯ ನೀನು? ಅವನ ಮಹಿಮೆ ಎಲ್ಲರಿಗೂ ಗೊತ್ತು. ಶಾರೀರಿಕವಾಗಿ ಅವನನ್ನು ಮುಟ್ಟಲಿಕ್ಕೂ ಸಾಧ್ಯ ಇಲ್ಲ. ನಿಮ್ಮ ಸೊಂಟನೇ ಮುರಿತಾನೆ. ಇಂತಹವನು ಕೃಷ್ಣ, ಅವನ ಶಾರೀರಿಕವಾಗಿ ಮಾಡಬಾರ್ದು. ಇನ್ನೇನು ಮಾಡಬೇಕು ಅಂತೇಳಿ ಕೊನೆ ನಿಶ್ಚಯ ಮಾಡಿಕೊಂಡಿದ್ದಾರೆ. ಏನಂತಂದರೆ ಸ್ವಯಂವರಕ್ಕೆ ಎಲ್ಲ ರಾಜರು ಬಂದಿರ್ತಾರೆ. ಎಲ್ಲ ರಾಜರಿಗೂ ಕೂಡ ಚಲೋ ವೈಭವೋಪೇತವಾಗಿರುವಂತಹ ಒಂದು ಸಿಂಹಾಸನಗಳನ್ನು ಕೊಡೋಣ. ಎಲ್ಲರನ್ನೂ ಸಿಂಹಾಸನ ಮೇಲೆ ಕುಳಿಸ್ಕೊಳ್ಬೇಕು. ಒಂದೂ ಕೂಡ ಎಕ್ಸ್ಟ್ರಾ ಸಿಂಹಾಸನ ಎಂಬುದು ಇರಬಾರದು. ಕೃಷ್ಣನಿಗಾಗಿ ಒಂದು ಚೈರ್ ಸಹಿತ ನಾವು ಇಡಬಾರದು. ಏನಂದರೆ ಚಾಪಿ ಹಸಿರ್ತೀವಿ, ಬಂದು ಕೂಡಬೇಕು. ಅವನಂತಹ ರಾಜ, ಅವನಿಗಿರುವಂತಹ ಕೀರ್ತಿ ಅಂತಹದ್ದು, ಅವನ ಅವಮಾನ ಆಗತ್ತೆ ಅಂಥೇಳಿ ಬರಂಗೂ ಇಲ್ಲ ಈ ತಂಟಿಗೆ, ಇಲ್ಲಿವರೆಗೆ ಬರೋದೇ ಇಲ್ಲ. ಆದ್ದರಿಂದಾಗಿ ನಾವು ಹಿಂಗೆ ಮಾಡಬೇಕು ಅಂಥೇಳಿ ಎಲ್ಲರೂ ಕೂಡ ಪ್ಲ್ಯಾನ್ ಮಾಡಿ ಕರೆಕ್ಟಾಗಿ ಅದರ ತಕ್ಕಂಗೆ ಹೋಗ್ತಾ ಇದ್ದಾರೆ ಅವರು. ಎಷ್ಟು ದೊಡ್ಡದಾಗಿರುವಂತಹ ಪ್ಲ್ಯಾನ್ ಮಾಡಿದರೂ ಕೂಡ ಇಲ್ಲಿರೋದು ಕೃಷ್ಣ. ಇಂತಹ ಮಹಾಭಾರತ ಯುದ್ಧದಲ್ಲಿ ಪಾಂಡವರ ಸೇನಕ್ಕಿಂತಲೂ ಕೌರವರ ಸೇನೆ ಎಂಬುದು 10 ಪಟ್ಟು ಹೆಚ್ಚಿತ್ತಂತ. ಆದರೂ ಕೃಷ್ಣ ಒಬ್ಬನೇ ಅವರೆಲ್ಲರಿಗೆ ಭಾರ ಆಗ್ಯಾನಂತ. ದುರ್ಯೋಧನ ಹೇಳ್ತಾನೆ, ಎಂತಹ ಭೀಷ್ಮಾಚಾರ್ಯರು ನನ್ನ ಹತ್ರ ಇದ್ದಾರೆ, ಅವರು ಇಷ್ಟ ಸ್ವೇಚ್ಛಾನುಸಾರವಾಗಿ ಅವ್ರು ಯಾವಾಗ ಸಾಯ್ಬೇಕು ಅನ್ಕೊಂತಾರೆ ಅವ್ರು ಸಾಯ್ತಾರೆ. ಅವಂತಹ ಭೀಷ್ಮಾಚಾರ್ಯರಿದ್ದಾರೆ ನಮ್ಮಲ್ಲಿ. ಕರ್ಣ ಇದ್ದಾನೆ, ಅವನಿಗೆ ಕವಚಗಳಿವೆ. ಯಾವ ಕವಚಗಳಿದ್ದಷ್ಟುವರೆಗೆ ಅವನು ಯಾರೂ ಕೂಡ ಅವನನ್ನು ಛೇದಿಸಲಾರಲು. ಇಂತಿಂತಹ ಅವರೆಲ್ಲರೂ ಕೂಡ ನಮ್ಮಲ್ಲಿ ಯುದ್ಧದಲ್ಲಿ ಇದ್ದಾರೆ. ನಿಮ್ಮಲ್ಲಿ ಯಾರಿದ್ದಾರಂತ ಇಂತಹ ಪರಿ ಅಂತಂದರೆ ಒಬ್ಬ ಕೃಷ್ಣ ಒಬ್ಬನಿದ್ದಾನೆ ಸಾಕು ಅಂತ ಅಂತಾರಂತೆ ಪಾಂಡವರು. ಅಷ್ಟು ವಿಶ್ವಾಸ ಕೃಷ್ಣ ಅಂತಂದರೆ. ಅಂತಹ ಕೃಷ್ಣನಿಗೆ ಇವರೆಲ್ಲರೂ ಎಷ್ಟು ಪ್ಲ್ಯಾನ್ ಮಾಡಿದರೂ ಕೂಡ ಉಪಯೋಗ ಇಲ್ಲ. ಆದರೂ ಕೂಡ ಕೃಷ್ಣ ಗೊತ್ತಿದ್ರೂ ಕೂಡ ಶಾಂತರಾಗಿರ್ತಾರೆ. ಯಾಕಂತಂದರೆ ದೇವರಿಗೆ ಇವನಿಗೆ ಕೆಟ್ಟ ಆಗ್ತಾ ಇದೆ ಅಂತ ಗೊತ್ತಿದ್ರೂ ಕೂಡ ಶಾಂತನಾಗಿರ್ತಾನೆ. ಯಾಕೆಂದರೆ ಆ ಕೆಟ್ಟ ಆಗ್ತಾ ಇದೆ ಅಂತ ಅನ್ನೋ ಸೂಚನೆ ಅವನು ಯಾರೋ ಬಂದು ಕೊಡೋದಲ್ಲ, ಆ ಭಕ್ತನೇ ತಾನೇ ಬಂದು ಪ್ರಾರ್ಥನೆ ಮಾಡಬೇಕು. ಆಗ ಕೃಷ್ಣ ಬಂದು ಒಳಿತಾನೆ. ಇಲ್ಲಿ ರುಕ್ಮಿಣಿ ವಿವಾಹ ಇನ್ನೊಬ್ಬರ ಜೊತೆ ಆಗ್ತಾ ಇದೆ ಅಂತಂದಾಗ ಅಲ್ಲಿ ರುಕ್ಮಿಣಿ ಸ್ವಯಂ ಶಕ್ತಲು ಅಲ್ಲ, ಮಹಾಲಕ್ಷ್ಮಿ. ಆದರೆ ಇಲ್ಲೆಲ್ಲ ಜಗನ್ನಾಟಕ ಸೂತ್ರಧಾರಿಗಳಿಬ್ಬರು. ಆದರೆ ರುಕ್ಮಿಣಿ ತಾನು ಭಯಭೀತಲಾಗಿ ಎಲ್ಲಿ ಶಿಶುಪಾಲನೆಗೆ ಕೊಟ್ಟು ನನ್ನ ವಿವಾಹವನ್ನು ಮಾಡ್ತಾರೇನೋ ಅಂತ ಭಯಭೀತಲಾಗಿ ತಾನು ಪತ್ರೆಯನ್ನು ಬರೆದು ಕೊಟ್ಟು ಕಳಿಸ್ತಾರೆ ಕೃಷ್ಣನಿಗೆ. ಪತ್ರೆಯನ್ನು ಯಾರ ಕಡೆಯಿಂದ ಕೊಟ್ಟು ಕಳಿಸ್ತಾರೆ ಅಂತಂದರೆ ಬ್ರಾಹ್ಮಣನ ಕೈಯಲ್ಲಿ ಕೊಟ್ಟು ಕಳಿಸ್ತಾರೆ. ಯಾಕಂತಂದರೆ ಒಬ್ಬ ಬ್ರಾಹ್ಮಣನಿಗೆ ಮಾತ್ರ ಯಾವ ದೇಶಕ್ಕೂ ಸಹಿತ ಹೋಗಬಹುದು ಅಂಥೇಳಿ ಎಲ್ಲ ರಾಜರಿಗೂ ಗೊತ್ತು. ಭಟರು ಯಾರನ್ನು ಹೋದ್ರಂತಂದರೆ ಕೇಳೇ ಬಿಡ್ತಾನೆ, ನೀ ಎಲ್ಲಿ ಹೋಗ್ತಾ ಇದ್ದೀಯ ಅಂತ. ಕೃಷ್ಣನ ಹತ್ರ ಹೋಗ್ತಾ ಇದ್ದಾನೆ, ಸಂಹರಣೆ ಮಾಡಿಬಿಡ್ತಾನೆ. ಸ್ತ್ರೀಯರು ಹೋಗ್ಲಿಕ್ಕೆ ಇಲ್ಲೇ ಇಲ್ಲ, ಊರು ಬಿಟ್ಟು ಊರು ಏಕಾಕಿಗಳಾಗಿ. ಮತ್ತು ಇನ್ಯಾರು ಹೋಗಬೇಕು ಅಂದರೆ ಬ್ರಾಹ್ಮಣರನ್ನು ಎಲ್ಲರೂ ವಿಶ್ವಾಸ ಮಾಡ್ತಾರೆ. ಆದ್ದರಿಂದ ಈ ಬ್ರಾಹ್ಮಣರನ್ನು ಕಳಿಸ್ತಾರೆ. ಇನ್ನೊಂದು ಕಾರಣ ಏನು, ಬ್ರಾಹ್ಮಣರೇ ಭಗವಂತನ ಸಮೀಪದಲ್ಲಿ ಇರೋರು. ಇನ್ನು ಯಾರೂ ಕೂಡ ಗರ್ಭಗುಡಿಯಲ್ಲಿ ಬ್ರಾಹ್ಮಣರೇ ಭಗವಂತನ ವಿಗ್ರಹಕ್ಕೆ ಮೂರ್ತಿಗೆ ಸಮೀಪದಲ್ಲಿ ಇರೋರು. ಪೂಜೆಯನ್ನು ಮಾಡುವಂತಹವರು ಬ್ರಾಹ್ಮಣರೇ. ಯಾರು ಏನು ಪ್ರಾರ್ಥನೆ ಮಾಡಿದರೂ ಕೂಡ ಪೂಜೆಯನ್ನು ಮಾಡುವಂತಹ ಬ್ರಾಹ್ಮಣರ ದ್ವಾರಾನೇ ಭಗವಂತನಿಗೆ ಹೋಗುತ್ತೆ. ಆದ್ದರಿಂದಾಗಿ ಬ್ರಾಹ್ಮಣರೇ ಇದಕ್ಕೆ ಯೋಗ್ಯರಾದವರು ಅಂತ ರೀತಿಯಾಗಿ ರುಕ್ಮಿಣಿ ತಿಳಿದುಕೊಂಡು ಬ್ರಾಹ್ಮಣನ ಕೈಲೇ ಒಂದು ಪತ್ರವನ್ನು, ಲವ್ ಲೆಟರನ್ನು ಬರೆದು ಕಳಿಸ್ತಾಳೆ ರುಕ್ಮಿಣಿ. ಬ್ರಾಹ್ಮಣ ತಾನು ದ್ವಾರಕೆಗೆ ಬರ್ತಾನೆ. ಎಂತಹ ಅದ್ಭುತವಾಗಿರುವಂತಹ ಸಂಘಟನೆ ಅಂತಂದರೆ, ದ್ವಾರಕೆಗೆ ಬಂದಿದ ಕೂಡಲೇ ಯಾವ ರಾಜರು ಕೂಡ ನೀವು ಯಾರು, ಎಲ್ಲಿಂದ ಬಂದೀರಿ, ಒಂದು ಪ್ರಶ್ನೆನೂ ಮಾಡಲಿಕ್ಕಿಲ್ಲ. ಕೃಷ್ಣನ ಆರ್ಡರ್ಸ್ ಏನನ್ನೇ ಇರಲಿ, ಬ್ರಾಹ್ಮಣರಿಗೆ ಯಾರೂ ತಡೆ ಹಾಕಲಿಕ್ಕಿಲ್ಲ. ಬ್ರಾಹ್ಮಣರು ಈ ಸ್ವೇಚ್ಛರಾಗಿ ಬರಬಹುದು, ಯಾವಾಗಾದರೂ ಹೋಗ್ಬೋದು ಅಂಥೇಳಿ ಎಲ್ಲ ರಾಜಭಟರಿಗೂ ಕೂಡ ಹೇಳಿರ್ತಾನೆ. ಹಿಂಗೆ ಬ್ರಾಹ್ಮಣರು ಆ ದ್ವಾರದಲ್ಲಿ ದ್ವಾರಕಾಂಸ ಸಮಭ್ಯೇತ್ಯ ಪ್ರತಿಹಾರೇ ಪ್ರವೇಶಿತಃ ಅಪಶ್ಚಿದಾದ್ಯಂ ಪುರುಷಂ ಆಸೀನಂ ಕಾಂಚನಾಸನೆ. ಆ ದ್ವಾರಕಾಪಟ್ಟಣದಲ್ಲಿ ಆ ಮಹಾದ್ವಾರದಿಂದಾಗಿ ರಾಜರ ಭಟರಿಂದ ಸಹಿತರಾಗಿ ಅವರು ಗೌರವಪೂರ್ವಕವಾಗಿ ಬ್ರಾಹ್ಮಣರನ್ನು ಒಳಗೆ ಕರ್ಕೊಂಡು ಬಂದಾಗ ಆ ಕೃಷ್ಣನನ್ನು ನೋಡಿ ಆಶ್ಚರ್ಯನಾಗುತ್ತಾನೆ ಅಂತೆ ಬ್ರಾಹ್ಮಣ. ಏನು ವಜ್ರಮಂಟಪ, ವಜ್ರಾಸನ, ಕೃಷ್ಣನ ಮಂದಹಾಸ, ಆ ಮುಖ, ಆ ರಾಜ ಒಂದು ವಸ್ತ್ರಗಳಲ್ಲಿ ಭಗವಂತನಲ್ಲಿ ಕಾಣಿಸುವ ಕಾಂತಿ, ಅದು ಯಾವ ಸೂರ್ಯನಿಗೂ ಇಲ್ಲ, ಯಾವ ಚಂದ್ರನಿಗೂ ಇಲ್ಲ. ಮತ್ತು ಅಂಥ ರಾಜರೆಲ್ಲ ಕೂಡ ಸುತ್ತು ಕುಳಿತಿದ್ದಾರೆ. ಎಂತೆಂಥ ರಾಜರು ನಾವು ಇಷ್ಟು ದಿವಸ ಇಂತಿಂಥವರ ಅಂತ ಈ ರೀತಿಯಾಗಿ ಕೇಳಿದ್ದೇವೆ, ಅವರೆಲ್ಲರೂ ಕೃಷ್ಣನ ದಾಸಿಗಳಂತೆ ಕುಳಿತಿದ್ದಾರೆ ಎಲ್ಲ ಪಕ್ಕದಲ್ಲಿ. ಇಂತಿಂತಹ ರಾಜರೆಲ್ಲರೂ ಕೂಡ ಕುಳಿತು ಆ ದೊಡ್ಡ ಸಭೆಯಲ್ಲಿ ಈ ಬ್ರಾಹ್ಮಣ ಪ್ರವೇಶ ಮಾಡಿದ
ಪ್ರವೇಶ ಮಾಡಿದ ತಕ್ಷಣ ದೃಷ್ಟ್ವಾ ಬ್ರಹ್ಮಣ್ಯ ದೇವಸ್ಥಂ ಅವರುಹ್ಯ ನಿಜಾಸನೆ ಉಪವೇಶ್ಯಾರ್ಹಯಾಂಚಕ್ರಿ ಯಥಾತ್ಮಾನಂ ದಿವೌಕಸಃ. ಭಗವಂತ ತಾನು ಎದ್ದು ಬಂದು ಓಡಿ ಬರ್ತಾನಂತೆ. ಬ್ರಾಹ್ಮಣರು ಬಂದಿದ ತಕ್ಷಣ ಎದ್ದೇಳಬೇಕು ಅಂತೇಳಿ ಕೃಷ್ಣ ಪಾಠವನ್ನು ಹೇಳ್ತಾ ಇದ್ದಾನೆ ಇಲ್ಲಿ. ಬ್ರಾಹ್ಮಣರ ಮೇಲೆ ಅಷ್ಟು ಪ್ರೀತಿ ಭಗವಂತನಿಗೆ, ಅಷ್ಟು ಪ್ರೀತಿ. ನಮೋ ಬ್ರಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣ ಹಿತಾಯ ಚ ಜಗದ್ಹಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಅಷ್ಟು ಪ್ರೀತಿ ಭಗವಂತನಿಗೆ. ಯಾಕೆ? ಯಾರು ಬರಬೇಕಂದ್ರೂ ಕೂಡ ಬ್ರಾಹ್ಮಣರ ದ್ವಾರನೇ ಬರ್ತಾರೆ ನನ್ನ ಹತ್ರ. ನನ್ನ ಭಕ್ತರು ನನ್ನ ಸಮೀಪಕ್ಕೆ ಬರಬೇಕಂದ್ರೆ ಈ ಬ್ರಾಹ್ಮಣ ಬೇಕು. ಅಂತಹದ್ದು ಬ್ರಾಹ್ಮಣ. ಇವನು ಈ ಬ್ರಾಹ್ಮಣ ಬಂದಿದ ತಕ್ಷಣ ಆ ಕೃಷ್ಣ ಎದ್ದು ಸಿಂಹಾಸನದಿಂದ ಬರ್ತಾ ಇಳಿದು ಕೆಳಗೆ ಓಡ್ತಾ ಇದ್ದಾನಂತೆ. ಆಗ ರಾಜರೆಲ್ಲರೂ ಕೂಡ ಆಶ್ಚರ್ಯಪಟ್ಟರಂತೆ. ಕೃಷ್ಣನೇ ಎಲ್ಲ ಜಗತ್ತಿಗೆ ಒಡೆಯ ಅಂತ ಇಷ್ಟು ದಿವಸ ತಿಳಿದಿದ್ದೇವೆ ನಾವು. ಕೃಷ್ಣನೇ ಎದ್ದು ಓಡಿ ಬರ್ತಾ ಇದ್ದಾನೆ ಈಗ. ಅಂದರೆ ಅವ್ರಕ್ಕಿಂತ ಕೃಷ್ಣನೇ ಇಷ್ಟು ಗೌರವ ಮರ್ಯಾದೆಗಳನ್ನು ಕೊಡ್ತಾ ಇದ್ದಾನೆ ಅಂತಂದರೆ ಯಾರಪ್ಪ ಬಂದಿದ್ದು ಅಂತ ನೋಡಿದರೆ ಒಂದು ಹರಕ ಪಂಚೆಯನ್ನು ಹುಟ್ಟುಕೊಂಡು ಶಿಖವನ್ನು ಧಾರಣ ಮಾಡುವಂತಹ ಮನಾಮ ಧಾರಣ ಮಾಡಿರುವಂತಹ ಒಬ್ಬ ಬ್ರಾಹ್ಮಣ ಬಂದಿದ್ದಾನಂತೆ. ಆಗ ಎಲ್ಲರಿಗೂ ತಿಳಿದಂತೆ ಬ್ರಾಹ್ಮಣನ ಕ್ಷತ್ರಿಯ ಕೃಷ್ಣ ಈಗ ಕ್ಷತ್ರಿಯಕ್ಕಿಂತಲೂ ಉತ್ತಮ ಬ್ರಾಹ್ಮಣ. ಆದ್ದರಿಂದ ಈ ಬ್ರಾಹ್ಮಣರಿಗೆ ಎಲ್ಲರೂ ಮರ್ಯಾದೆ ಕೊಡಬೇಕಂತ ಕೃಷ್ಣ ನಮಸ್ಕಾರ ಮಾಡಿದ ತಕ್ಷಣ ಎಲ್ಲ ರಾಜರು ಕೂಡ ಆ ಬ್ರಾಹ್ಮಣರಿಗೆ ನಮಸ್ಕಾರ ಮಾಡಿದ್ರಂತೆ. ಮತ್ತು ಆ ಬ್ರಾಹ್ಮಣನನ್ನು ಕರೆದುಕೊಂಡು ಹೋಗಿ ತಾನು ಕೂತಿರುವಂತಹ ಸಿಂಹಾಸನದ ಮೇಲೆ ಈ ಬ್ರಾಹ್ಮಣರನ್ನು ಕೂಡಿಸ್ತಾರಂತೆ. ಇಲ್ಲೇನೋ ಬ್ರಾಹ್ಮಣರಿಗೆ ಚಿಂತೆ, ಇವೆಲ್ಲ ಯಾಕೆ ಮಾಡ್ತಾ ಇದ್ದಿ ಕೃಷ್ಣ? ನಾನು ಹೇಳಲಿಕ್ಕೆ ಏನು ಬಂದಿದ್ದೇನೋ, ಅಲ್ಲಿ ಏನೋ ಬಹಳ ಕ್ಲಿಷ್ಟವಾಗಿರುವಂತಹ ಪರಿಸ್ಥಿತಿಯಲ್ಲಿ ರುಕ್ಮಿಣಿ ಇದ್ದಾಳೆ. ಇಲ್ಲೇನೋ ನೀನು ಇಂಥ ಪರಿ ನನ್ನ ಮಾತು ಕೇಳ್ತಾ ಇಲ್ಲ, ಬಂದಿದ್ದ ತಕ್ಷಣ ಹೇಳಬೇಕು ಅಂಥೇಳಿ ಬ್ರಾಹ್ಮಣ ಕೃಷ್ಣ ನಿನ್ನ ಜೊತೆ ಮಾತನಾಡಬೇಕು, ಮೊದಲು ಒಳಗೆ ಬರ್ರಿ ಅಂತ ಕರೆಯೋರು. ಬಂದಿದ್ದ ತಕ್ಷಣ ಕೃಷ್ಣ ನಿನ್ನ ಜೊತೆ ಹೇಳಬೇಕು, ಬೇಡ ಕುಳಿತುಕೊಳ್ಳ್ರಿ ಅಂತ ಈ ರೀತಿಯಾಗಿ ಸಿಂಹಾಸನ ಮೇಲೆ ಕುಳಿಸಿದ. ಆಮ್ಯಾಕ ಷೋಡಶೋಪಚಾರ ಪೂಜೆಯನ್ನು ಮಾಡಿದ. ಹೆಂಗ ಅಂತಂದರೆ ಯಥಾತ್ಮಾನಂ ದಿವೌಕಸಃ ಅಂತಂದರೆ ದೇವತೆಗಳು. ಅಂದರೆ ದಿವಂ ಓಕಃ ಏಷಾಂತೆ ದಿವೌಕಸಃ. ದಿವಂ ಅಂತ ಸ್ವರ್ಗವೇ ಓಕಃ ಗೃಹ, ಸ್ವರ್ಗವೇ ಮಣಿಯಾಗಿರುವಂತಹ ಅವರು ಯಾರು? ದೇವತೆಗಳು. ಅಂತಹ ದೇವತೆಗಳೆಲ್ಲರೂ ಕೂಡ ಭಗವಂತನಿಗೆ ಹೇಗೆ ಆರಾಧನೆ ಮಾಡ್ತಾರೆಯೋ, ಯಾವ ಭಕ್ತಿ ಯಾವ ನಿಷ್ಠೆಯನ್ನು ಇಟ್ಕೊಂಡು ಆರಾಧನೆ ಮಾಡ್ತಾರೆಯೋ ಅಂತಹ ಆರಾಧನೆಯನ್ನು ಕೃಷ್ಣ ತಾನು ಈ ಬ್ರಾಹ್ಮಣನಿಗೆ ಮಾಡ್ತಾ ಇದ್ದಾನೆ. ಅಂತಹ ಆರಾಧನೆ ಭಗವಂತ ಮಾಡ್ತಾ ಇದ್ದಾನೆ. ಯಾವುದೋ ಎಲ್ಲರೂ ನನ್ನ ನೋಡಿ ಮೆಚ್ಚಿಕೊಳ್ಳಬೇಕು ಅಂತ ಅನ್ನೋದಲ್ಲ, ಭಕ್ತಿಪೂರ್ವಕವಾಗಿ ಆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಬ್ರಾಹ್ಮಣಿಗೆ. ತಂಭುಕ್ತವಂತಂ ವಿಶ್ರಾಂತಂ ಉಪಗಮ್ಯ ಸತಾಂ ಗತಿ ಬಾಣಿನಾಭಿಮೃಶಂಕೃ ಪಾದವು ಅವ್ಯಗ್ರಸ್ತಮ ಪೂಜೆ. ಆ ಬ್ರಾಹ್ಮಣನಿಗೆ ಊಟಕ್ಕೆ ಹಾಕಿ ಹೊಟ್ಟೆ ತುಂಬ ಊಟ ಆದ ಮೇಲಕ್ಕೆ ಅವನಿಗೆ ಊಟನೇ ಇಳಿತಿರಲಿಲ್ಲ. ಸಾವಕಾಶ ನಿಧಾನವಾಗಿ ಕೂಡ್ರಿ ಅಂತ ಹೇಳಿ ನಿಧಾನಕ್ಕೆ ಕೂಡಿಸಿ ಆ ಬ್ರಾಹ್ಮಣನಿಗೆ ಹೊಟ್ಟೆ ತುಂಬ ಊಟಕ್ಕೆ ಹಾಕಿದ ಮೇಲಕ್ಕೆ ಕೃಷ್ಣ ನಿನ್ನ ಜೊತೆ ಮಾತನಾಡಬೇಕು, ಒಂದು ನಿಮಿಷ ಇರಲಿ, ನೀವು ಸಿಂಹಾಸನ ಮೇಲೆ ಕೂಡ್ರಿ. ಮತ್ತೆ ಸಿಂಹಾಸನ ಮೇಲೆ ಕುಳಿಸಿದ ಭಗವಂತ. ಕುಳಿಸಿಕೊಂಡು ಪಾದವು ಅವ್ಯಗ್ರಸ್ತಮ ಅಪೃಚ್ಛತ ಏನಂತಂದರೆ ಭಗವಂತ ಆ ಬ್ರಾಹ್ಮಣರ ಪಾದವನ್ನು ಸ್ವೀಕಾರವನ್ನು ಮಾಡಿ ಪಾದವನ್ನು ಒತ್ತುತ್ತಾನೆ ಅಂತೆ ಭಗವಂತ. ಪಾದವನ್ನು ಒತ್ತಿ ವಿಶ್ರಾಂತಿ ಎಲ್ಲ ಆದ ಮೇಲಕ್ಕೆ ಆ ಬ್ರಾಹ್ಮಣನು ಮಾತನಾಡಲಿಕ್ಕೆ ಪ್ರಾರಂಭ ಮಾಡಬೇಕು ಅಂತ ಅಂದ್ಕೊಂಡಿದ್ದಾಗ ಆಗ ಮತ್ತೆ ಕೃಷ್ಣ ಅಷ್ಟೊಳಗೆ ಅಷ್ಟು ಏನು ವಿಷಯ ಏನು ಎಂಬುದು ಸರ್ವಜ್ಞನಾಗಿರುವಂತಹ ಪರಮಾತ್ಮನಿಗೆ ಎಲ್ಲ ಗೊತ್ತು. ತಾನು ಏನು ಮಾಡ್ತಾನ, ರುಕ್ಮಿಣಿಗೆ ಶಿಶುಪಾಲನ ಜೊತೆ ವಿವಾಹ ಆಗೋದಿಲ್ಲ ಅಂತಲೂ ಗೊತ್ತು, ಎಲ್ಲನೂ ಗೊತ್ತು. ಆದರೆ ಬ್ರಾಹ್ಮಣನಿಗೆ ಗೊತ್ತಿಲ್ಲಲ್ಲ. ಬ್ರಾಹ್ಮಣ ಕೃಷ್ಣನ ಸಾಮರ್ಥ್ಯ ಎಲ್ಲ ಗೊತ್ತಿದ್ರೂ ಕೂಡ ಈ ರುಕ್ಮಿಣಿ ದೊಡ್ಡ ಜವಾಬ್ದಾರಿಯನ್ನು ಒಪ್ಪಿಸಿದ್ದಾಳೆ. ಆದ್ದರಿಂದಾಗಿ ಒಬ್ಬರು ಜವಾಬ್ದಾರಿಯನ್ನು ಒಪ್ಪಿಸಿದಾಗ ಆ ಜವಾಬ್ದಾರಿ ಪರಿಪೂರ್ಣ ಆಗುವ ತನಕ ಮನಸ್ಸು ಯಾರಿಗೂ ಕೂಡ ಒಂದು ಕಡೆ ಕುಳಿತಿರುವುದಿಲ್ಲ, ಟೆನ್ಷನ್ ಆಗ್ತಾನೇ ಇರ್ತದೆ. ಅಂತಹ ಬ್ರಾಹ್ಮಣನಿಗೆ ಟೆನ್ಷನು, ಮಾತನಾಡಿಬಿಡ್ಬೇಕು, ಮೊದಲಿಗೆ ರುಕ್ಮಿಣಿ ಕೊಟ್ಟಿರುವಂತಹ ಪತ್ರೆಯನ್ನು ಕೊಟ್ಟುಬಿಡಬೇಕು ಅಂತ ಅಂದಾಗೆಲ್ಲ ಕೂಡ ಕೃಷ್ಣ ತಡಿತಾ ಇದ್ದಾನೆ. ಫಸ್ಟ್ ಬ್ರಾಹ್ಮಣರ ಸೇವೆ ಆಗಬೇಕು. ಏನು? ಕಚ್ಚಿದ್ವಿಜವರ ಶ್ರೇಷ್ಠ ಧರ್ಮಸ್ಥೆ ವೃದ್ಧಸಮ್ಮತಃ ವರ್ತತೆ ನಾತಿಕೃಚ್ಛೇನ ಸಂತುಷ್ಟ ಮನಸ್ಸದ ಸಂತುಷ್ಟೋ ಯರ್ಹಿ ವರ್ತೇತ ಬ್ರಾಹ್ಮಣೋ ಏನಕ್ಕೇನಚಿತ್ ಆಹೀಯಮಾನ ಸ್ವಾಧರ್ಮ ಸಹ್ಯಸ್ಯ ಅಖಿಲ ಕಾಮದುಕು. ಕುಳಿತುಕೊಳ್ಳ್ರಿ, ಆರಾಮಿದ್ದೀರಾ? ಹೇಗೆ ನಡೀತಾ ಇದೆ ನಿಮ್ಮ ಧರ್ಮಾಚರಣೆ? ಎಲ್ಲ ಚೆನ್ನಾಗಿ ನಡೀತಾ ಇದೆಯಾ? ನೀವು ಮಾಡಿರುವಂತಹ ಧರ್ಮದಿಂದಲೇ ಇವತ್ತು ಎಲ್ಲ ಕಾಮಗಳು ಕೂಡ ಎಲ್ಲ ಜನರಿಗೆ ಉಂಟು ಆಗ್ತಾ ಇದೆ. ಸಹ್ಯಸ್ಯ ಅಖಿಲ ಕಾಮಧಕ್ ಆಹೀಯಮಾನ ಸ್ವಾಧರ್ಮ. ನೀವು ನಿಮ್ಮ ಧರ್ಮಗಳನ್ನು ಪರಿಪಾಲನೆ ಮಾಡಿದರೇನೆ ಜಗತ್ತು ಉಳಿಯುವುದು ಅಂತನೋ ಮಾತನ್ನು ಕೃಷ್ಣ ಹೇಳ್ತಾ ಇದ್ದಾನೆ. ಬ್ರಾಹ್ಮಣರು ಮಾಡುವಂತಹ ಕರ್ತವ್ಯಗಳನ್ನು ಮಾಡಲಿಕ್ಕೇ ಬೇಕು. ಜಪತಪಾದಿಗಳು, ಯಜ್ಞದಾನಾದಿಗಳು, ಸಂಧ್ಯಾವಂದನ, ತ್ರಿಕಾಲ ಸಂಧ್ಯಾವಂದನಾದಿಗಳು ಎಲ್ಲವನ್ನೂ ಕೂಡ ಮಾಡುವಂತಹವರಾಗಿದ್ದೀರಾ? ಇಲ್ಲ. ನೀವು ಇದ್ರೇನೆ, ನೀವು ಸುಖವಾಗಿದ್ದರೇನೆ ಜಗತ್ತೆಲ್ಲೂ ಸುಖ ಕ್ಷೇಮವಾಗಿರುತ್ತೆ ಅಂತ ಈ ರೀತಿಯಾಗಿ ಹೇಳ್ತಾರೆ. ಅಖಿಲ ಕಾಮಧಕ್
ಅಸಂತುಷ್ಟ ಸುಖಂ ವಿಪ್ರನ್ ಆಪ್ನೋತಿ ಸುರೇಶ್ವರ ಅಕಿಂಚನೋಪಿ ಸಂತುಷ್ಟ ಚೇತೇ ಸರ್ವಾಂಗ ವಿಜ್ವರ. ಎಲ್ಲರೂ ಕೂಡ ಸಂತುಷ್ಟರಾಗುವವರಿಗೆ ಏನೋ ಒಂದು ಸಾಧನೆ ಮಾಡ್ತಾನೇ ಇರ್ತಾರೆ. ಯಾರಿಗೂ ಯಾವ ಜನರಿಗೂ ಕೂಡ ಎಷ್ಟು ಕೊಟ್ಟರೂ ಕೂಡ ತೃಪ್ತಿ ಇರೋದಿಲ್ಲ. ಅಂತಹ ಪ್ರಪಂಚದಲ್ಲಿ ಬ್ರಾಹ್ಮಣರು ಮಾತ್ರ ಎಷ್ಟು ಇದ್ದರೆ ಅಷ್ಟರಲ್ಲೇನೆ ಅವರು ಸಮಾಧಾನ ಹೊಂದಿ ಅವರು ಸುಖವಾಗಿ ಭಗವಂತನ ಪೂಜೆಯನ್ನು ಮಾಡ್ತಾ ಇರುವಂತಹವರಾಗಿದ್ದಾರೆ. ಇಂತಹ ಬ್ರಾಹ್ಮಣರೇ ಮತ್ತು ಅಷ್ಟೇ ಅಲ್ಲ, ಇನ್ನು ಎಷ್ಟು ಹೊಗಳುತ್ತಾನೆ ಭಗವಂತ ಅಂತಂದರೆ ವಿಪ್ರಾನ್ ಸ್ವಲಾಪ ಸಂತುಷ್ಟಾನ್ ಸಾಧೂನ್ ಭೂತ ಸುಹೃತ್ತಮಾನ್ ನಿರಹಂಕಾರಿಣಃ ಶಾಂತಾನ್ ನಮಸ್ಯೆ ಶಿರಸಾಸಕೃತ್. ಇಲ್ಲಿ ಬ್ರಾಹ್ಮಣರಿಗೆ ಸ್ತೋತ್ರ ಮಾಡ್ತಾರೆ. ವಿಪ್ರಾನ್ ಸ್ವಲಾಪ ಸಂತುಷ್ಟಾನ್, ನಿನಗೆ ಭಗವಂತ ಎಷ್ಟು ಕೊಟ್ಟಿದ್ದಾನೆಯೋ ಅಷ್ಟರಲ್ಲಿಯೇ ತೃಪ್ತನಾಗಿರುವಂತಹವರೇ, ಅಲ್ಪತೃಪ್ತರೇ, ಸಾಧುಗಳೇ, ಭೂತ ಸುಹೃತ್ತಮಾನ್, ಅಖಿಲ ಲೋಕಕ್ಕೆ ಕಲ್ಯಾಣ ಮಾಡುವಂತಹವರೇ, ಮತ್ತು ನಿರಹಂಕಾರಿಣ ಅಹಂಕಾರ ರಹಿತರಾದವರೇ, ಶಾಂತರಾಗಿರತಕ್ಕಂತಹವರೇ, ನಿಮಗೆ ನಮಸ್ಯೇ ಶಿರಸಾಸಕೃತ್, ಸಾಷ್ಟಾಂಗ ಪ್ರಣಾಮವನ್ನು ಮಾಡ್ತೀನಿ ಅಂತ ರೀತಿಯಾಗಿ ಕೃಷ್ಣ ಹೇಳ್ತಾ ಇದ್ದಾನೆ. ಇದರಿಂದ ಸೂಚನೆ ಮಾಡ್ತಾ ಇದ್ದಾರೆ ಎಲ್ಲ ಬ್ರಾಹ್ಮಣರು ಹೇಗೆ ಇರಬೇಕು ಅಂತಂದರೆ, ಕೃಷ್ಣ ಹೇಳ್ತಾನೆ ಎಷ್ಟು ಸಿಗತ್ತೆ ಅಷ್ಟರಲ್ಲಿ ತೃಪ್ತರಾಗಬೇಕು, ಅಲ್ಪ ತೃಪ್ತರಾಗಿರಬೇಕು, ಸಾಧುಗಳಾಗಿರಬೇಕು, ಮತ್ತು ಭೂತ ಸುಹೃತ್ತಮಾನ್, ಲೋಕಕ್ಕೆ ಕಲ್ಯಾಣವನ್ನು ಕೋರ್ತಾ ಇರಬೇಕು ಸದಾ. ಚತುಸ್ಸಾಗರ ಪರ್ಯಂತಂ ಗೋಬ್ರಾಹ್ಮಣೇಭ್ಯ ಶುಭಂ ಭವತು ಅಂತ ಈ ರೀತಿಯಾಗಿ ಉಚ್ಚಾರಣೆ ಮಾಡುವಂತಹವರು ಬ್ರಾಹ್ಮಣರೇ. ಇಂತಹ ಬ್ರಾಹ್ಮಣ ಲೋಕ ಕಲ್ಯಾಣಕ್ಕಾಗಿರಬೇಕು ಮತ್ತು ಅಹಂಕಾರ ಇರಬಾರ್ದು. ನನಗಿಷ್ಟು ವಿದ್ಯೆ ಇದೆ, ನನಗಿಷ್ಟು ಪ್ರಚಂಡ ಪಾಂಡಿತ್ಯ ಇದೆ ಅಂತ ಈ ರೀತಿ ಅಹಂಕಾರ ಇರಬಾರ್ದು. ಮತ್ತು ಶಾಂತರಾಗಿರಬೇಕು, ಸದಾ ಕಾಲಕ್ಕೂ ಚಿರಡಿ ಮಾಡ್ಕೊಳ್ತಾ ಇರಬಾರ್ದು. ಇಂತಹ ಬ್ರಾಹ್ಮಣರು ಇದೇ ಹೇಳ್ತಾರೆ ನಮ್ಮ ಪುಣ್ಯಾವಚನ ಮಾಡುವಂತಹ ಸಂದರ್ಭದಲ್ಲಿಯೂ ಕೂಡ ವ್ರತ ನಿಯಮ ತಪಸ್ವಾಧ್ಯಾಯ ಕ್ರತುದಮದಾನ ವಿಶಿಷ್ಟಾನಾಂ ಬ್ರಾಹ್ಮಣಾನಾಂ ಮನಸ್ಸಮಾಧೀಯತಾಂ ಅಂತ ರೀತಿಯಾಗಿ ಯಜಮಾನ ಹೋಗಿ ಬ್ರಾಹ್ಮಣನನ್ನು ಕೇಳಿಕೊಳ್ಳಬೇಕು. ನೀವು ಸಮಾಧಾನದಿಂದ ಇರಬೇಕು ಅಂತ ಈ ರೀತಿಯಾಗಿ ಕೇಳಬೇಕು. ಹೇ ಬ್ರಾಹ್ಮಣರೇ ಅಂತ ಪ್ರಯೋಗ ಮಾಡ್ತಾರೆ. ಎಂತಹ ಬ್ರಾಹ್ಮಣರು, ಎಂತಹವುಗಳಿಂದ ವಿಶಿಷ್ಟರಾಗಿರುವಂತಹ ಬ್ರಾಹ್ಮಣರಾಗಿರಬೇಕು ಅವರು. ವ್ರತ ಅಂದರೆ ಏಕಾದಶಿ, ಚಾತುರ್ಮಾಸ್ಯ ಮೊದಲಾಗಿರುವಂತಹ ನಿಷ್ಕಾಮ ವ್ರತಗಳನ್ನೆಲ್ಲವನ್ನು ಕೂಡ ಮಾಡ್ತಾ ಇರಬೇಕು. ಮತ್ತು ನಿಯಮವನ್ನು ಇಟ್ಕೊಳ್ಳಬೇಕು. ನಿಷಿದ್ಧವಾಗಿರುವಂತಹ ಪದಾರ್ಥಗಳನ್ನು ಸ್ವೀಕಾರವನ್ನು ಮಾಡುವುದಿಲ್ಲ ಅಂತ ನಿಯಮವನ್ನು ಇಟ್ಕೊಳ್ಳದಿರಬೇಕು. ಮತ್ತು ತಪಸ್ಸು, ಗಾಯತ್ರಿ ಜಪಾದಿಗಳನ್ನೆಲ್ಲವನ್ನು ಕೂಡ ಮಾಡ್ತಾ ಇರಬೇಕು. ಸ್ವಾಧ್ಯಾಯ ಅಂತಂದರೆ ಈ ಭಗವಂತ ವೇದವ್ಯಾಸ ದೇವರಿಗೆ ಸಮ್ಮತವಾಗುವಂತಹ ಏನು ಶಾಸ್ತ್ರ ಇದೆಯೋ ಆ ಶಾಸ್ತ್ರವನ್ನು ಅಧ್ಯಯನವನ್ನು ಮಾಡಿರಬೇಕು. ಅಂತಂದರೆ ಮಧ್ವಾಚಾರ್ಯರೇ ವೇದವ್ಯಾಸ ದೇವರಿಗೆ ಅಭಿಮತವಾಗಿರುವಂತಹ ಶಾಸ್ತ್ರವನ್ನು ಬರೆದವರು, ಮಹತ್ವ ಸಿದ್ಧಾಂತವನ್ನು ತಿಳಿದುಕೊಂಡಿರಬೇಕು. ಮತ್ತು ಕ್ರತು ಅಂತಂದರೆ ಏನು, ಯಾಗಾದಿಗಳನ್ನೆಲ್ಲವನ್ನು ಕೂಡ ಮಾಡ್ತಿರಬೇಕು. ದಮ ಅಂತಂದರೆ ಶಮೋಮನ್ನಿಷ್ಠತಾ ಬುದ್ಧಿ, ದಮ ಇಂದ್ರಿಯ ನಿಗ್ರಹ ಅಂತ ಹೇಳಿದ್ದಾರೆ. ಅಂದರೆ ದಮ ಅಂತಂದರೆ ಇಂದ್ರಿಯ ನಿಗ್ರಹ, ಆ ಇಂದ್ರಿಯ ನಿಗ್ರಹ ಅಂತ ಅನ್ನೋದಿರಬೇಕು. ಮತ್ತು ದಾನಾದಿಗಳನ್ನು ಮಾಡ್ತಾ ಇರಬೇಕು. ಇಂತಹ ಯಾವ ಬ್ರಾಹ್ಮಣರಿದ್ದಾರೆಯೋ ಅಂತಹ ಬ್ರಾಹ್ಮಣರೇ ನೀವು ಸಮಾಹಿತ ಮನಸ್ಕರಾಗಿದ್ದೀರೋ ಅಂತ ರೀತಿಯಾಗಿ ಕೇಳ್ತಾ ಇದ್ದಾರೆ ಯಜಮಾನ. ಪುಣ್ಯಾವಚನದಲ್ಲಿ ಕೇಳ್ತಾ ಇರಬೇಕು. ಅಂತಹ ಬ್ರಾಹ್ಮಣರಾಗಿರಬೇಕು. ಇಷ್ಟು ಇದ್ದರೇನೆ ಅವನಿಗೆ ಸರಿಯಾದ ಬ್ರಾಹ್ಮಣ. ಅವನ ಆಶೀರ್ವಾದ ಮಾಡಿದ್ದರೆ ಅದೇ ಆಗ ಉತ್ತಮವಾಗಿರುವಂತಹ ಫಲ ಅಂತನ್ನೋದು ಲಭಿಸುತ್ತದೆ ಅಂತ ಈ ರೀತಿಯಾಗಿ ಎಲ್ಲ ನಿಮ್ಮ ಇಂತಹವರಾಗಿರುವಂತಹ ಬ್ರಾಹ್ಮಣರೇ ನಿಮ್ಗೆ ಅನಂತ ನಮಸ್ಕಾರಗಳು ಅಂತ ಈ ರೀತಿಯಾಗಿ ಭಗವಂತ ಹೇಳ್ತಾನೆ. ಇಷ್ಟೆಲ್ಲ ಆದ ಮೇಲಕ್ಕ ಮೊದಲಿಗೆ ಬ್ರಾಹ್ಮಣರ ಯೋಗಕ್ಷೇಮವನ್ನು ವಿಚಾರವನ್ನು ಮಾಡಿದ ಮೇಲಕ್ಕ ಕೃಷ್ಣ ಆಗ ಮ್ಯಾಟರ್ಗೆ ಬರ್ತಾನೆ ಅನ್ಕೊಂತೀರಾ? ಇಲ್ಲ. ಆಗ ಇನ್ನು ಮತ್ತು ಪ್ರಜೆಗಳಿದ್ದಾರೆ, ರಾಜರಿದ್ದಾರೆ, ಅವರೆಲ್ಲರ ಬಗ್ಗೆ ಕೇಳಬೇಕು. ಯಾಕೆ? ಬ್ರಾಹ್ಮಣರೇ ಈ ಊರಿಂದ ಆ ಊರು ತಿರುಗೋರು, ಆ ರಾಜರ ಬಗ್ಗೆ ಆ ಜನರ ಬಗ್ಗೆ ತಿಳಿದವರು ಬ್ರಾಹ್ಮಣರೇ. ಅದಕ್ಕೆ ಬ್ರಾಹ್ಮಣರ ದ್ವಾರ ಅಂತ ತಿಳ್ಕೊಳ್ಬೇಕು. ಅಂದರೆ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಯಾರು ಬಗ್ಗೆ ತಿಳ್ಕೊಳ್ಬೇಕು ಅಂತಂದರೂ ಕೂಡ ಬ್ರಾಹ್ಮಣನೇ ಬೇಕು ಅಂತನ್ನೋದನ್ನು ಕೃಷ್ಣ ಚೆನ್ನಾಗಿ ಹೇಳ್ತಾ ಇದ್ದಾನೆ ಇಲ್ಲಿ. ರಾಜತಯೇ ಕಚ್ಚಿದ್ವ ಕುಶಲಂ ಬ್ರಹ್ಮಣ್ ರಾಜತೋ ಯಸ್ಯ ಹಿ ಪ್ರಜಾಃ ಸುಖಂ ವಸಂತಿ ವಿಷಯೇ ಪಾಲ್ಯಮಾನ ಸಮೇ ಪ್ರಿಯಃ ಅಂತ. ಎಂತಹ ರಾಜರ ನನಗಿಷ್ಟ ಅಂತಂದರೆ ಸುಖಂ ವಸಂತಿ ವಿಷಯೇ ಸುಖವಾಗಿ ಜನರೆಲ್ಲರೂ ಕೂಡ ಇರುವಂತೆ ನೋಡ್ಕೊಳ್ಬೇಕು. ಅಂತಹ ರಾಜರು ನನಗೆ ಅತ್ಯಂತ ಪ್ರಿಯರಾಗಿರಬೇಕು. ಅಂತಹ ಪ್ರಿಯರಾಗಿರುವಂತಹವರು, ಅಂತಹ ರಾಜರೆಲ್ಲರೂ ಕೂಡ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಎಲ್ಲ ಜನರನ್ನು, ಅವರ ಪರಿವಾರ ಚೆನ್ನಾಗಿದೆಯೇ ಇಲ್ಲ ಅಂತ ರೀತಿಯಾಗಿ ಎಲ್ಲ ಬ್ರಾಹ್ಮಣರನ್ನು ಇಷ್ಟು ಎತ್ತಿ ಹಿಡಿತಾ ಇದ್ದಾನೆ ಕೃಷ್ಣ. ಈಗಿನ ಕಾಲದಲ್ಲಿ ಬ್ರಾಹ್ಮಣರಿಗೆ ಏನಾಗ್ಬಿಟ್ಟಿದೆ ಅಂತಂದರೆ, ಈ ಲೌಕಿಕ ವಿಷಯಗಳ ಬಗ್ಗೆ ಅಲ್ಲಿ ದೈತ್ಯರು ಮತ್ತು ಈ ಕಡೆ ದೇವತೆಗಳೆಲ್ಲರೂ ಸೇರಿ ಮಂದರ ಪರ್ವತವನ್ನು ಮಥನೆ ಮಾಡುವಂತಹ ಸಂದರ್ಭದಲ್ಲಿ ಮಧ್ಯದ ಮಂದರ ಪರ್ವತದ ಪರಿಸ್ಥಿತಿ ಏನಾಗಬೇಕಲ್ಲ, ಹಿಂಗೆ ಅಲೌಕಿಕ ವಿಷಯಗಳಲ್ಲಿ ಏನು ಮಾಡಬೇಕು ಅರ್ಥ ಆಗದೆ ಜೀವನ ಉಪಾಧಿಗಾಗಿ ಲೌಕಿಕವನ್ನು ಹಿಡ್ಕೊಳ್ಬೇಕು ಅಥವಾ ಭಗವಂತನಲ್ಲೇ ಪೂರ್ಣ ವಿಶ್ವಾಸವನ್ನಿಟ್ಟು ಈ ವೈದಿಕವನ್ನು ಹಿಡ್ಕೊಳ್ಬೇಕು ಅಂತನೋ ಒಂದು ಗೊಂದಲದಲ್ಲಿ ಬ್ರಾಹ್ಮಣರೆಲ್ಲರಿದ್ದಾರೆ. ಇಂತಹ ಮಂದರ ಪರ್ವತದ ಪರಿಸ್ಥಿತಿಯಲ್ಲಿ ಇರುವಾಗ ನಮ್ಮ ಸತ್ಯಾತ್ಮ ತೀರ್ಥರು ಮೊನ್ನೆ ಬೆಂಗಳೂರಲ್ಲಿ ಘನಘೋರವಾಗಿರುವಂತಹ ಒಂದು
ಉಪನ್ಯಾಸನವನ್ನು ಕೊಟ್ಟು ಸಿಂಹಗರ್ಜನದಿಂದ ಬ್ರಾಹ್ಮಣರ ಮಹಿಮೆಯನ್ನು ಹೇಳಿದ್ದಾರೆ. ಹೇಳುವುದರಿಂದಾಗಿ ಕೆಳಗಿಂದ ಆ ಕೂರ್ಮರೂಪಿಯಾಗಿರುವಂತಹ ಪರಮಾತ್ಮ ಮತ್ತ ಮಂದಿರ ಪರ್ವತೆಯನ್ನು ಎತ್ತಿದಂತೆ ಬ್ರಾಹ್ಮಣರನ್ನು ಎತ್ತಿ ಹಿಡಿದಿದ್ದಾರೆ ಸತ್ಯಾತ್ಮ ತೀರ್ಥರು. ಇಂತಹ ಉತ್ತಮವಾಗಿರುವಂತಹ ಕರ್ಮಗಳನ್ನು ಆ ಭಗವದ್ಭಕ್ತರೇ ಸತ್ಯಾತ್ಮ ತೀರ್ಥರೇ ಮಾಡಬಹುದು. ಇಂತಹ ಬ್ರಾಹ್ಮಣರು ಇದ್ದರೇನೆ ರಾಜ್ಯಕ್ಕೆಲ್ಲವೂ ಕೂಡ ಸುಭಿಕ್ಷೆ ಇರುತ್ತೆ. ಆದ್ದರಿಂದಾಗಿ ಇಂತಹ ಬ್ರಾಹ್ಮಣರೇ ಯತಸ್ತ್ವಮಾಗತೋ ಆಗ ಕೇಳ್ತಾರೆ. ಈಗ ಯತಸ್ತ್ವಮಾಗತೋ ದುರ್ಗಂ ನಿಸ್ತೀರ್ಯೇನ ಎದೃಚ್ಛಯ ಸರ್ವಮ್ಮೇ ಬ್ರೂಷಗೃಹ್ಯಂ ಚೇತ್ ಕಿಂ ಕಾರ್ಯಂ ಕರವಾಮತೆ. ಏನಂತಂದರೆ ಇಷ್ಟು ಕಠಿಣವಾದ ಮಾರ್ಗವನ್ನಿಟ್ಟುಕೊಂಡು ಈ ಪಾದಗಳಿಂದ ಕಾಲೊತ್ತುತ್ತಾನೆ ಹೇಳ್ತಾನೆ ಕೃಷ್ಣ, ಈ ಪಾದಗಳಿಂದ ನಡೀತಾ ಬಂದಿದ್ದೀರಿ, ಏನು ಶ್ರಮ ಆಗಿದೆ ಏನು ವಿಷಯನೋ ಅಂತ ರೀತಿಯಾಗಿ ಎಲ್ಲ ಗೊತ್ತಿರುವ ಕೃಷ್ಣ ತಾನು ಕೇಳ್ತಾ ಇದ್ದಾನೆ ಬ್ರಾಹ್ಮಣರಿಗೆ, ಯಾಕೆ ಬ್ರಾಹ್ಮಣರ ಬಾಯಿಂದೇ ಬರಬೇಕು. ಅದರಿಂದಾಗಿ ಆಗ ಹೇಳ್ತಾನೆ, ಏವಂ ಸಂಪ್ರಶ್ನೋ ಬ್ರಾಹ್ಮಣ ಪರಮೇಶ್ಚಿನ ವಿಧಾಯ ಲಿಖಿತಂ ಪತ್ರಂ ಪಾದಯೋ ಪ್ರಣನಾಮತಂ. ಆಗ ಬ್ರಾಹ್ಮಣ ಇಷ್ಟುವರೆಗೆ ಬ್ರಾಹ್ಮಣನನ್ನು ಹೊಗಳಿದ್ದಾಯಿತು. ಈ ಬ್ರಾಹ್ಮಣ ಅಂತ ಯಾಕೆ ಕೊಂಡಿದ್ದಾನೆ ಇವನಿಗೆ ಇಷ್ಟು ಯಾಕೆ ಕೊಡಬೇಕು ಅಂತಂದರೆ, ಇವನು ಯಾರು ಕಾಲು ಹೊತ್ತುತ್ತಾ ಇದ್ದಾನಲ್ಲ ಕೃಷ್ಣ, ಆ ಕೃಷ್ಣನ ಬಗ್ಗೆ ಅಷ್ಟು ಚೆನ್ನಾಗಿ ತಿಳಿದಿದ್ದಕ್ಕೇನೆ ಇವನಿಗೆ ಅಷ್ಟು ಮರ್ಯಾದೆ ಅಂತಂದರೆ ಇಷ್ಟುವರೆಗೆ ಬ್ರಾಹ್ಮಣನನ್ನು ಹೊಗಳಿದ್ದಾಯಿತು. ಈಗ ಕೃಷ್ಣ ತನ್ನ ರಾಜ, ಈ ಬ್ರಾಹ್ಮಣನಿಗೂ ನಾನು ಒಡೆಯ ಅಂತನೋದನ್ನು ತೋರಿಸ್ಕೊಳ್ತಾ ಇದ್ದಾನೆ. ಹೆಂಗ ಅಂತಂದರೆ ಎಲ್ಲ ಪತ್ರ ಏನೋ ತಂದಿದ್ದೀರಲ್ಲ ಕೈಯಲ್ಲೇನೇ ಹಿಡ್ಕೊಂಡಿದ್ದೀರಲ್ಲ ಅಂತಂದರೆ ಈಗ ಎಚ್ಚರ ಬಂತು ಬ್ರಾಹ್ಮಣನಿಗೆ, ಹೌದು ಇಷ್ಟವರೆಗೆ ನೀನು ಮರ್ತೇ ಹೋಗಿಸ್ಬಿಟ್ಟಿದೆಯಲ್ಲ ನನಗೆ ಕೈ ಅಂತಂದು ಕೃಷ್ಣ ಅಂತ ಬ್ರಾಹ್ಮಣ ಅಂದು ಆ ಪತ್ರೆಯನ್ನು ಕೊಟ್ಟು ರುಕ್ಮಿಣಿ ನಿನ್ನ ಕೈಯಲ್ಲಿ ಕೊಡಬೇಕಂತ ಹೇಳಿದ್ದಾರೆ. ಇದು ಬಹಳ ಗುಪ್ತವಾಗಿರುವಂತಹದ್ದು, ಯಾರಿಗೂ ತಿಳಿಯಬಾರದು, ನಿನ್ನ ಕೈಯಲ್ಲೇ ಕೊಡಬೇಕಂತಂದಿದ್ದಾರೆ ಅಂತೇಳಿ ಕೃಷ್ಣನ ಕೈಯಲ್ಲಿ ಕೊಟ್ಟು ಆಗ ಭಗವಂತ ನಮಸ್ಕಾರ ಮಾಡಿರಿ ಈಗ ಅಂತಂದು ನಮಸ್ಕಾರ ಮಾಡಿಸ್ಕೊಳ್ತಾನೆ ಬ್ರಾಹ್ಮಣನ ಜೊತೆ. ಅಂದರೆ ಎಲ್ಲಿ ಎಕ್ಕಡ ನೆಗ್ಗಾಲೋ ಕಾದು ಎಕ್ಕಡ ತಗ್ಗಾಲೋ తెలుసు ಕೃಷ್ಣನಿಗೆ ಅಂತಿಂಗ ಭಗವಂತ ಇಷ್ಟವರೆಗೆ ಬೊಗ್ಗಿದ, ಈಗ ಮತ್ತೆ ತಾನೇ ಎತ್ತಿ ಅವನ ಕಡೆಯಿಂದ ಪುಣ್ಯಕರ್ಮಗಳನ್ನು ಮಾಡಿಸ್ತಾ ಇದ್ದಾನೆ ಭಗವಂತ. ಆ ಬ್ರಾಹ್ಮಣನು ಕೈಯಲ್ಲಿ ಆ ಪತ್ರವನ್ನು ಕೊಟ್ಟಿದ್ದ ತಕ್ಷಣ ಆಗ ಮತ್ತೆ ಕೃಷ್ಣ ತಾನೇ ಓದಬೇಕಲ್ಲ, ತಾನು ಓದಂಗಿಲ್ಲ. ಪಕ್ಕದಲ್ಲಿ ಇನ್ನೊಬ್ಬ ಬ್ರಾಹ್ಮಣ ಇರ್ತಾನೆ, ಕ್ಷೇತ್ರ ಪುರೋಹಿತರು ಇರ್ತಾರೆ. ಆ ಕ್ಷೇತ್ರ ಪುರೋಹಿತರು ಅವರೇ ಓದಬೇಕು. ಮತ್ತೆ ಅಂದರೆ ಏನೇ ಬರಲಿ ಮತ್ತು ಇಲ್ಲಿ ಕೂಡ ನಾವು ತಿಳಿದುಕೊಳ್ಳಬೇಕು, ಆ ಕ್ಷೇತ್ರ ಪುರೋಹಿತರನ್ನು ಯಾರೂ ಇರೋಂಗಿಲ್ಲ, ವಾಯುದೇವರೇ ಇರ್ತಾರೆ, ವಾಯುದೇವ ಸನ್ನಿಹಿತರಾಗೇ ಇರ್ತಾರೆ. ಯಾಕಂತಂದರೆ ಏನೇ ಇರಲಿ ನಮ್ಮ ಕರ್ಮಗಳೆಲ್ಲವೂ ಕೂಡ ಮಾತರಿಶ್ವಾ ದದಾತಿ ಅನೇಜದೇಕಂ ಮನಸೋದವೀಯೋ ನಯನದ್ದೇವ ಆಪ್ನುವನ್ ಪೂರ್ವಮರ್ಷತ್ ತದ್ಧಾವತೋ ನಾನು ಅತ್ಯೇತಿ ತಿಷ್ಠ ತಸ್ಮಿನ್ನಪೋ ಮಾತರಿಶ್ವಾ ದದಾತಿ ಅಂತ ರೀತಿಯಾಗಿ ವಾಯುದೇವರೇ ಹೋಗಿ ಸಮರ್ಪಣೆ ಮಾಡಬೇಕು. ಯಾರೇ ಮಾಡಿದ ಕರ್ಮ ಹಂಗಂತೇಳಿ ರುಕ್ಮಿಣಿ ದೇವಿ ಕೊಟ್ಟಿದ್ದು ವಾಯುದೇವರ ಸಮರ್ಪಣೆ ಅಲ್ಲ. ಇಲ್ಲಿ ಪತ್ರ ಅದೊಂದು ಜಡ ಪದಾರ್ಥ, ಅದನ್ನು ವಾಯುದೇವರು ಅದು ಚಿಕ್ಕದಾದ ಸೇವೆ ಬ್ರಾಹ್ಮಣನಿಂದ ಆಗಿದೆ. ಆ ಬ್ರಾಹ್ಮಣನ ಸೇವೆಯನ್ನು ವಾಯುದೇವರ ದ್ವಾರ ತಾನು ಸ್ವೀಕಾರ ಮಾಡ್ತಾನೆ ಭಗವಂತ. ಹಂಗೆ ತಿಳ್ಕೊಳ್ಬೇಕು. ಮತ್ತು ವಾಯುದೇವರು ಎಷ್ಟು ಅಂತಂದರೆ ಇಲ್ಲಿ ಪ್ರಾತಃಸಂಕಲ್ಪ ಗದ್ಯದಲ್ಲೇ ಹೇಳ್ತಾರೆ, ದೀನಂ ದೂನಂ ಅನಾಥಂ ಶರಣಾಗತಂ ಏನಂ ಉದ್ಧರ ಇತಿ ವಿಜ್ಞಾಪನ ಕರ್ತೃಣಂ. ಇಂಥ ಯಾರೇನು ಕರ್ಮ ಮಾಡಿದರೂ ಕೂಡ ಇಂತಹ ಕರ್ಮವನ್ನು ಈ ಬ್ರಾಹ್ಮಣ ಮಾಡಿದ್ದಾನೆ, ಅವರ ಗುರುಗಳ ದ್ವಾರ ನನ್ನಲ್ಲಿ ಸಮರ್ಪಿಸಲ್ಪಟ್ಟಿದೆ, ನಾನು ನಿನ್ನ ಮುಂದೆ ಇಡ್ತಾ ಇದ್ದೇನೆ ಸ್ವಾಮಿ, ಇವನನ್ನು ಉದ್ಧಾರ ಮಾಡು ಅಂತೇಳಿ ನಮ್ಮ ಪರವಾಗಿ ಪ್ರಾರ್ಥನೆ ಮಾಡುವಂತಹ ಅವರು ವಾಯುದೇವರೇ. ಅಂತಹ ವಾಯುದೇವರು ಇಲ್ಲಿ ಇದ್ದಾರೆ ಅಂತ ತಿಳಿದುಕೊಳ್ಳಬೇಕು ಅಂತ ರೀತಿಯಾಗಿ ವಾದಿರಾಜರು ಹೇಳ್ತಾರೆ. ಆ ಬ್ರಾಹ್ಮಣನ ಕೈಯಲ್ಲಿ ಕೊಟ್ಟು ಆ ವಾಯುದೇವರು ಹೇಳ್ತಾ ಇದ್ದಾರೆ ಅಂದರೆ, ಮಗ ತಂದೆ ತಾಯಿ ಇಬ್ಬರು ವಿವಾಹ ಮಾಡಿಕೊಳ್ತಾ ಇದ್ದಾರೆ, ಅವರ ಗುಪ್ತ ವಿಚಾರವನ್ನು ಓದಲಿಕ್ಕೆ ಸಮರ್ಥರಾದವರು ಮತ್ತು ವಾಯುದೇವರೇ. ನಾಳೆ ದಿವಸ ಶ್ರೀನಿವಾಸ ಕಲ್ಯಾಣ ಕೇಳ್ತೀರಿ. ಆ ಶ್ರೀನಿವಾಸ ಕಲ್ಯಾಣದಲ್ಲಿ ಅಲ್ಲೇ ಗುಪ್ತವಾಗಿರುವಂತಹ ಏಕಾಂತದಲ್ಲಿದ್ದಾರೆ ಎಂದು ಶೇಷದೇವರು ಹೊರಗಿದ್ದಾರೆ, ವಾಯುದೇವರು ಮಾತ್ರ ಒಳಗೆ ಹೋಗ್ಬೋದು. ಹಂಗೆ ವಾಯುದೇವರೇ ಕೇಳಬಹುದು. ಅದರಿಂದಾಗಿ ಇಲ್ಲಿ ಪತ್ರವನ್ನು ಓದುವಂತಹವರು ವಾಯುದೇವರೇ. ಅದರಿಂದಾಗಿ ಓದಿರಿ ಅಂತ ಹೇಳಿದಾಗ ಆಗ ರುಕ್ಮಿಣಿ ಬರೆದಿದ್ದನ್ನು ಹೇಳ್ತಾರೆ. ಅದ್ಭುತವಾಗಿರುವಂತಹದ್ದು. ಶುತ್ವಾ ಗುಣಾನ್ ಭುವನ ಸುಂದರ ಸಂಗಮಾಂಸ್ತೆ ನಿರ್ವಿಶ್ಯ ಕರ್ಣ ವಿವರಂ ಹರತೋಂಗತಾಪಂ ರೂಪಂ ಪರಂ ಭುವನ ಮಂಗಳಂತೆ ತ್ವಯ್ಯಚ್ಯುತ ವಿಶತಿ ಚಿತ್ರಮಪತ್ರಪಂ ಮೇ. ಮೊಟ್ಟ ಮೊದಲನೇ ಶ್ಲೋಕ ಭಗವಂತನ ಬಗ್ಗೆ ಸ್ತೋತ್ರ ಮಾಡ್ತಾ ಇದ್ದಾಳೆ ರುಕ್ಮಿಣಿ. ಏನು ಭಗವಂತ ನಿನ್ನ ಮಹಿಮೆ, ಹೇ ಕೃಷ್ಣ ರೂಪಂ ಶುತ್ವಾ ಗುಣಾನ್, ಕೇಳಿದ್ದಕ್ಕೆ ಕೊನೆಗೆ ಹೇಳ್ತಾರೆ, ನಾಚಿಕೆ ಇಲ್ಲದೆ ನಿನ್ನನ್ನು ನಾ ಅಪೇಕ್ಷಿಸ್ತಾ ಇದ್ದೇನೆ ಅಂತ ರೀತಿಯಾಗಿ ರುಕ್ಮಿಣಿ ಹೇಳ್ತಾರೆ. ಯಾಕೆ ಇಷ್ಟು ನಿನ್ನ ಮುಂದೆ ನಾಚಿಕೆ ಇಲ್ಲದೆ ವ್ಯವಹಾರ ಮಾಡ್ತಾ ಇದ್ದೀನಿ ಅಂತ ಅನ್ನೋದಕ್ಕೆ ಕಾರಣಗಳನ್ನು ಹೇಳ್ತಾ ಇದ್ದಾರೆ. ಶುತ್ವಾ ಗುಣಾನ್, ನಿನ್ನ ಗುಣಗಳನ್ನು ಕೇಳಿದ್ದೇನೆ. ಎಂತಹ ಗುಣಗಳವು? ಶುತ್ವಾ ಗುಣಾನ್ ಭುವನ ಸುಂದರ ಸಂಗಮಾಂಸ್ತೆ. ಹೇ ಭುವನ ಸುಂದರ, ನಿನ್ನ ಗುಣಗಳು ಎಂಥವು ಅಂತಂದರೆ ಸಂಗತಾಂಸ್ತೆ ಅಂತಲೂ ಪಾಠದ, ಸಂಗಮಾಂಸ್ತೆ ಅಂತಲೂ ಪಾಠದ.
ಸಂಗಮಾಂಸ್ತೆ, ಚೆನ್ನಾಗಿ ನೀನು ತಿಳಿದುಕೊಂಡಿರುವಂತಹ ಗುಣಗಳು, ನಿನ್ನ ಗುಣಗಳು ಎಷ್ಟು ಎಂತಹದ್ದು, ಎಂತಹ ಅನಂತವಾಗಿರುವಂತಹದ್ದು ಅನ್ನೋದು ನಿನಗೆ ಬಿಟ್ಟು ಮತ್ತೊಬ್ಬರಿಗೆ ಗೊತ್ತೇ ಇಲ್ಲ. ಗಮಲ್ಋಗತೌ ಗಯೇ ಗತ್ಯರ್ಥಾಃ ತೇ ಜ್ಞಾನಾರ್ಥಾಃ. ಆದ್ದರಿಂದಾಗಿ ಸಂಗಮಾಂಸ್ತೆ, ನಿನ್ನನ್ನು ನೀನೇ ತಿಳಿದುಕೊಂಡಿದ್ದಿ, ಅಂತಹ ನಿನ್ನನ್ನು ನಾನು ಇಚ್ಛಿಸುತ್ತಾ ಇದ್ದೇನೆ. ಅಷ್ಟೇ ಅಲ್ಲ, ಸಂಗತಾಂಸ್ತೆ, ನಿನ್ನಲ್ಲಿ ಚೆನ್ನಾಗಿ ಇದೆ ಅಂತಲೂ ಒಂದು ಅರ್ಥ. ಇನ್ನೊಂದು ಅರ್ಥ ಸಂಗತಾಂಸ್ತೆ, ಸಂಗಮಾಂಸ್ತೆ ಅಂತ ಇಟ್ಕೊಂಡದಾಗಲೂ ಚೆನ್ನಾಗಿ ತಿಳಿದಿದ್ದೇನೆ, ನಾನೂ ತಿಳಿದಿದ್ದೇನೆ. ನಿನ್ನಷ್ಟು ತಿಳಿಯದೇ ಇರ್ಬೋದು, ಆದರೆ ಬ್ರಹ್ಮಾದಿ ದೇವತೆಗಳಕ್ಕಿಂತಲೂ ಹೆಚ್ಚು ನಾನು ತಿಳಿದಿದ್ದೇನೆ ಅಂತ ರೀತಿಯಾಗಿ ಇನ್ನು ಹೆಚ್ಚಿನ ಸತ್ಯಧರ್ಮರ ತೀರ್ಥರು ಹಿಂಗೆ ಹೇಳ್ತಾರೆ. ಸಂಗಮಾಂಸ್ತೆ ನಿರ್ವಿಶ್ಯ ಕರ್ಣ ವಿವರಂ ಹರತೋಂಗತಾಪಂ. ಇವೆಲ್ಲ ನಿನ್ನ ಬಗ್ಗೆ ನಾನು ಏನು ಕೇಳಿದ್ದೇನೆ ಅಲ್ಲ, ಚಿಕ್ಕತನದಿಂದ ಅಂತಹ ವಿಷಯಗಳೆಲ್ಲವೂ ಕೂಡ ನನ್ನ ಕರ್ಣದಿಂದ ಒಳಗೆ ಹೋಗಿ ನನ್ನ ತಾಪವನ್ನೆಲ್ಲವನ್ನು ಕೂಡ ಪರಿಹಾರ ಮಾಡ್ತಾ ಇದೆ. ಇಂತಹ ಉತ್ತಮವಾಗಿರುವಂತಹ ಗುಣ ನಿಂದು. ನಿರ್ವಿಶ್ಯ ಕರ್ಣ ವಿವರಂ ಹರತೋಂಗತಾಪಂ ರೂಪಂ ಪರಂ ಭುವನ ಮಂಗಲ ಮಂಗಳಂತೆ. ರೂಪಂ ಪರಂ ಶ್ರೇಷ್ಠವಾಗಿರುವಂತಹ ರೂಪನೆಂದು ಮತ್ತು ಭುವನ ಮಂಗಳ ಮಂಗಲಂತೆ. ಭುವನ ಮಂಗಳ, ಲೋಕಕ್ಕೆ ಕಲ್ಯಾಣವನ್ನು ಉಂಟು ಮಾಡುವಂತಹದ್ದು ಯಾವ್ಯಾವುಗಳು? ಬ್ರಾಹ್ಮಣರು ಮತ್ತು ಎಷ್ಟು ಗೋ ಮತ್ತು ವೇದಗಳು, ಇವೇನೆಲ್ಲ ವೇದ ಭುವನ ಮಂಗಳದಾಯಕವಾಗಿರುವಂತಹ ಅವುಗಳಕ್ಕಿಂತಲೂ ಭಗವಂತ ಮಂಗಳನಾಗಿದ್ದಾನೆ. ಭುವನ ಮಂಗಳ ಮಂಗಳಂತೆ. ಮತ್ತಿನ್ನೊಂದು ಹೇಳ್ತಾರೆ, ಭುವನ ಮಂಗಳ ಮಂಗಳಂತೆ. ಭುವನ ಮಂಗಲ ಅಂತಂದು ಇಲ್ಲಿ ಮಾಂಗಲ, ನನ್ನ ಗಲದಲ್ಲಿ ಮಂಗಲ ಮತ್ತು ಕೊನೆಗೆ ಮಂಗಲ ದ್ರವ್ಯ ಯಾವುದು? ಕಂಠಸೂತ್ರ, ಮಾಂಗಲ್ಯ. ಆ ಮಾಂಗಲ್ಯವನ್ನು ಹಾಕಿದವನು ನೀನೇ ಅನಾದಿ ಕಾಲದಿಂದ. ಇವಾಗಲ್ಲ, ಈಗ ನಾನು ಮುಂದೆ ಸುಮ್ಮನೆ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಆದ್ದರಿಂದಾಗಿ ನಾನು ಇಂತಹ ಮಂಗಳ ದ್ರವ್ಯವನ್ನು ಹಾಕಿದವನ ನೀನು ನನಗೆ ಅನುಗ್ರಹ ಮಾಡು, ನಿನ್ನನ್ನೇ ನಾನು ವಿವಾಹ ಮಾಡಲು ಇಚ್ಛಿಸಿದ್ದೇನೆ, ನೀನು ನನ್ನ ಮೇಲೆ ದಯ ತೋರುವಂಥ ರೀತಿಯಾಗಿ ನಾನು ನಾಚಿಕೆಯನ್ನು ಇಳದೇನೆ. ಮಂಗಲಂತೆ ತ್ವಯ್ಯಚ್ಯುತ ವಿಶತಿ ಚಿತ್ರಮ ಅಪತ್ರಪಮ್ಮೆ. ನಾಚಿಕಿಲ್ಲದೇನೆ ನಾನು ನಿನ್ನ ಕೇಳ್ತಾ ಇದ್ದೀನಿ. ಭಗವಂತನ ಮುಂದೆ ಲಕ್ಷ್ಮೀದೇವಿಗೆ ಏನು ನಾಚಿಕೆ? ಅನಾದಿ ಕಾಲದಿಂದ ಭಗವಂತನೇ ಸೃಷ್ಟಿ ಮಾಡಿದ್ದು ಲಕ್ಷ್ಮೀದೇವಿನ ಮೊದಲನೇದ್ದು. ಆಮೇಲೆ ಮಗಳನ್ನೇ ವಿವಾಹ ಮಾಡಿಕೊಂಡು ಹೆಂಡತಿ ಅಂತ ಮಾಡಿಕೊಂಡ. ಎಲ್ಲನೂ ಭಗವಂತನಿಗೆ ಗೊತ್ತಿರೋದು ಲಕ್ಷ್ಮೀದೇವಿ ಬಗ್ಗೆ. ಆ ವಿಷಯ ಲಕ್ಷ್ಮೀದೇವಿಗೆ ಇನ್ನೂ ಚೆನ್ನಾಗಿ ಗೊತ್ತು. ನನ್ನ ಬಗ್ಗೆ ದೇವರಿಗೆ ಎಲ್ಲ ಗೊತ್ತಿದ್ದೇ ಇದೆ. ನಾಯಿನ ಅವನ ಮುಂದೆ ನಾಚ್ಕೊಳ್ಳೋದು, ಅವನ ಮುಂದೆ ಗುಪ್ತವಾಗಿ ನಾಚ್ಕೊತ ಇರೋದು ಏನಿಲ್ಲೇ ಇಲ್ಲ ಅಂತ ನಾಚಿಕಿಲ್ಲದೇನೆ ಭಗವಂತ ನಾನು ನಿನ್ನನ್ನು ವಿವಾಹವನ್ನು ಮಾಡಿಕೊಳ್ಳಲು ಇಚ್ಛಿಸಿದ್ದೇನೆ ಅಂತ ರೀತಿಯಾಗಿ ಹೇಳ್ತಾ ಇದ್ದಾರೆ. ಅಷ್ಟೇ ಇಲ್ಲ, ಮತ್ತು ಕಾತ್ವಾ ಮುಕುಂದ ಮಹಿತಿ ಗುಣಶೀಲ ರೂಪ ವಿದ್ಯಾವಯೋದ್ರವಿನಧಾಮಭಿರಾತ್ಮತುಲ್ಯಂ ಕ್ರೀಡಾವತಿ ಕುಲವತಿ ನ ವೃಣೀತ ಕನ್ಯಾ ಕಾಳೇ ನೃಸಿಂಹ ನರಲೋಕ ಮನೋಭಿರಾಮಂ. ಹೇ ಮುಕುಂದ, ನೀನು ಗುಣವಂತನಾಗಿದ್ದಿ, ಶೀಲವಂತನಾಗಿದ್ದಿ, ಎಲ್ಲ ಮತ್ತು ರೂಪವಂತನಾಗಿದ್ದಿ, ವಿದ್ಯಾವಂತನಾಗಿದ್ದಿ. ಇಂತಹ ಒಬ್ಬ ವರನನ್ನು ಕನ್ಯೆ ಬಿಟ್ಕೊಳ್ತಾರೆ ಹೇಳ್ರಿ? ಅಂದರೆ ಯಾವಾಗಲೂ ಕೂಡ ಸಮರಾದವರನ್ನಾಗಲಿ ಹೆಚ್ಚು ಜ್ಞಾನವುಳ್ಳವರನ್ನಾಗಿ ಮಾಡ್ಕೊಳ್ಬೇಕು ಅಂಥೇಳಿ ಇಲ್ಲಿ ಸೂಚನೆ ಮಾಡ್ತಾ ಇದ್ದಾರೆ. ಈಗೆಲ್ಲರೂ ಈಕ್ವಾಲಿಟಿ ಅಂತ ರೀತಿಯಾಗಿ ನಾನು ಉದ್ಯೋಗ ಮಾಡಬೇಕು, ನೀನು ಉದ್ಯೋಗ ಮಾಡಬೇಕು, ಇಬ್ಬರೂ ಸಮಾನವಾಗಿ ಗಳಿಸ್ತಾ ಇರಬೇಕು ಅಂತ ಹಿಂಗೆಲ್ಲ ವಿಚಾರ ಮಾಡುವಂತಹ ಒಂದು ಪರಿಸ್ಥಿತಿ ಬಂದಿದೆ. ಇಬ್ಬರು ಸಮಾನರಾಗಿದ್ದರೆ ಇನ್ನು ಅವರಲ್ಲಿ ಅನ್ಯೋನ್ಯ ಪ್ರೀತಿ ಹುಟ್ಟೋದೇ ಬಗೆ. ಯಾವಾಗಲೂ ಕೂಡ ತಾರತಮ್ಯ, ಕಂಪ್ಯಾರಿಸನ್ ಎಂಬುದು ನಡೀತಾನೇ ಇರುತ್ತೆ. ಇಂತಹ ಪರಿಸ್ಥಿತಿಯಲ್ಲಿ ಲಕ್ಷ್ಮೀದೇವಿ ಹೇಳ್ತಾ ಇದ್ದಾರೆ, ನನಗಿಂತಲೂ ಉತ್ತಮ, ನನಗಿಂತಲೂ ಗುಣವಂತ ನಿನ್ನನ್ನು ಯಾವ ಕನ್ಯೆ ಬಿಟ್ಕೊಳ್ತಾರೆ ಅಂತಹದ್ದು ನಿನಗೆ ಸಮರಾಗಿರುವಂತಹವರು ಯಾರೂ ಇಲ್ಲದೇ ಇರುವುದರಿಂದ ಇಷ್ಟು ನಿನ್ನ ಹತ್ರ ಏನದಲ್ಲ, ಅದಕ್ಕೆ ನೆಕ್ಸ್ಟ್ ಯಾರನ್ನಿದ್ದರೆ ಅವರೇ ಮಾಡ್ಕೊಳ್ಬೇಕು. ಅದು ನಾನೇ ಆಗಿದ್ದೀನಿ, ನನ್ನ ಬಿಟ್ಟು ಬೇರೆ ಕನ್ಯರು ಯಾರಿಲ್ಲೇ ಇಲ್ಲ. ಆದ್ದರಿಂದಾಗಿ ನನ್ನನ್ನು ವಿವಾಹ ಮಾಡಿಕೊಳ್ಳಬೇಕು ನೀನು ಅಂತ ರೀತಿಯಾಗಿ ಹೇಳ್ತಾ ಇದ್ದಾರೆ. ಮತ್ತು ಇನ್ನೂ ಹೇಳ್ತಾ ಇದ್ದಾರೆ ಚೆನ್ನಾಗಿಲ್ಲಿ. ಇನ್ನೂ ಏನಂತಂದರೆ, ಇವೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನನ್ನ ಕಿವಿಯಲ್ಲಿ ಹಾಕ್ಯಾರ ಎಲ್ಲರೂ ಒಂದು ಹಾಕಿದ್ದು ಹುಟ್ಟಿದಾಗಿಂದ. ನಾನು ಯಾರ್ಯಾರವರು ಅಂತಂದರೆ, ಮಹತಿ ಗುಣಶೀಲ ರೂಪ ವಿದ್ಯಾವಯೋದ್ರವಿನಧಾಮಭಿರಾತ್ಮತುಲ್ಯಂ. ಸತ್ಯಧರ್ಮರು ಚೆನ್ನಾಗಿ ವ್ಯಾಖ್ಯಾನ ಮಾಡ್ತಾರೆ. ಏನಂತಂದರೆ, ಮಹತಿ ಅಂತಂದರೆ ನಾರದರನ್ನು ಮಹತಿ ಅಂತ ಕರೀತಾರಂತೆ. ನಾರದರ ವೀಣೆಯನ್ನು ಮಹತಿ ಅಂತ ಕರೀತಾರೆ. ನಾರದರ ವೀಣೆಯನ್ನು ಮಹತಿ ಅಂತ ಕರೀತಾರೆ. ಅದಕ್ಕೆ ಗುಣ ಅಂತಂದರೆ ಆ ವೀಣಕ್ಕೆ ಇರುವಂತಹ ತಂತಿಗಳು. ಅಂದರೆ ಆ ಮಹತಿ ಗುಣವುಳ್ಳವರು ಯಾರು? ನಾರದರು. ಆ ನಾರದರು ಬಂದು ಹೇಳಿದ್ದಾರೆ. ಮತ್ತು ಶೀಲ ಅಂತಂದರೆ ಏನು ಅಂತಂದರೆ, ಶೀಲ ಅಂತಂದರೆ ಸನಕಾದಿಗಳು. ಶೀಲೆ ಅಂತಂದರೆ ಸನ್ಯಾಸಿಗಳ ಒಂದು ವೇಷವನ್ನು ಧಾರಣೆ ಮಾಡಿರುವಂತಹ ಸನಕಾದಿಗಳು. ಆ ಶಿಲಂ ಯೇಷಾಂ
ಅಸ್ತಿ ಇತಿ ಶಿಲಾಹ ಅಂತ ರೀತಿಯಾಗಿ ಅಸ್ತಿ ತೇ ಶಿಲಾಹ ಅಂತ ರೀತಿಯಾಗಿ ಸನಕಾದಿಗಳು ಅಂತ ರೀತಿಯಾಗಿ ಹೇಳ್ತಾರೆ. ಆ ಸನಕಾದಿಗಳು ಬಂದು ಹೇಳಿದ್ದಾರೆ. ಮತ್ತಿನ್ನೇನು ಶೀಲ ರೂಪವಂತನವರದ ಯಾರು ಕಾಮ, ಆ ಕಾಮನೂ ಬಂದು ಹೇಳಿದ್ದಾನೆ. ಮತ್ತು ಇನ್ಯಾರು ವಿದ್ಯಾ ಯಾರು ಸರಸ್ವತಿ ಬಂದು ಹೇಳಿದ್ದಾಳೆ. ಮತ್ತು ಆವಯ ಅಂದರೆ ಹೆಚ್ಚು ವಯಸ್ಸು ಯಾರಿಗಿದ್ದಿದ್ದು ಬ್ರಹ್ಮದೇವರು ಬಂದು ಹೇಳಿದ್ದಾರೆ. ಮತ್ತು ದ್ರವಿಣಧಾಮ ಬಿರಾತ್ಮತುಲ್ಯಂ, ದ್ರವಿಣ ಅಂತಂದರೆ ಸಂಪತ್ತು ಯಾರು ಕುಬೇರ ಬಂದು ಹೇಳಿದ್ದಾನೆ. ಮತ್ತು ದ್ರವಿಣ ಧಾಮ ಅಂತಂದರೆ ಏನು ತೇಜಸ್ಸು ಕಾಂತಿ ಯಾರು ಸೂರ್ಯ ಚಂದ್ರ ಇವರು ಬಂದು ಹೇಳಿದ್ದಾರೆ. ಇಷ್ಟೆಲ್ಲ ಅಂದರೆ ಸುತ್ತಮುತ್ತ ಇರುವಂತಹ ಎಲ್ಲ ವಸ್ತುಗಳು ಇವೇ ಅವ ಪ್ರಪಂಚದಲ್ಲಿ, ನಮಗೂ ಇವೇ ಅವ. ಅವೆಲ್ಲ ಲಕ್ಷ್ಮೀದೇವಿಗೆ ರುಕ್ಮಿಣಿಗೆ ಭಗವಂತನ ಮಹಿಮೆನೇ ಹೇಳ್ತಾ ಇದೆ. ಸೂರ್ಯ ನೋಡಿದಾಗ ಅಂತಹ ಸೂರ್ಯನ ಪ್ರಕಾಶ ಏನದಲ್ಲ, ನಾರದರು ಹೇಳ್ತಿರ್ತಾರೆ ಆ ಸೂರ್ಯನ ಪ್ರಕಾಶ ಏನದಲ್ಲ, ಆ ಪ್ರಕಾಶ ಕೊಟ್ಟವನು ಯಾರು ಅಂದ್ಕೊಂಡು ಕೃಷ್ಣನೇ ಕೊಟ್ಟಿದ್ದು ಅಂತೇಳಿ ರುಕ್ಮಿಣಿಗೆ ಹೇಳೋದು ನಾರದರು ಬಂದು. ಆ ಚಂದ್ರನನ್ನು ನೀನು ನೋಡ್ತಾ ಮಲ್ಕೊಂತೀವಿ ನೋಡು, ನೀನು ಊಟ ಮಾಡಿಲ್ಲ ಅಂದರೆ ಅಮ್ಮ ನಿಂಗೆ ತಿನ್ನಿಸ್ತಾರೆ ನೋಡು, ಆ ಚಂದ್ರನಿಗೆ ಆ ಸೌಂದರ್ಯ ಕೊಟ್ಟಿದ್ದು ಯಾರು ಅಂದ್ಕೊಂಡಿದ್ದಿ? ಕೃಷ್ಣನೇ ಅಂಥೇಳಿ ಹೆಜ್ಜೆಜ್ಜಿಗೂ ನಿನಗೇನಿಷ್ಟು ಸಂಪತ್ತದಲ್ಲ, ಈ ಭೀಷ್ಮಕರಾದ ನಿಮ್ಮ ತಂದೆಗೆ ಇಷ್ಟು ಸಂಪತ್ತದಲ್ಲ, ಈ ಸಂಪತ್ತಿಗೆ ಮೀರಿಸಿದ ಸಂಪತ್ತು ಯಾರ ಹತ್ರದ? ಕುಬೇರ. ಆ ಕುಬೇರನಿಗೆ ಮೀರಿಸಿದ್ದ ಸಂಪತ್ತು ಯಾರ ಹತ್ರದ? ಭಗವಂತ. ಈ ಕೃಷ್ಣನ ಹತ್ರ ಅದ ಅಂತ ಹೇಳ್ತಾನೆ. ಮತ್ತೆ ಹೇಳ್ತಾರೆ ಇದು ಭುವನ ಯಾವುದದು ಬ್ರಹ್ಮಾಂಡದ ವಿವರಣೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ತಮೋಲೋಕ ಇಕ್ಷುಸಾಗರ ಕ್ಷೀರಸಾಗರ ಇವೆಲ್ಲ ದಾಟಿದ ಮೇಲಕ್ಕೆ ತಮಸ್ಸು ದಾಟಿದ ಮೇಲಕ್ಕೆ ಒಂದು ದೊಡ್ಡದಾಗಿರುವಂತಹ ಎಷ್ಟೋ ಮೈಲು ಯೋಜನೆಗಳಷ್ಟು ದೂರ ಇರುವಂತಹ ದೊಡ್ಡದಾಗಿರುವಂತಹ ಒಂದು ಲೋಕನೇ ಭಗವಂತನ ಆಸ್ತಿ ಇದೆ ಅಂತ ಹೇಳ್ತಾರೆ. ಅದಕ್ಕೆ ಚೆನ್ನಾಗಿ ವಜ್ರಗಳಿಂದಾಗಿ ಮಂತ್ರಾಭಿಯುಕ್ತವಾಗಿರುವಂತಹ ಒಂದು ಗೋಡೆಯನ್ನು ಕಟ್ಟಿಸಿದ್ದಾನೆ ಭಗವಂತ ಅಂತ ಹೇಳ್ತಾನೆ. ಅದಾದ ಮೇಲಕ್ಕೆ ವೈಕುಂಠ ಅನಂತ ಪದ್ಮನಾಭ ಲೋಕ. ಅಂತಹ ಅದ್ಭುತವಾಗಿರುವಂತಹ ಲೋಕ ಸಂಪೂರ್ಣ ಆಸ್ತಿನೇ ಭಗವಂತಂದು. ಅದರಲ್ಲಿ ಚೂರು 4 ಕಾಲು ಕುಬೇರನ ಕೊಡೋದ್ರಿಂದ ಕುಬೇರಗೆ ಧನಾಧಿಪತಿ ಆಗಿದ್ದಾನೆ ಅಷ್ಟೇ. ಆದ್ದರಿಂದಾಗಿ ಇಷ್ಟು ರಾಜ್ಯ ಏನೇನು ಪರಿಪಾಲನೆ ಮಾಡ್ತಾ ಇದ್ದ ನಿಮ್ಮಪ್ಪ, ಇದಕ್ಕೆ ಅಪ್ಪನೇ ಇದ್ದಾನೆ ಭಗವಂತ, ಅವನು ಯಾರೋ ಅಲ್ಲ ಕೃಷ್ಣನೇ ಅಂತ ಹೇಳ್ತಾನೆ ಅಂತೆ. ಮತ್ತು ಇನ್ನೇನಪ್ಪ, ಮತ್ತು ವಿದ್ಯಾ ಅಂತಂದರೆ ಈ ವಿದ್ಯಾ ಯಾರಿಗೆ ಇದೆ ಈಗೆಲ್ಲ? ಸರಸ್ವತಿ ದೇವಿ ಯಾರ ಹೆಂಡತಿ? ಬ್ರಹ್ಮದೇವರು ಯಾರ ಮಗ? ಭಗವಂತನ ಮಗ. ಅಂದರೆ ಸರಸ್ವತಿ ದೇವಿನೇ ವಿದ್ಯಾ ಕೊಡ್ತಾ ಇದ್ದಾಳೆ ಅಂತಂದಮೇಲಕ್ಕೆ ಆ ವಿದ್ಯಾಕ್ಕೆ ವಿಷಯನಾದವನು ಅವನೇ. ಅವರವರ ಯೋಗ್ಯತೆ ಅರಿತು ಪ್ರೇರಕನಾಗಿ ಅವರಿಂದ ನುಡಿಸಿ ಅವರ ನುಡಿಗಳಿಗೆ ಹಿಕ್ಕಿ ಮತ್ತು ಅವರಿಗೊಳಿದ ನಮ್ಮ ವಿಜಯ ವಿಠಲ ಪುರಂದರ ವಿಠಲ ಅಂತ ರೀತಿಯಾಗಿ ಹೇಳ್ತಾರೆ. ಭಗವಂತ ತಾನೇ ವಿದ್ಯೆಯನ್ನು ಕೊಡುವವನು, ತಾನೇ ಬುದ್ಧಿಯನ್ನು ಕೊಡುವವನು, ತನಗೆ ವಿದ್ಯೆ ಇಲ್ಲ ಅಂತಿಲ್ಲೇ ಇಲ್ಲ. ಆ ಕೃಷ್ಣನೇ ಮತ್ತೆ ಅಂತ ಈ ರೀತಿಯಾಗಿ ಪ್ರತಿಯೊಂದು ಕಡೆಗೂ ಕೂಡ ಕೃಷ್ಣ ಇದು ಅಂತ ಹೇಳಿ ಚಿಕ್ಕತನದಿಂದಲೇ ನನಗೆ ನಿನ್ನನ್ನು ರೂಢಿ ಮಾಡಿಬಿಟ್ಟಿದ್ದಾರೆ ಅಂತಹದ್ದು. ಅದಕ್ಕಾಗಿ ನಾಚಿಕಿಲ್ಲದೆ ಕೇಳ್ತಾ ಇದ್ದೀನಿ, ಹೇ ನೃಸಿಂಹ ಅಂತ ಈ ರೀತಿಯಾಗಿ ಕರೀತಾಳೆ ರುಕ್ಮಿಣಿ. ಯಾಕಂತಂದರೆ ಆ ನೃಸಿಂಹನೇ ಈ ಎಲ್ಲ ಚೋರರನ್ನು ಸಂಹಾರ ಮಾಡುವ ನಾಳಿನ ದಿವಸ. ಅಂದರೆ ಇಂಗನು ಶಿಶುಪಾಲ ದಂತವಕ್ತರೇ ಹಿರಣ್ಯಕಶಿಪರಾಗಿ ನೀನು ಹಿಂದೆ ಸಂಹಾರ ಮಾಡಿದೆಯಲ್ಲ, ಆ ಶಿಶುಪಾಲ ದಂತವಕ್ತರೇ ಮತ್ತೀಗ ನನ್ನ ಪ್ರಾಣ ತೆಗಿತಾ ಇದ್ದಾರೆ. ಆ ಶಿಶುಪಾಲನೇ ಈಗ ಅದೇ ಶಿಶುಪಾಲನಿಗೆ ನೀನೇ ಬಂದು ಸಂಹಾರ ಮಾಡಬೇಕು ಅಂತಂದರೆ ನನ್ನನ್ನು ಸೋಲಿಸಬೇಕು. ಆದ್ದರಿಂದ ಹೇ ನರಸಿಂಹ, ನೀನೇ ಇಲ್ಲಿ ಬಂದು ನನ್ನನ್ನು ರಕ್ಷಣೆ ಮಾಡು, ನನ್ನನ್ನು ವಿವಾಹ ಮಾಡಿಕೊಳ್ಳಬೇಕು ಅಂತ ಈ ರೀತಿಯಾಗಿ ಹೇಳ್ತಾರೆ. ಸತ್ವಮಯ ಪ್ರಭಿವೃತ ಪತಿರಿಂದಿರಾಯ ಭಕ್ತಪ್ರಿಯ ಕೃಪಣಲೋಕ ಶರಣ್ಯೈಷಃ ಮತ್ವೈ ತದಂಗ ತಾವದಾಸ ಸರೋಜ ದಾಸ್ಯಾ ಕಾಮಂ ಕುರು ಪ್ರೇತಮ ಪ್ರಣತಾಸ್ಮಿತೇಂಗ್ರಿಂ. ಇಂತಹ ನಿನ್ನನ್ನು ಕಾಲು ಮುಟ್ಟಿ ನಮಸ್ಕಾರವನ್ನು ಮಾಡ್ತೀನಿ. ನನ್ನ ಪತಿಯಾದವನೇ ನೀನು, ಯಾರೋ ಅಲ್ಲ ನಾನು, ನನ್ನ ಪತಿಯಾದವನೇ ನೀನು. ಅಂತಹ ನಿನ್ನನ್ನೇ ನಾನು ಬೇಡ್ತಾ ಇದ್ದೀನಲ್ಲ, ನಾನು ಏನೋ ಬೇರೆಯವ್ರನ್ನ ಬೇಡಿದರೆ ನಾನು ತಪ್ಪಾಗ್ತಾ ಇತ್ತು, ಅದರಿಂದ ನಾನು ನಾಚಿಕೊಳ್ತಾ ಇದ್ದೆ, ನಾನು ನಾಚಿಕಿಳಿದೆ ಕೇಳ್ತಾ ಇದ್ದೀನಿ. ಮತ್ತೆ ಹೇಳ್ತಾರೆ, ಕಾಮಂ ಕೂರು, ನನ್ನ ಮೇಲೆ ಅಭಿಮಾನ, ನನ್ನ ಪ್ರೀತಿ ತೋರಿಸು ಸ್ವಾಮಿ, ನನ್ನನ್ನು ನಿನ್ನ ಪಾದಕಮಲಗಳಲ್ಲಿ ಬಿದ್ದು ಪ್ರಾರ್ಥನೆ ಮಾಡ್ತೀನಿ ಅಂತ ರೀತಿಯಾಗಿ ರುಕ್ಮಿಣಿ ಕೇಳ್ತಾ ಇದ್ದಾರೆ. ಇಷ್ಟೆಲ್ಲ ಈಗಿನ ಕಾಲದಲ್ಲಿ ಯಾರೂ ಕೂಡ ಹೇಳೋದೇ ಇಲ್ಲ ಪ್ರೀತಿಯನ್ನು ಮಾಡಿದಾಗ. ಈಗೇನೋ ಒಂದು 4 ಕಿಂದಮಿದ ಉಪ್ಪು ನುವೆ ತೋಪು ಅಂತೇಳಿ ಶುರು ಮಾಡಿ ಸಣ್ಣ ಮಾತುಗಳು ಹಾಕಿ ಬಿಷ್ಟಾಗ್ತಾರೆ. ಇದನ್ನೀಗ ಫ್ಲರ್ಟಿಂಗ್ ಅಂತನೋ ಹೆಸರಿನಿಂದ ಈಗ ತೆಗೆದು ಹಾಕಿಬಿಡ್ತಾ ಇದ್ದಾರೆ. ಅಲ್ಲಿ ಖರೆಯಾದ ಹಿಂಗೆ ಯಾರಾದರೂ ಈಗ ಪತ್ರ ಬರೀರಿ, ಯಾವ ವರ ಬೀಳಂಗಿಲ್ಲ, ಯಾವ ಕನ್ಯೆ ಬೀಳಂಗಿಲ್ಲ ನೋಡೋಣಂತ ಅಂತಹ ಉತ್ತಮವಾಗಿರುವಂತಹ ಪತ್ರೆಯನ್ನು ಬರಿತಾ ಇದ್ದಾರೆ. ತನ್ಮೇ ಭವಾನ್ ಕಲವೃತ ಪತಿರಂಗದಾಯ ಆತ್ಮಾರ್ಪಿತಶ್ಚ ಭವತೋತ್ರ ವಿಭೋ ವಿದೇಹಿ ಮಾವೀರ ಭಾಗ ವಿಮೋಚತ ಧೈರ್ಯ ಆರಾಧ್ ಗೋಮಾ ಇವರನ್ ಮೃಗಪತೇರೆ ಬಲವಂಬುಜಾಕ್ಷ. ಈ
ಚಲೋ ಒಂದು ಮಣಿ ಕೋತಿ ಕೈಯಲ್ಲಿ ಸಿಕ್ಕಂತೆ ನಾನು ಇವರೆಲ್ಲರ ಕೈಯಲ್ಲಿ ಸಿಕ್ಕಿದ್ದೇನೆ, ನೀನು ಬಂದು ಇವರೆಲ್ಲರಿಂದ ನನ್ನ ಆ ಮಣಿಯನ್ನು ನೀನು ಸ್ವೀಕಾರ ಮಾಡು, ನಿನ್ನ ಕಂಠದಲ್ಲಿ ಹಾಕೋ ಅಂತ ಈ ರೀತಿಯಾಗಿ ಎಲ್ಲ ರೀತಿಯಿಂದಲೂ ಕೂಡ ಹೇಳ್ತಾರೆ. ಮತ್ತು ನೀನು ನನ್ನನ್ನು ವಿವಾಹ ಮಾಡಿಕೊಂಡಿಲ್ಲ ಅಂತಂದರೆ ನಾನು ಪ್ರಾಣವನ್ನೇ ಕಳೆದುಕೊಂಡು ಮತ್ತ 100 ಜನ್ಮಗಳ ಕಾಲದಲ್ಲಿ ನಾನು ತಪಸ್ಸನ್ನು ಮಾಡಿ ಮತ್ತೆ ನಿನ್ನನ್ನೇ ಪತಿಯನ್ನಾಗಿ ಪಡೆಯುತ್ತೀನಿ ಅಷ್ಟೇ ಹೊರತು ನಾನು ಮಾತ್ರ ಈ ವಿವಾಹವನ್ನು ಮಾಡಿಕೊಳ್ಳುವುದಿಲ್ಲ. ಆದ್ದರಿಂದಾಗಿ ನೀನು ಬಂದು ನನ್ನನ್ನು ವಿವಾಹ ಮಾಡಿಕೊಳ್ಳಬೇಕು ಅಂತ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಇನ್ನೊಂದು ವಿಷಯ ನಾನು ಹಿಂದೆ ಹೇಳಲಿಕ್ಕೆ ಮರೆತು ಬಿಟ್ಟಿದ್ದೇನೆ. ಬ್ರಾಹ್ಮಣ ಬಂದಿದ್ದಾನೆ ಅಂತ ಹೇಳಿದ್ದೆ. ಬ್ರಾಹ್ಮಣನು ಬಂದಾಗ ಬ್ರಾಹ್ಮಣನಿಗೆ ಊಟಕ್ಕೆ ಹಾಕಿದ್ದಾರೆ ಅಂತ ಹೇಳಿದ್ವಿ. ಆ ಬ್ರಾಹ್ಮಣಿಗೆ ಊಟಕ್ಕೆ ಹಾಕ್ಯಾರ ಅಂತಂದರೆ ಖರೆಯಾಗಿ ಮಧ್ಯವರ್ತಿಗಳಾಗಿರ್ತಕ್ಕಂತಹವರು ಆ ವರ್ಣಮನಿಗೆ ಹೋಗಿ ಊಟವನ್ನು ಮಾಡಬಾರದು. ಆದರೆ ಇಲ್ಲಿ ಮತ್ತು ಬ್ರಾಹ್ಮಣರು ಮಾಡಿದ್ದಾರೆ ಅಲ್ಲ ಅಂತಂದರೆ ಅದಕ್ಕೆ ಸತ್ಯಧರ್ಮ ತೀರ್ಥರು ಹೇಳ್ತಾರೆ ಏನಂತಂದರೆ, ಇವರು ವಿವಾಹವನ್ನು ಮಾಡಿಕೊಂಡಿರುವಂತಹ ದಂಪತಿಗಳು, ಮಾಡಿಕೊಳ್ಳದೇ ಇರುವಂತಹ ದಂಪತಿಗಳಿಗಾಗಿ ನೀವು ಹೋದರೆ ಆಗ ಬೇರೆ ಮಾತು, ಅದು ತಪ್ಪಾಗ್ತಾ ಇತ್ತು. ಆದರೆ ವಿವಾಹವನ್ನು ಮಾಡಿಕೊಂಡಿರುವಂತಹ ದಂಪತಿಗಳೇ ಲಕ್ಷ್ಮೀನಾರಾಯಣರೇ, ಆದ್ದರಿಂದಾಗಿ ಯಾವ ದೋಷವಿಲ್ಲ ಅಂತ ರೀತಿಯಾಗಿ ಹೇಳಿದ್ದಾರೆ. ಅದನ್ನು ಹೇಳಿಕ್ಕೆ ಮರ್ತು ಬಿಟ್ಟಿದ್ದೇನೆ, ಅದಕ್ಕೆ ಮುಂದೆ ಹೇಳ್ತಾ ಇದ್ದೀನಿ. ಇಂತಹ ಈ ಎಲ್ಲವನ್ನು ಹೇಳಿ ಮತ್ತು ಹೇಗೆ ನೀನು ಕರ್ಕೊಂಡು ಹೋಗಬೇಕು, ಈ ಯುದ್ಧ ಆಗಿದ್ದ ಯಾರಿಗೂ ಅವೆಲ್ಲ ಯೋಚನೆ ಮಾಡಿರಲಿಲ್ಲ ರುಕ್ಮಿಣಿ. ಬರೇ ನನ್ನ ನೀನೇ ತೆಗೆದುಕೊಂಡು ಕರ್ಕೊಂಡು ಹೋಗಬೇಕು ಅಂತ ನಾವು ಒಂದರ ಬಗ್ಗೆನೇ ಬಹಳ ಫೋಕಸ್ ಮಾಡಿ ಬರ್ತಾರೆ ಪತ್ರ. ಏನು ಅಂತಂದರೆ, ಯಾರ ಜೊತೆ ಯುದ್ಧ ಗಿದ್ದ ಆಡಬೇಡ, ಗುಪ್ತವಾಗಿ ನನ್ನನ್ನು ಇಲ್ಲಿಂದ ಕರೆದುಕೊಂಡು ಹೋಗು, ಅದು ಹೆಂಗೆ ಕರ್ಕೊಂಡು ಹೋಗ್ಬೇಕೆಂಬುದು ನಾನೇ ಹೇಳ್ತೀನಿ. ಅಂತಃಪುರಾಂತರ ಚರಾನ್ನ ವೇತ್ಯ ಬಂಧೂನ್ ಸ್ವಾಮುದ್ರ ಹೇತ ಕಥಮ ಅಪ್ರಪದಾಯಪಾಯಂ ಪೂರ್ವೇದ್ಯುರಸ್ತಿ ಮಹತಿ ಕುಲದೇವಿ ಯಾತ್ರ ಯಸ್ಯಾಂ ಬಹಿರ್ನವವಧೂರ್ ಗಿರಿಜಾಮುಪೇಯಾತ್. ನಾನು ಕುಲದೇವಿ ಯಾತ್ರಕ್ಕಂತೇಳಿ ಹೋಗ್ತಾ ಇದ್ದೀವಿ. ಯಾರ ಜೊತೆ ಈ ಶಿಶುಪಾಲನ ಜೊತೆ ವಿವಾಹ ಅಂಬೋದು ಖಂಡಿತ. ಸ್ವಯಂವರವನ್ನು ಮಾಡಿ ಎಲ್ಲ ರಾಜರನ್ನು ಕರೆದಿದ್ದಾರೆ, ಅದೆಲ್ಲ ಬೇರೆ. ಆದರೆ ಶಿಶುಪಾಲನಿಗೆ ಕೊಟ್ಟು ವಿವಾಹ, ಯಾರ ಜೊತೆ ವಿವಾಹ ಆದ್ರೇನು, ನಮ್ಮ ಕುಲದೇವಿ ಯಾತ್ರೆ ಅಂತೂ ನಾನು ಮಾಡ್ತೀನಿ. ಆ ಕುಲದೇವಿ ಯಾತ್ರಕ್ಕಾಗಿ ನಾವು ಹೋಗಿದಾಗ ಅಲ್ಲೆಲ್ಲರೂ ಕೂಡ ಒಳಗೆ ಬರೋದಿಲ್ಲ, ಅಂತಃಪುರದಲ್ಲಿ ಬರೋದಿಲ್ಲ. ಆಗ ಆ ಅಂತಃಪುರದಿಂದಲೇ ನಿನ್ನನ್ನು ಎತ್ಕೊಂಡು ಹೋಗಬೇಕು ಅಂತ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಆಗ ಇಷ್ಟೆಲ್ಲ ಹೇಳಿದ ಮೇಲಕ್ಕ ಇನ್ನೆಲ್ಲವನ್ನು ಕೂಡ ನಿನ್ನ ಪಾದಕಮಲಕ್ಕೆ ಬಿಟ್ಟಿದ್ದು ನಿನ್ನ ಇಚ್ಛೆಯಂತೆ ಆಗಲಿ ಅಂತ ಈ ರೀತಿಯಾಗಿ ಇಷ್ಟೆಲ್ಲ ಅಂದ ಮೇಲಕ್ಕ ಭಗವಂತನಲ್ಲಿ ಈ ಒಂದು ಪ್ರಾರ್ಥನೆಯನ್ನು ಮಾಡ್ತಾಳೆ ರುಕ್ಮಿಣಿ. ಅಂದರೆ ನಾವು ಕೂಡ ಮಾಡಬೇಕು, ಸಾಧನೆಯನ್ನು ಮಾಡಬೇಕು. ಎಷ್ಟು ಮಾಡಬೇಕು ಅಂತಂದರೆ ಕೊನೆಗೆ ಹೋಗಿ ಆ ಮೋಕ್ಷದ ದ್ವಾರದಲ್ಲಿ ಮೋಕ್ಷ ಸಿಗತ್ತೆ ಅಂತ ಕನ್ಫರ್ಮ್, ಅಪರೋಕ್ಷ ಜ್ಞಾನ ಆಯಿತು, ಎಲ್ಲ ಆಯಿತು, ಮೋಕ್ಷ ಸಿಕ್ಕಿದೆ ಅಂತ ಕನ್ಫರ್ಮ್ ಆದರೂ ಕೂಡ ಭಗವಂತ ಮೋಕ್ಷ ಕೊಡೋಂಗಿಲ್ಲ. ಆಗ ಅಲ್ಲಿ ಕೂತು ನಾವು ಆಡಬೇಕಾಗಿದ್ದು ಮಾತು ಏನಂತಂದರೆ, ನಾವೀಗೆಲ್ಲ ಹಾಡ್ತಾ ಇದ್ದೀವಿ ಏಕೆ ಮಮತೆ ಕೊಟ್ಟಂತ ನಾವು ಕೊನೆ ನುಡಿ ಏನದು, ಎಂದಿಗೆ ಇನ್ನೂ ನಿನ್ನ ಚಿತ್ತಕ್ಕೆ ಬರುವುದು, ಅಂದಿಗೆ ಉದ್ಧರಿಸುವಂತ ಆಗನಬೇಕು, ಇನ್ನು ನಿನ್ನ ಚಿತ್ತಕ್ಕೆ ಬಿಟ್ಟಿದ್ದು ಅಂತ ಮಾತು ಆಗ ಪ್ರಯೋಗ ಮಾಡಬೇಕಾಗಿತ್ತು. ಮೊದಲಿಗೆ ನಾವು ಸಾಧನೆ ಮಾಡಬೇಕು ಅಂತ ರೀತಿಯಾಗಿ ಇಲ್ಲಿ ಲಕ್ಷ್ಮೀದೇವಿ ತೋರಿಸಿಕೊಡ್ತಾ ಇದ್ದಾಳೆ. ಇಂತಹ ಪತ್ರವನ್ನು ಓದಿದ ತಕ್ಷಣ ಭಗವಂತನಿಗೆ ಟೆನ್ಷನ್ ಆಗಬೇಕು, ಖರೆ ಟೆನ್ಷನ್ ಆಗಿಲ್ಲ, ಭಗವಂತ ನಗುತ್ತಾನೆ ಅಂತ ಆನಂದ. ಓಹೋ, ನನ್ನ ಮನಸ್ಸಲ್ಲಿರುವ ಮಾತೇ ರುಕ್ಮಿಣಿ ಹೇಳಿದ್ದಾಳೆಯಾ ಅಂತ ರೀತಿಯಾಗಿ ಸಂತೋಷದಿಂದ ಆ ಬ್ರಾಹ್ಮಣನಿಗೆ ದಕ್ಷಿಣೆಯನ್ನು ಕೊಟ್ಟು ಎಲ್ಲವನ್ನು ಕೊಟ್ಟು ಅಂತ ಕಳಿಸ್ಬೇಕು ಅಂತ ಅನ್ಕೋಬೇಕಾದ್ರೆ ಎಲ್ಲರೂ ಆದರೆ ಕಳಿಸಂಗಿಲ್ಲ. ಭಗವಂತ ನೀ ಹೋಗು ನಾನು ಬರ್ತೀನಿ ಅಂತ ಅನ್ನಂಗಿಲ್ಲ, ನೀವು ಹೋಗಂಗಿಲ್ಲ, ನೀವು ಬಿಡು, ನಿನ್ನ ಹಿಂದೆನೇ ನಾನು ಬಂದೆ, ನಿನ್ನ ಇಬ್ಬರು ಸೇರೇ ಬಿಡೋಣ ಅಂತಾನಂತೆ ಕೃಷ್ಣ. ಆದರೆ ಅಷ್ಟರೊಳಗೆ ಇಂದ್ರನ ದೂತರು ಬಂದು ಹೇಳ್ತಾರಂತೆ, ಇದು ವಾದಿರಾಜರು ಬರುವಂತಹದ್ದು. ಇಂದ್ರನ ದೂತರು ಬಂದು ಹೇಳ್ತಾರಂತೆ, ಕೃಷ್ಣ ನಿನಗೆ ಅಲ್ಲಿ ಒಂದು ಆಸನವನ್ನು ಕೊಡದೆ ನಿನಗೆ ಅವಮಾನ ಮಾಡಬೇಕಂತ ಕುಳಿತಿದ್ದಾರೆ, ನೀನು ದಯಮಾಡಿ ಹೋಗಬೇಡ. ಒಂದು ವೇಳೆ ನಿನಗೆ ಏನಾದರೂ ಚಿಕ್ಕ ಅವಮಾನ ಆಯಿತು ಅಂತ ಗೊತ್ತಾಯಿತು ಅಂತಂದರೆ ಈ ದೇವಾದಿ ದೇವತೆಗಳೆಲ್ಲ ಬಂದು ಆ ಇಡೀ ಭೀಷ್ಮಕರಾಜನ ಪಟ್ಟವನ್ನೇ ಭಸ್ಮ ಮಾಡ್ತಾರೆ ನೋಡಿ. ಅದಕ್ಕಾಗಿ ಎಚ್ಚರೆಯಿಂದ ದಯಮಾಡಿ ನೀನೇ ದಯಪಾಲಿಸು, ನೀನು ದಯಮಾಡಿ ಹೋಗಬೇಡ ಅಂತಂತಾರೆ. ಭಕ್ತರು ಮಾತು ಕೇಳಬೇಕಾ, ಹೆಂಡತಿ ಮಾತು ಕೇಳಬೇಕಾ ಅಂತೇಳಿ ಮತ್ತೆ ಇಲ್ಲಿ ಚಿಂತೆ. ಅದಕ್ಕೆ ಭಗವಂತನೇ ಮತ್ತು ಉಪಾಯ ಹುಡುಕಬೇಕು. ಅದರಿಂದಾಗಿ ಭಗವಂತ ಗರುಡನನ್ನು ಕರೀತಾನೆ. ಗರುಡ ನೀನೇ ಬಾ ನನ್ನ ವಾಹನನಾಗಿ ಅಂತ ಕರೀತಾನೆ. ಗರುಡಾರೂಢನಾಗಿ ಆ ದೊಡ್ಡದಾಗಿರುವಂತಹ ರೆಕ್ಕೆಯಿಂದ ಭಗವಂತ ಆ ಗರುಡಾರೂಢನಾಗಿ ಕುಳಿತಿದಾಗ ಆ ಬ್ರಾಹ್ಮಣ ನೀನು ರಥದಲ್ಲಿ ಹೋಗ್ರಿ, ನಾವು ಗರುಡನ ಹಿಂದೆನೇ ಬರ್ತಾ ಇದ್ದೀವಿ ಅಂತಂದಾಗ ಮೊದಲಿಗೆ ಆ ಬ್ರಾಹ್ಮಣ ಮುಂದಕ್ಕೆ ಹೋಗಲಿಕ್ಕೆ ಮುಂದುವರಿಯಂಗಿಲ್ಲ. ಯಾಕಂತಂದರೆ ಈ ಗರುಡನ ಮೇಲೆ ಕುಳಿತಿರುವಂತಹ ಆ ಭಗವಂತನನ್ನು ಕಂಡು ಅಲ್ಲೇ ನಿಂತು ಬಿಡ್ತಾನಂತೆ ಆ ಬ್ರಾಹ್ಮಣ. ಈಗ 3ನೇ ಸ್ಕಂದವನ್ನು ಮತ್ತೆ ನಾವು ನೆನಪು ಮಾಡಿಕೊಳ್ಳಬೇಕು ಅಂತ ಹೇಳ್ತಾರೆ. ಸಂಚಿಂತ ಏದ್ ಭಗವತಶ್ಚರಣಾರವಿಂದಂ ವಜ್ರಾಂಕುಶಧ್ವಜ ಸರೋರು ಹಲಾಂಚನಾಡ್ಯಂ. ಹಂಗೆ ಆ ಗರುಡನನ್ನು
ಆ ಗರುಡ ಮತ್ತ ಭಗವಂತನನ್ನು ನನ್ನ ಮೈ ಮೇಲೆ ಇರಿಸ್ಕೊಳ್ಳೋ ಭಾಗ್ಯ ಸಿಗ್ತಲ್ಲ ಅಂಥೇಳಿ ಉತ್ಸಾಹದಿಂದಿದ್ದಾನಂತೆ. ಆ ಉತ್ಸಾಹದಿಂದ ರೆಕ್ಕೆಯನ್ನು ಗಟ್ಟಿಯಾಗಿ ಬೀಸ್ತಾ ಇದ್ದಾನಂತೆ. ಇನ್ನು ಆ ಬೀಸ್ತಾ ಇರುವಂತಹ ಸಂದರ್ಭದಲ್ಲಿ ಭಗವಂತನ ಪಾದ ಕುತ್ತಿಗೆ ಹತ್ತಿರ ಬರ್ತದಂತೆ ಗರುಡನಿಗೆ. ಆ ಪಾದದ ನಖಗಳಲ್ಲಿ ಭಗವಂತನನ್ನು ಎಲ್ಲರೂ ನೋಡ್ಬೋದು, ಆದರೆ ಗರುಡನೇ ನೋಡಲಿಕ್ಕೆ ಆಗಂಗಿಲ್ಲ. ಭಗವಂತನ ಶಿರಸ್ಸು ಮೇಲೆ ಗರುಡನ ಶಿರಸ್ಸು ಮೇಲೆ ಭಗವಂತ ಕುಳಿತಿದ್ದಾನೆ. ಆದ್ದರಿಂದಾಗಿ ಆ ಭಗವಂತನನ್ನು ನೋಡಬೇಕಂತಂದ್ರೆ ಹೆಂಗೆ ನೋಡಬೇಕಂತಂದ್ರೆ ಭಗವಂತ ಅದಕ್ಕೂ ಒಂದು ಉಪಾಯ ಮಾಡ್ತಾನಂತೆ. ಯಾರಿಗೂ ಅನ್ಯಾಯ ಮಾಡೋಂಗಿಲ್ಲ ಭಗವಂತ. ತನ್ನ ನಖಗಳಲ್ಲೇ ಕನ್ನಡಿ ಇದ್ದಂಗೆ ಆ ನಖಗಳಲ್ಲೇ ಭಗವಂತನ ರೂಪವನ್ನು ತೋರಿಸ್ತಾ ಇದ್ದಾನೆ ಗರುಡನಿಗೆ. ಆ ನಖಗಳಲ್ಲಿ ಭಗವಂತನ ಪಾದಗಳನ್ನು ನೋಡ್ತಾ ಎಂತಹ ಪಾದ ಇದು, ಬ್ರಹ್ಮಾದಿ ದೇವತೆಗಳಲ್ಲಿ ಎಂಥ ಎಷ್ಟೆಷ್ಟು ವರ್ಷಗಳು ಎಷ್ಟೆಷ್ಟು ಜನ್ಮಗಳು ತಪಸ್ಸನ್ನು ಮಾಡ್ತಾ ಇದ್ದಾರೆ ಈ ಒಂದು ಪಾದಕ್ಕಾಗಿ. ಈ ಪಾದ ದರ್ಶನ ಇಷ್ಟು ಸಮೀಪದಿಂದ ಆಗ್ತಾ ಇದೆ ನನಗೆ ಅಂಥೇಳಿ ಸಂತೋಷ ಪಡ್ತಾ ಆ ನಖಗಳಲ್ಲಿ, ಆ ಕನ್ನಡಿಗಳಂತೆ ಇರುವಂತಹ ನಖಗಳಲ್ಲಿ ಆ ಭಗವಂತನನ್ನು ನೋಡ್ತಾ ಆನಂದದಿಂದ ರೆಕ್ಕೆಯನ್ನು ಗಟ್ಟಿಯಾಗಿ ಬಾರಿಸ್ತಾ ಹೋಗ್ತಾ ಇದ್ದಾನಂತೆ. ಅತ್ಯಂತ ವೇಗದಿಂದ ಹೋಗುವಂತಹದ್ದು ಗರುಡ ಕಡೆಯಿಂದ ಗರುಡನನ್ನು ಸ್ವೀಕಾರ ಮಾಡಿದ್ದಾನೆ. ಹೆಂಡತಿ ಕರೆದಿದ್ದಾಳೆ ಅಂಥೇಳಿ ಓಡಿ ಹೋಗ್ತಾ ಇದ್ದಾನೆ ಭಗವಂತ. ಹಂಗ ಗರುಡಾರೂಢನಾಗಿ ಹೋಗ್ತಾ ಇರುವಾಗ ಅಲ್ಲಿ ಎಲ್ಲರೂ ರಾಜರು ಬಂದು ಕುಳಿತಿದ್ದಾರೆ. ಕುಳಿತು ಎಲ್ಲರೂ ಒಂದೂ ಚೇರು ಇಲ್ಲ ಕೃಷ್ಣನಿಗೆ, ಒಂದು ಏನೂ ಇಲ್ಲೇ ಇಲ್ಲ. ಅಲ್ಲಿ ಬರೀ ಒಂದು ಚಾಪಿ ಹಾಕಿದ್ದಾರೆ. ಇಲ್ಲೆಲ್ಲರೂ ಏನಾಗ್ತಾ ಇದೆ ಗೊತ್ತಿಲ್ಲ. ಇಲ್ಲಿ ದೇವತೆಗಳೆಲ್ಲರಿಗೆ ಟೆನ್ಷನು. ಏನು ಮಾಡಬೇಕಂದ ತಕ್ಷಣ ಗರುಡ ಅಂತಂದ ತಕ್ಷಣ ಭಗವಂತ ಗರುಡ ಅಂತಂತಾನೆ ಅಷ್ಟೇ. ಜೋರಾಗಿ ತಾನು ಬೀಸ್ತಾನಂತೆ ಗರುಡ ತನ್ನ ರೆಕ್ಕೆಗಳಿಂದ. ಆ ರಾಜರು ಕುಳಿತಿರುವಂತಹ ಸುವರ್ಣ ಮಂಟಪಗಳೆಲ್ಲ ಹಾರ್ಕೊಂಡು ಹೋಗಿ ಆ ರಾಜರೆಲ್ಲರೂ ಕೂಡ ಕಲಗಿ ಬಿದ್ದಾರಂತೆ. ಈ ಜರಾಸಂಧಾದಿಗಳು ಸಹಿತ ಹಾರ್ಕೊಂಡು ಹೋಗಿ ಬಿದ್ದಾರಂತೆ. ಬರೇ ಗರುಡನ ಒಂದು ವಾಯುವಿನಿಂದ ರೆಕ್ಕೆಯ ಗಾಳಿಯಿಂದ ಬಿದ್ದಿದ್ದಾರಂತೆ. ಈಗ ಅವ್ರಿಗೆ ಕುರ್ಚಿಗಳಿಲ್ಲ. ಈಗ ಅಷ್ಟೊಳಗೆ ಇಂದ್ರ ನನ್ನ ಸ್ವಾಮಿಗೆ ನೀವು ಒಂದು ಆಸನ ಕೊಡೋಂಗಿಲ್ಲನ, ನಿಂದೇನು ಆಸನ, ನಿಮ್ಮದೆಲ್ಲ ಒಂದು ಜಡಭೂತವಾದ ಆಸನ, ಭಗವಂತ ನನಗೆ ಕೊಟ್ಟಿದ್ದು ವಜ್ರಾಸನ, ಆ ವಜ್ರಾಸನ ನಾನೇ ಕೊಟ್ಟು ಕಳಿಸ್ತೀನಿ ಅಂತ ತನ್ನ ಲೋಕದಿಂದ ತಾನು ಇಂದ್ರ ಭಗವಂತನಿಗೆ ಕಳಿಸ್ತಾನಂತೆ. ಎಲ್ಲಿ ಇಡಬೇಕು ಆ ಆಸನ ಅದಕ್ಕೆ ಹೇಳ್ತಾರೆ. ಅಲ್ಲಿ ಭೀಷ್ಮಕ ರಾಜನ ತಮ್ಮಂದಿರಿದ್ದಾರೆ, ಅವರೆಲ್ಲರೂ ಭಗವಂತನ ಪಕ್ಷಪಾತಿಗಳು ಅವರೆಲ್ಲರೂ. ಆದರೆ ಭೀಷ್ಮಕ ರಾಜನಿಗೆ ತಮ್ಮ ಕೃತ ಮತ್ತು ಕೈಶಕ ಅಂತ ಹೇಳಿ ಆ ಕೃತ ಕೈಶಕರ ಮನಿ ಇದೆ. ಆ ಮನೆಯಲ್ಲಿ ಭಗವಂತನಿಗೆ ಆ ಆಸನ ಕಳಿಸಿದಾಗ ಭಗವಂತ ಸ್ವಾಮಿ ನಮ್ಮ ಮನೆಗೆ ಬರಬೇಕು, ಅಲ್ಲಿ ಹೋಗಬಾರ್ದು ಅಂಥೇಳಿ ಆ ಇಬ್ಬರು ಕೇಳ್ಕೊಂಡಿದಾಗ ಆ ಬ್ರಾಹ್ಮಣರ ಮನೆ ಆ ಕೃತ ಕೈಶಕರ ಮನೆಯಲ್ಲಿ ಭಗವಂತ ಹೋಗಿ ಆ ಸಿಂಹಾಸನದ ಮೇಲೆ ಕುಳಿತಾನಂತೆ. ಕುಳಿತಿದ ಮೇಲಕ್ಕ ಇಲ್ಲಿ ಇಂದ್ರನ ದೂತರು ಒಬ್ಬ ಮನುಷ್ಯನ ರೂಪದಲ್ಲಿ ಬಂದು ಹೇಳ್ತಾರಂತೆ, ಇಂದ್ರನ ಆಜ್ಞೆ ಇದೆ, ಯಾರಾದರೂ ಕೃಷ್ಣ ಇಲ್ಲಿ ಬಂದಿದ್ದಾನೆ, ಅವನಿಗೆ ಹಿತವಾದ ಉಪಚಾರಗಳನ್ನು ಮಾಡಿಲ್ಲ ಅಂತಂದರೆ ಇಲ್ಲಿದ್ದ ರಾಜರೆಲ್ಲರಿಗೂ ಕೂಡ ಗಟ್ಟಿಯಾಗಿ ದಂಡನೆಯನ್ನು ಮಾಡ್ತಾನೆ ಇಂದ್ರ ಅಂತೇಳಿ ಗಟ್ಟಿಯಾಗಿ ಅನೌನ್ಸ್ ಮಾಡ್ತಾರಂತೆ. ಅನೌನ್ಸ್ ಮಾಡಿದ ತಕ್ಷಣ ಎಲ್ಲರೂ ರಾಜರು ಇಂದ್ರನಿಗೆ ಭೀತರಾಗಿ ಓಡಿ ಹೋಗ್ತಾರಂತೆ. ಓಡಿ ಹೋದಾಗ ಅಲ್ಲಿ ಕೃಷ್ಣನ ಆ ಒಂದು ತೇಜಸ್ಸು ನೋಡಿ, ಆ ಕಾಂತಿಯನ್ನು ನೋಡಿ, ಆ ಮಂದಹಾಸ ಮುಖವನ್ನು ನೋಡಿ ಎಲ್ಲರೂ ಕೂಡ ಆಶ್ಚರ್ಯಚಿತ್ತರಾಗಿಬಿಟ್ಟಿದ್ದಾರಂತೆ. ಎಲ್ಲರೂ ಹೋಗಿ ಷೋಡಶೋಪಚಾರ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಯಾವ ರಾಜರೂ ಕೂಡ ಇಲ್ಲೇ ಇಲ್ಲ. ಭೀಷ್ಮಕ ರಾಜನ ರಾಜ್ಯದಲ್ಲಿ ಸ್ವಯಂವರದಲ್ಲಿ ಯಾವೊಬ್ಬ ಹುಳ ನೊಣದಾಡಿಸ್ಕೊಂತ ಈ 5 ಮಂದಿ ಕೂತಿದ್ದಾರೆ ಅಷ್ಟೇ. ಎಲ್ಲರೂ ಹೋಗಿಬಿಟ್ಟಿದ್ದಾರೆ. ಭಯಭೀತನಾಗಿ ಭೀಷ್ಮಕ ರಾಜನ ಮಾತ್ರ ನನ್ನ ಮಗನ ಅಂಜಿಕೆಯಿಂದ ಅಲ್ಲೇ ಕುಳಿತಿದ್ದಾನೆ. ಇನ್ನು ಉಳಿದ ಎಲ್ಲ ಜನರ ಸಹಿತ ಬಂದು ಕೃಷ್ಣನ ಆರಾಧನೆಯನ್ನು ಮಾಡ್ತಾ ಇದ್ದಾರೆ. ಯಾರಿಗೆ ಕುರ್ಚಿ ಇಲ್ಲ, ಯಾರಿಗೆ ಕುರ್ಚಿ ಇದೆ ಅಂತೀರಿ ತಿಳಿದುಕೊಳ್ಳಬೇಕು. ಇಂತಹ ಸಂದರ್ಭ ಈ ಸಮಯದಲ್ಲಿ ಎಲ್ಲರೂ ಕೂಡ ಅಂದ್ಕೊಂಡಿದ್ದಾರಂತೆ, ಇಷ್ಟು ಕಾಂತಿ ಕೃಷ್ಣನಲ್ಲಿ, ಇವನನ್ನು ಬಿಟ್ಟು ಅಲ್ಲಿ ಶಿಶುಪಾಲನೆಗೆ ಕೊಡಬೇಕು ಅಂದ್ಕೊಂಡಿದ್ದಾರೆ. ಅವನೇನು ಯಾವುದಕ್ಕೂ ಉಪಯೋಗ ಇಲ್ಲ, ಬರೀ ತೆಂಗಿನಕಾಯಿ ಕೈಯಲ್ಲಿ ಹಿಡ್ಕೊಳ್ಳೋಕೆ ಅಷ್ಟೇ ಬಿಟ್ಟು ನೀ ಯಾವುದಕ್ಕೂ ಉಪಯೋಗ ಇಲ್ಲ ಅಂಥೇಳಿ ಆ ಶಿಶುಪಾಲನನ್ನು ಎಲ್ಲರೂ ಹೇಸಿಗೆಯಿಂದ ನೋಡಿ ಇಲ್ಲಿ ಕೃಷ್ಣನನ್ನೇ ನೋಡ್ತಾ ಕುಳಿತು ಬಿಟ್ಟಿದ್ದಾರಂತೆ. ಅಸ್ಯೈವ ಭಾರ್ಯ ಭವಿತುಂ ರುಕ್ಮಿಣ್ಯನ್ ಹತಿನಾಪರ, ರುಕ್ಮಿಣಿಗೆ ಸರಿಯಾದ ಪತಿ ಇವನೇ, ಸರಿಯಾದ ಪತ್ನಿ ರುಕ್ಮಿಣಿ, ಇವರಿಬ್ಬರಿಗೆ ವಿವಾಹ ಆಗಬೇಕು, ಇನ್ನು ಸ್ವಯಂವರ ಯಾಕಬೇಕು ಅಂಥೇಳಿ ಎಲ್ಲರೂ ಅಂದ್ಕೊಂಡಿದ್ದಾರಂತೆ. ಇಷ್ಟರೊಳಗೆ ಕೃಷ್ಣ ಏನು ಮಾಡ್ತಾನೆ ಅಂತಂದರೆ, ಈ ಕೃತಕೈಶಕರಿಂದ ಭೀಷ್ಮಕರಾಜನನ್ನು ಕರೆಸ್ತಾನಂತೆ. ಭೀಷ್ಮಕರಾಜನನ್ನು ಕರೆಸಿ ಹೇಳ್ತಾರೆ, ಭೀಷ್ಮಕರಾಜ ನೀ ಯಾರಿಗೆ ಕೊಟ್ಟು ವಿವಾಹ ಮಾಡ್ತಾ ಇದ್ದಿ? ನಿನ್ನ ಮಗಳಂತ ತಿಳ್ಕೊಂಡಿದ್ದೀನಿ ನೀನು, ಅದು ನನ್ನ ಅನುಗ್ರಹದಿಂದ ಸಿಕ್ಕಿದ್ದು ನಿನಗೆ ಆ ಭಾಗ್ಯ. ನೀ ಯಾರು ಅಂದ್ಕೊಂಡಿದ್ದೀನಿ ನೀನು ರುಕ್ಮಿಣಿಯನ್ನು? ನನ್ನ ಹೆಂಡತಿ ಅಲ್ಲ, ಸಾಕ್ಷಾತ್ ಲಕ್ಷ್ಮೀ ಅಕಿ, ನಿನಗೆ ಅದು ಎಚ್ಚರ ಕೊಡ್ತೀನಿ ಅಂತೇಳಿ ಲಕ್ಷ್ಮೀದೇವಿಯ ಒಂದು ರೂಪವನ್ನು ತಾನು ತೋರಿಸಿದ್ದಾರೆ. ಏನು ಅಂತಂದರೆ
ಮತ್ತು ಇದೇ ಚಿಂತನೆ ಯಾಸ ಪದ್ಮಾಸನಸ್ಥ ವಿಪುಲಕಟಿತಟಿ ಪದ್ಮಪತ್ರಾಯಿತಾಕ್ಷಿ ಗಂಭೀರ ವರ್ತನಾಭಿಸ್ತನಭರಣಮಿತ ಶುಭ್ರ ವಸ್ತ್ರೋತ್ತರೀಯ ಲಕ್ಷ್ಮೀರ್ ದಿವ್ಯೇರ್ ಗಜೇಂದ್ರೇ ಮಣಿಗನ ಖಚಿತೈ ಸ್ಥಾಪಿತ ಹೇಮಕುಂಭೈ ನಿತ್ಯಂ ಸಾ ಪದ್ಮಹಸ್ತ ಮಮ ವಸತು ಗೃಹೇ ಸರ್ವಮಾಂಗಲ್ಯಯುಕ್ತ ಅಂತ ರೀತಿಯಾಗಿ ಆ ಭಗವಂತ ಆ ಲಕ್ಷ್ಮೀದೇವಿಯ ದರ್ಶನವನ್ನು ಭೀಷ್ಮಕರಾಜನಿಗೆ ಮಾಡಿಸಿದರೆ ಆ ಕ್ಷಣಕ್ಕೆ ಭೀಷ್ಮಕರಾಜನ ತಪ್ಪು ತಿಳಿದು ಯಾರನ್ನು ನೋಡಿ ಅಂಜುತ್ತಾ ಇದ್ದೀನಿ ನೀನು ಅಂತ ಕೇಳ್ತಾನಂತೆ ಕೃಷ್ಣ. ನನ್ನ ಮಗ ರುಕ್ಮಿಣಿ, ಅವನು ಕ್ರೂರ ಅವನು ಅಂತಂದರೆ ಅವನಿಗೆ ಅಪ್ಪ ನಾನು ಇದ್ದೀನಿ, ನಾನು ಏನು ಚಿಂತೆ ಮಾಡಬೇಡ, ನಾ ಇದ್ದೀನಿ ನಿಂದ ಅಂತೇಳಿ ಭಗವಂತ ಬೆನ್ನು ತಟ್ಟಿ ಕಳಿಸ್ತಾನೆ ಭೀಷ್ಮಕರಾಜನಿಗೆ. ಭೀಷ್ಮಕರಾಜನು ಹೋಗಿ ಈ ಸ್ವಯಂವರ ಅಂತನ್ನೋದು ಮುಕ್ತಾಯ ಆಯಿತು, ದಯಮಾಡಿ ಎಲ್ಲರೂ ಕ್ಷಮಿಸಬೇಕು, ಎಲ್ಲರೂ ಭೋಜನವನ್ನು ಮಾಡಿಕೊಂಡು ತಾಂಬೂಲವನ್ನು ಸ್ವೀಕಾರವನ್ನು ಮಾಡಿಕೊಂಡು ಹೋಗಬೇಕು ಅಂತೇಳಿ ತಾನು ಘೋಷಣೆ ಮಾಡ್ತಾನಂತೆ. ಅಲ್ಲಿ ಸ್ವಯಂವರ ನಿಂತುಬಿಟ್ಟಿದೆ. ಆಗ ಇಲ್ಲಿ ಭೀಷ್ಮಕರಾಜನಿಗೆ ಇಷ್ಟೆಲ್ಲ ಆದಮೇಲಕ್ಕೆ ಅಲ್ಲಿ ರುಕ್ಮಿ ಮತ್ತು ಆ ಜರಾಸಂಧಾದಿಗಳು ಏನು ಅಂದ್ಕೊಂಡಿದ್ವಿ ನಾವು, ಏನೋ ಆಯಿತು, ನಾವು ಹುಚ್ಚರಾಗಿ ಕೂತೀವಲ್ಲ ಇಲ್ಲಿ ಅಂಥೇಳಿ, ಇನ್ನು ಸ್ವಯಂವರ ಇಲ್ಲ ಏನಿಲ್ಲ ಇಲ್ಲ, ಡೈರೆಕ್ಟಾಗಿ ಶಿಶುಪಾಲ ನೀನೇ ಬಾ ಕೂತೇ ಬಿಡು, ವಿವಾಹ ಮಾಡೇ ಬಿಡೋದು ಅಂಥೇಳಿ ನಿಶ್ಚಯ ಆಯಿತು. ಇನ್ನು ಎಲ್ಲ ಕೃಷ್ಣ ಬಂಧನ ಅಂತಂದ ಮೇಲಕ್ಕೆ ಯುದ್ಧ ಆಗೋದು ಖಂಡಿತ. ಎಲ್ಲರಿಗೆ ಸೂಚನೆ ಕೊಟ್ಬಿಡ್ತಾನೆ ಜರಾಸಂಧ, ಈ ದಿಕ್ಕಿಗೆ ನೀವಿರ್ರಿ, ಈ ದಿಕ್ಕಿಗೆ ನೀವಿರ್ರಿ, ರುಕ್ಮಿಣಿಯನ್ನ 8 ದಿಕ್ಕುಗಳಲ್ಲಿ 8 ಸೈನ್ಯವನ್ನು ಇಟ್ಟುಕೊಂಡು ಎಲ್ಲರೂ ಕೂಡ ಸಿದ್ಧರಾಗಿರಿ ಅಂಥೇಳಿ ಪ್ರಚಂಡ ಯುದ್ಧ ಕಾರ್ಯಗಳೆಲ್ಲರನ್ನೂ ಕೂಡ ಕಳೆದು ತಾನು ನಿಲ್ಲಿಸ್ತಾನೆ ಜರಾಸಂಧ. ಅಂತಹ ಜರಾಸಂಧ ಕ್ರೂರವಾಗಿ ಆಲೋಚನವನ್ನು ಮಾಡಿದ. ಆಗ ಅಂತಃಪುರದಿಂದ ತಾನು ಹೊರಗೆ ಬಂದು ಆ ದೇವಿ ಯಾತ್ರಕ್ಕೆ ಅಂತ ಹೇಳಿ ರುಕ್ಮಿಣಿ ಪ್ರಾರಂಭಿಸ್ತಾಳೆ. ಈ ಕಡೆ ಬಲರಾಮನಿಗೇನೋ ಅರೆ ಕೃಷ್ಣ ನನಗೊಂದು ಮಾತು ಹೇಳದೆ ಹೋಗ್ಬಿಟ್ಟಿದ್ದಾನೆ, ಕೃಷ್ಣ ಏನೋ ಸಮಸ್ಯೆದಲ್ಲಿದ್ದಾನೆ, ನಾನಿಲ್ಲ ಅಂದರೆ ಹೇಗೆ ಅಂತ ರೀತಿಯಾಗಿ ಬಲರಾಮ ಓಡಿ ಬರ್ತಾನಂತೆ. ಇಷ್ಟು ಸೈನ್ಯವನ್ನು ಕೃಷ್ಣ ಒಬ್ಬನೇ ಹೋಗಿದ್ದು ಇಷ್ಟುವರೆಗೆ, ಯಾರೂ ಇಲ್ಲೇ ಇಲ್ಲ ಜೊತೆಗೆ. ಆ ಬ್ರಾಹ್ಮಣ ಇದ್ದ, ಆ ಬ್ರಾಹ್ಮಣ ಇನ್ನೂ ರುಕ್ಮಿಣಿಗೆ ಕಳ್ತಿಲ್ಲ, ಅದೊಂದು ವಿಷಯ, ಇನ್ನೂ ರುಕ್ಮಿಣಿಗೆ ಟೆನ್ಷನ್ ಇನ್ನೇ ಇದೆ. ಆ ಬ್ರಾಹ್ಮಣ ಒಬ್ಬನೇ ಇದ್ದ, ಯಾರೂ ಇಲ್ಲೇ ಇಲ್ಲ ಜೊತೆಗೆ. ರುಕ್ಮಿಣಿ ನಾನು ಬಲರಾಮ ಒಬ್ಬನೇ ಆಗಿನ ಕೃಷ್ಣ ಅಂತೇಳಿ ಬಲರಾಮ ತಾನು ಬಂದಾನಂತೆ. ಬಲರಾಮನಿಗೆ ಗೊತ್ತಿಲ್ಲವಾ ಕೃಷ್ಣನ ಸಾಮರ್ಥ್ಯ, ಯಾಕೆ ಬರಬೇಕಿತ್ತು, ಆ ಸೈನ್ಯ ಯಾಕೆ ಬೇಕಿತ್ತು ಯಾಕಂತಂದರೆ ಭಗವಂತನ ಸಾಮರ್ಥ್ಯನೇ ಅದ್ಭುತವಾಗಿರುವಂತಹದ್ದು. ಅಶ್ವತ್ಥಾಮಾಚಾರ್ಯರು ಬಂದು ಸುದರ್ಶನವನ್ನು ಕೇಳ್ತಾರೆ ಮಹಾಭಾರತದಲ್ಲಿ, ಭಗವಂತ ನಿನ್ನ ಸುದರ್ಶನ ಚಕ್ರವನ್ನು ನನಗೆ ಕೊಟ್ಟುಬಿಡು, ನಿನ್ನ ಈ ಸುದರ್ಶನದಿಂದಲೇ ನೀ ಇಷ್ಟು ಯುದ್ಧಗಳನ್ನು ಗೆದ್ದಿದೆಯಲ್ಲ, ಈ ಸುದರ್ಶನವನ್ನು ಇಟ್ಟುಕೊಂಡು ನಾನು ಕೌರವ ಪಕ್ಷಪಾತಿಯಾಗಿ ನಿಂತು ಆ ಪಾಂಡವರನ್ನೆಲ್ಲರನ್ನೂ ಕೂಡ ನಾನು ಸಂಹಾರ ಮಾಡ್ತೀನಿ, ಅವರನ್ನು ಯುದ್ಧದಲ್ಲಿ ಗೆಲ್ಲುತ್ತೀನಿ ನಾನು ಅಂತ ರೀತಿಯಾಗಿ ಹೇಳಿದಾಗ ಆ ಕೃಷ್ಣ ಹೇಳ್ತಾನಂತೆ, ಆ ಸುದರ್ಶನ ಚಕ್ರವನ್ನು ಮುಂದೆ ಇಟ್ಟು ತಗೋ ಅಂತ ಹೇಳ್ತಾನಂತೆ ಅಶ್ವತ್ಥಾಮಾಚಾರ್ಯರಿಗೆ. ಅದನ್ನು ಅಲ್ಲಾಡಿಸ್ಲಿಕ್ಕೂ ಸಾಧ್ಯ ಆಗಲಿಲ್ಲಂತೆ ಆ ಅಶ್ವತ್ಥಾಮಾಚಾರ್ಯರಿಗೆ. ಆಗ ಕೃಷ್ಣ ಅಂತಾನಂತೆ, ಏನು ಅಶ್ವತ್ಥಾಮಾಚಾರ್ಯರು ಏನು ಮಾತಾಡ್ತಾ ಇದ್ದೀರಿ, ನನ್ನ ಸುದರ್ಶನವನ್ನು ನೀವು ಹೊಡೆಯುವಂತಹ ಒಂದು ಸಾಹಸವನ್ನು ಮಾಡಬೇಕಂತ ಬಂದಿರೆ, ಯಾರು ಅಂದ್ಕೊಂಡೆ ಅದು ನನ್ನ ಬಲರಾಮ ನನ್ನ ಅಣ್ಣ ಕೃಷ್ಣ ಒಂದು ಸತಿ ನಿನ್ನ ಸುದರ್ಶನ ಕೊಡು, ನಾನು ಯುದ್ಧಕ್ಕೆ ಹೋಗಿ ಬರ್ತೀನಿ ಅಂತೇಳಿ ಒಂದು ಸತಿನೂ ಕೇಳಿಲ್ಲ. ನನ್ನ ಭಕ್ತರು ಧ್ರುವಾದಿ ಎಲ್ಲ ರಾಜರು, ಪ್ರಹ್ಲಾದ ಇತ್ಯಾದಿಗಳೆಲ್ಲರೂ ಕೂಡ ಒಬ್ಬರೂ ಕೂಡ ಒಂದು ಸತಿಯೂ ಕೂಡ ನನ್ನ ಒಂದು ಆಯುಧವನ್ನು ಕೇಳಿಲ್ಲ, ಸುದರ್ಶನವನ್ನು. ನನ್ನ ಭಕ್ತ, ಪರಮ ಭಕ್ತ, ನನ್ನ ಅಭಿಮಾನ ಪೂರ್ಣ ಇರುವಂತಹ ಯಾರು ಭೀಮಸೇನ ದೇವರು, ಅವರು ಒಂದು ಸತಿ ಕೇಳಿಲ್ಲ. ಇವರೆಲ್ಲರೂ ಕೇಳಿದರೆ ನಾನು ಕೊಟ್ಟೇ ಬಿಡ್ತಿದ್ದೇನು, ಅದು ಅವರು ಒಂದು ಸತಿ ಕೇಳಿಲ್ಲ. ಅರ್ಜುನ ನನ್ನ ಪ್ರಿಯ ಸಖ, ಅವನು ಕೇಳಿಲ್ಲ. ಇಂತಹ ಸುದರ್ಶನವನ್ನು ಅವ್ರು ಯಾಕೆ ಕೇಳಿಲ್ಲ, ಅವ್ರಿಗೆ ಯೋಗ್ಯತೆ ಇಲ್ಲ ಅಂತವ್ರಿಗೆ ತಿಳಿದಿದೆ. ನೀನು ಆ ಕಲಿಯ ಒಂದು ಸಹವಾಸದಿಂದ ನೀವು ಹೀಗೆ ಕೇಳ್ತಾ ಇದ್ದೀರಲ್ಲ, ಆಯಿತು ತಗೋರಿ ಅಂತ ಹೇಳಿ ಕೊಟ್ಟನಂತ ಭಗವಂತ. ಆದರೆ ಇನ್ನೊಂದು ಮಾತು ಹೇಳ್ತಾನಂತೆ, ನೀ ಏನೋ ಒಂದು ಮಾತು ಅಂದಿಯಲ್ಲ, ಈ ಸುದರ್ಶನ ಇರೋದರಿಂದಲೇ ಎಲ್ಲ ಯುದ್ಧವನ್ನು ನಾನು ಗೆದ್ದೀನಿ ಅಂತ ಮಾತನಾಡ್ತಾ ಇದೆಯಲ್ಲ, ತಗೋ, ನನ್ನ ಸುದರ್ಶನವಲ್ಲ, ನನ್ನ ಎಲ್ಲ ಆಯುಧಗಳನ್ನು ನಿನಗೆ ಕೊಡ್ತೀನಿ. ನಾನು ಆಯುಧಗಳಲ್ಲ, ನನ್ನ ಅಕ್ಷೌಹಿಣಿ ಸೈನ್ಯ ಸಂಪೂರ್ಣ ನಿನಗೆ ಕೊಡ್ತೀನಿ. ಮತ್ತು ಲಕ್ಷ್ಮೀದೇವಿಯಿಂದ ಮೊದಲು ಮಾಡಿಕೊಂಡು ಸಕಲ ಚೇತನರು ನಿನ್ನ ಪಕ್ಷ, ನಾನು ಏಕಾಕಿಯಾಗಿ ನಿರಾಯುಧನಾಗಿ ನಾನೊಂದೇ ಒಂದು ಪಕ್ಷ, ನಿಮ್ಮೆಲ್ಲರನ್ನೂ ಕೂಡ ಆ ಒರಳಲ್ಲಿ ಧಾನ್ಯವನ್ನು ಕುಟ್ಟಿದಂತೆ ನಾನು ಕುಟ್ಟಿ ಹಾಕ್ತೀನಿ ಅಂತ ಈ ರೀತಿಯಾಗಿ ಕೃಷ್ಣ ಹೇಳ್ತಾನಂತೆ. ಅಷ್ಟು ಸಾಮರ್ಥ್ಯ ಭಗವಂತನಿಗೆ. ಅವನಿಗೆ ಈ ರುಕ್ಮಿಣಿಯನ್ನು ಆ ಚಿಕ್ಕರಾಗಿರುವಂತಹ ಜರಾಸಂಧಾದಿಗಳನ್ನು ಸೋಲಿಸಿ ತಂದುಕೊಡುವಂಥ ಅವಶ್ಯಕತೆ ತಂದುಕೊಡುವಂತಹ ಸಾಮರ್ಥ್ಯ ಇದ್ದಾಗ ಬಲರಾಮ ಬೇಕಿತ್ತ? ಇಲ್ಲ.
ಎಂತಹ ರಾಮ, ಯಾವ ಸಹಾಯ ಇಲ್ಲದೇನೆ ರಾಮಪುರಸ್ತಾತ್ ಪರತೋಪಿ ರಾಮೋ ರಾಮಪರಂ ದಿಕ್ಷು ವಿದಿಕ್ಷು ರಾಮ ರಾಮೈರನಂತೈ ರೀತಿ ವಿಶ್ವರೂಪೋ ವಿಘ್ನರಾತೀನ್ ವಿರರಾಜ ರಾಮ ಅಂತೇಳಿ ರಾಮಾಯಣದಲ್ಲಿ ಆ ರಾಮದೇವರು ಕರದೂಷಣಾದಿಗಳನ್ನು ಸಂಹಾರ ಮಾಡ್ತಾ ಇರುವಾಗ ಒಬ್ಬನೇ ಹೋಗಿ ಅಷ್ಟೂ ಕರರನ್ನು ಕೂಡ ಸಂಹಾರ ಮಾಡಿದ ಭಗವಂತ. ಅಂತಹ ರಾಮನಿಗೆ ಈಗ ಈ ಯುದ್ಧದ ಸಹಾಯ ಬೇಕಿತ್ತ? ಅಲ್ಲಿ ಬಲರಾಮ ಯಾಕೆ ಹೋದ ಅಂತಂದರೆ, ಒಬ್ಬ ನಮ್ಮ ಬಂಧುಗಳು ಏನಾದರೂ ಕಷ್ಟದಲ್ಲಿ ಇದ್ದಾರಾ ಅಂತಂದರೆ ಕ್ಷಣ ವಿಚಾರ ಮಾಡದೆ ಹೋಗಬೇಕು ಸಹಾಯಕ್ಕಾಗಿ ಅಂತನ್ನುವ ಉತ್ತಮವಾಗಿರುವಂತಹ ಒಂದು ವಿಚಾರವನ್ನು ಜನರಲ್ಲಿ ಕೊಡಬೇಕು ಅಂತನ್ನೋದಕ್ಕಾಗಿ ಬಲರಾಮ ಹೋಗ್ತಾನಂತೆ. ಇಲ್ಲಿ ಬ್ರಾಹ್ಮಣನು ಕಾಣಿಸ್ತಾ ಇಲ್ಲ. ರುಕ್ಮಿಣಿಗೆ ಚಿಂತೆ, ಕೃಷ್ಣ ಬರ್ತಾನೋ ಇಲ್ಲ ಗೊತ್ತಿಲ್ಲ, ಏನು ಮಾಡಬೇಕು ಗೊತ್ತಿಲ್ಲ, ಚಿಂತೆಯಿಂದ ಬೆವರು ಬರ್ತಾ ಇದೆ ಅಂತೆ ರುಕ್ಮಿಣಿಗೆ. ಅಂತಹ ಅವಸ್ಥೆಯಲ್ಲಿ ಏನು ಮಾಡಬೇಕು ಗೊತ್ತಾಗದೇ ಇದ್ದಾಗ ಸುತ್ತಮುತ್ತೆಲ್ಲ ನಿಧಾನಕ್ಕೆ ಎತ್ತಿ ನೋಡಲಿಕ್ಕಿಲ್ಲ. ಪೂರ್ಣ ನೋಡಿದರೆ ಯಾರೋ ಗಂಡಸರನ್ನ ನೋಡ್ತಾ ಇದ್ದಾಳೆ ರುಕ್ಮಿಣಿ ಅಂತ ರೀತಿಯಾಗಿ ಎಲ್ಲರೂ ತಿಳಿದುಕೊಳ್ಬಿಡ್ತಾರೆ. ಅದಕ್ಕೆ ಎತ್ತಿ ನೋಡಲಿಕ್ಕಿಲ್ಲ. ನೋಡದೆ ಹೆಂಗ ಚಿಕ್ಕದಾಗಿ ಕಣ್ಣನ್ನು ಎತ್ತಿ ಚಿಂತೆಯಿಂದ ನೋಡ್ತಾ ಇದ್ದಾಳೆ. ರುಕ್ಮಿಣಿಗೆ ಲಕ್ಷ್ಮೀದೇವಿಗೆ ಭಗವಂತ ಬರ್ತಾನಂತ ಗೊತ್ತು, ಆದರೂ ಅವರು ನಾಟಕ ಮಾಡ್ತಾ ಇದ್ದಾಳೆ. ಏನೂ ಗೊತ್ತೇ ಇಲ್ಲ, ಭಗವಂತ ಬರ್ತಾನೋ ಇಲ್ಲೋ ಗೊತ್ತಿಲ್ಲ, ಬ್ರಾಹ್ಮಣ ಇನ್ನು ಬಂದೇ ಇಲ್ಲ ಅಂತ ಚಿಂತೆಯಿಂದ ನೋಡ್ತಾ ಇರ್ತಾಳೆ. ಆ ದಿಕ್ಕು ಈ ದಿಕ್ಕುಗಳಲ್ಲಿ ನೋಡಿದಾಗ ಎಲ್ಲಿ ಕೃಷ್ಣ ಕಾಣಿಸಂಗಿಲ್ಲ. ಆದರೆ ಆಗ ಬ್ರಾಹ್ಮಣ ಬರ್ತಾನಂತೆ. ಬ್ರಾಹ್ಮಣ ಬಂದು ಕೃಷ್ಣ ಬರ್ತಾನೆ ಅಂತ ಹೇಳಿದ್ದಾಳೆ ತಾಯಿ ಅಂದ ತಕ್ಷಣ ಆಗ ಏನು ಮಾಡಬೇಕು? ಬ್ರಾಹ್ಮಣನಿಗೆ ಏನೋ ಸಂಪತ್ತು ದಕ್ಷಿಣೆ ಕೊಡಬೇಕು ಅಂತಂದರೆ ಎಲ್ಲರೂ ಏನೋ ಮಾಡಿದ್ದಾನೆ ಬ್ರಾಹ್ಮಣ, ಇಲ್ಲ ಹಂಗಿದ್ರೆ ಕೃಷ್ಣ ಇಲ್ಲಿವರೆಗೆ ಬರ್ತಾನೆ ಇಲ್ಲ, ರುಕ್ಮಿಣಿನೇ ಒಂದು ಪ್ಲ್ಯಾನ್ ಇದೆ ಅಂತ ಗೊತ್ತಾಗ್ಬಿಡುತ್ತೆ. ಏನು ಮಾಡಲಿಕ್ಕಾಗದೆ ಕೃಷ್ಣ ನಿನಗೇನು ಮಾಡಿದ್ದಾನೆ, ನನಗೆ ಪೂಜೆಯನ್ನು ಮಾಡಿದ್ದಾನೆ ಅಂತ. ಹೌದಾ, ಭಗವಂತನೇ ಮಾಡಿದ್ದಾನೆ, ನಾ ಏನು ಅಂತೇಳಿ ಆಗಿಂದಾಗೆ ನಮಸ್ಕಾರವನ್ನು ಮಾಡ್ತಾಳಂತೆ ರುಕ್ಮಿಣಿ. ತಂದೆನೂ ಮಾಡಿದ, ತಾಯಿನೂ ಮಾಡಿದಳು. ಗಂಡ ಹೆಂಡತಿ ಇಬ್ಬರೂ ಕೂಡ ಬ್ರಾಹ್ಮಣರ ಆಶೀರ್ವಾದವನ್ನು ತಗೊಂಡ್ರು ವಿವಾಹಕ್ಕಾಗಿ ಅಂತೇಳಿ ಹೇಳ್ತಾರೆ ಅಂತೆ. ಇಂತಹ ಅವಸ್ಥೆಯಲ್ಲಿ ಇನ್ನೂ ಕೃಷ್ಣ ಬರ್ತಾ ಇಲ್ಲ. ಪೂಜೆ ಮುಗೀತು, ಇನ್ನು ಏನು ಮಾಡಬೇಕು? ಮತ್ತಿನ್ನು ಒಂದು ಸತಿ ಅಂತಃಪುರಕ್ಕೆ ಹೋಗಿದ್ವಿ ಅಂತಂದರೆ ಮುಗಿದೋಯ್ತಿನ್ನ ವಿವಾಹನೇ ಮಾಡಿಬಿಡ್ತಾರಂತೆ ಚಿಂತೆ. ಆಗ ರುಕ್ಮಿಣಿಗೆ ಎಡಗನ್ನು ಮತ್ತು ಎಡಭುಜ ಅಂತನ್ನೋದು ಅದು ಕಂಪನವಾಗ್ತಾ ಇದೆ ಅಂತೆ. ಆಗ ಅದೆಲ್ಲವೂ ಕೂಡ ಶುಭ ಸ್ತ್ರೀಯರಿಗೆ ಹಿಂಗೆ ಶುಭ ಸೂಚನವಾಗಿದೆಯಲ್ಲ ಅಂತಂದಾಗ ಕೃಷ್ಣ ಬಂದೇ ಬರ್ತಾನ ಅಂತ ನಿಶ್ಚಿತ ಆಯಿತು. ಇಷ್ಟರೊಳಗೆ ಆ ಜರಾಸಂಧಾದಿಗಳನ್ನೆಲ್ಲರೂ ಎಲ್ಲ ಸಿಂಹರಂತೆ ಅವರೆಲ್ಲರೂ ಕೂಡ ಕೃಷ್ಣನಿಗಾಗಿ ಕಾಯ್ತಾ ಇರುವಂತಹ ಸಂದರ್ಭದಲ್ಲಿ ಯಾವೊಂದು ಕ್ಷಣಕ್ಕೆ ಕೃಷ್ಣ ಬಂದನೋ ಗೊತ್ತಿಲ್ಲ. ಬಂದ, ರುಕ್ಮಿಣಿ ಕೈ ಹಿಡಿದ, ಎತ್ತುಕೊಂಡೇ ಹೋಗಿಬಿಟ್ಟ. ಆ ಜರಾಸಂಧಾದಿಗಳು ಯುದ್ಧವನ್ನು ಆಡ್ತಾ ಇಲ್ಲ, ಏನಿಲ್ಲ, ನೋಡ್ತಾ ನಿಂತುಬಿಟ್ರು. ಎಲ್ಲಿಂದ ಬಂದ ಕೃಷ್ಣ? ಇಷ್ಟೆಲ್ಲ ನಾವು ಕವಚವನ್ನು ಇಟ್ವಿ, ಇಷ್ಟೆಲ್ಲ ನಾವು ಅಡ್ಡವನ್ನು ನಿಂತೀವಿ, ಎಲ್ಲಿಂದ ಬಂದ ಕೃಷ್ಣ ಯಾರಿಗೂ ಗೊತ್ತೇ ಇಲ್ಲ. ಅದನ್ನು ಭಾಗವತನೂ ಹೇಳಂಗಿಲ್ಲ ನಮಗೆ ಎಲ್ಲಿಂದ ಬಂದ ಕೃಷ್ಣ ಅಂಬೋದು. ಇಂತಹ ಕೃಷ್ಣ ಎಲ್ಲಿಂದನೂ ಬರ್ತಾನೆ ಭಕ್ತರಿಗಾಗಿ, ತನ್ನ ಹೆಂಡತಿಗಾಗಿ ಬರೋಂಗಿಲ್ಲನ. ಬಂದೇ ಬಿಟ್ಟ, ಕೈ ಹಿಡ್ಕೊಂಡ, ಓಡೇ ಬಿಟ್ಟಾನ. ಆಮೇಲೆ 5 ನಿಮಿಷ ಏನು ಮಾತನಾಡದೆ, ಯುದ್ಧನೂ ಆಡದೆ ಸ್ವಲ್ಪ ಸ್ತಬ್ಧರಾಗಿ ನಿಂತು ಬಿಟ್ಟಿದ್ದಾರೆ. ಆದಮೇಲೆ ಜರಾಸಂಧ ಏನು ಮಾಡ್ಲಿಕ್ಕೆ ನಡ್ರಿ ಯುದ್ಧಕ್ಕೆ ಅಂತ ಶುರು ಮಾಡೇ ಬಿಟ್ಟ. ಹಂಗ ಯುದ್ಧಕ್ಕೆ ಹೋಗ್ತಾ ಇದ್ದಾರೆ. ರುಕ್ಮಿಣಿ ಓಡ್ತಾ ಇದ್ದಾರೆ. ರಥವನ್ನು ಏರು ಅಂಥೇಳಿ ಕೃಷ್ಣ ರಥ ಏರಿಸ್ತಾನಂತೆ. ಅಲ್ಲಿ ಓಡುವಂತಹ ಸಂದರ್ಭದಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾರೆ, ರುಕ್ಮಿಣಿ ಕೃಷ್ಣನನ್ನು ಇನ್ನೂವರೆಗೆ ನೋಡೇ ಇಲ್ಲ. ಚಿಕ್ಕತನದಿಂದ ಬರೀ ಕೇಳ್ತಾ ಇದ್ದಾಳೆ ಅಷ್ಟೇ, ನೋಡೇ ಇಲ್ಲ. ಹೆಂಗೆ ನೋಡಬೇಕು ರುಕ್ಮಿಣಿ? ಆಗ ಕೈಯಿಂದ ಒಂದೊಂದು ಕೈಯನ್ನು ನೋಡಿದಾಗ ಮೊದಲಿಗೆ ಕೈ ಹಿಡ್ಕೊಂಡು ಕೃಷ್ಣನೇನ ಅಲ್ಲ, ಅಲ್ಲಿಂದ ಸಂಶಯ ಶುರು. ಕೃಷ್ಣ ಹಿಡಿದಿದ್ದಾನೆ ಅಂತ. ಯಾಕಂತಂದರೆ ಅವೆಲ್ಲ ನೋಡಿ ಭಗವಂತನ ರೇಖೆಗಳನ್ನು ನೋಡಿ ನಾನು ಕೇಳಿದ್ದೇನೆ, ಭಗವಂತನ ಕೈ ಹೀಗೆ ಇತ್ತು ಅಂದರೆ ಕೃಷ್ಣನೇ ಇರಬೇಕು ಅಂತ ನಿಶ್ಚಿತರಾಗಿದ್ದಾರಂತೆ. ಒಂದೊಂದು ಹಿಂಗೆ ಅವಯವಗಳನ್ನು ನೋಡ್ತಾ ಕೊನೆಗೆ ರಥವನ್ನು ಏರುವಂತಹ ಸಂದರ್ಭದಲ್ಲಿ ಕೃಷ್ಣನ ಮುಖವನ್ನು ನೋಡಿ ಅಲ್ಲೇ ಲೀನನಾಗ್ಬಿಡ್ತಾಳಂತೆ. ರಥವನ್ನು ಏರೋದಿಲ್ಲ. ಅಲ್ಲಿ ಎಲ್ಲರೂ ಯುದ್ಧಕ್ಕೆ ಬರ್ತಾ ಇದ್ದಾರೆ, ಏನೂ ಇಲ್ಲ ಎಚ್ಚರೆ. ರುಕ್ಮಿಣಿ ಭಗವಂತನನ್ನು ನೋಡ್ತಾನೇ ಇದ್ದಾಳೆ. ಕೃಷ್ಣ ತಾನು ಎಚ್ಚರಿಯನ್ನು ಕೊಡಬೇಕಂತೇಳಿ ರುಕ್ಮಿಣಿ ಏರು ಅಂತೇಳಿ ರಥವನ್ನು ಏರಿಸ್ತಾನಂತೆ. ಏರಿಸಿ ಕೊನೆಗೆ ಯುದ್ಧವು ಪ್ರಾರಂಭವಾಗುತ್ತದೆ. ಘೋರವಾಗಿ ಯುದ್ಧವನ್ನು ಎಲ್ಲರೂ ಕೂಡ ಯುದ್ಧಭೂಮಿಯಲ್ಲಿ ಆ ಅಸ್ತ್ರಗಳನ್ನು ಪ್ರಯೋಗವನ್ನು ಮಾಡ್ತಾ ಇದ್ದಾರೆ. ಕೃಷ್ಣ ಒಬ್ಬನೇ, ಈ ಕಡೆ ಇನ್ನೂ ಬಲರಾಮ ಬಂದಿಲ್ಲ. ಕೃಷ್ಣ ಒಬ್ಬನೇ ಬಂದು ಎಲ್ಲರನ್ನೂ ಕೂಡ ಚಕ ಸಂಹಾರ ಮಾಡ್ತಾ ಇದ್ದಾನೆ. ಆ 10 ಬಾಣಗಳಿಗೆ 1000 ಬಾಣ ಬಿಡ್ತಾ ಇದ್ದಾನಂತೆ ಕೃಷ್ಣ. 10 ಖಡ್ಗಗಳಿಗೆ 10,000 ಖಡ್ಗಗಳನ್ನು ತಗೊಂಡು ಯುದ್ಧ ಮಾಡ್ತಾ ಇದ್ದಾನಂತೆ ಕೃಷ್ಣ. ವಿಚಿತ್ರ ಆಯುಧಗಳನ್ನು ಪ್ರಯೋಗ ಮಾಡಿದರೆ ಅದಕ್ಕಿಂತಲೂ ವಿಚಿತ್ರ ಆಯುಧಗಳನ್ನು ಕೃಷ್ಣ ಪ್ರಯೋಗವನ್ನು ಮಾಡ್ತಾ ಇದ್ದಾನಂತೆ. ಒಂದು ಕ್ಷಣದಲ್ಲಿಯೂ ಕೂಡ ಕೋಪದಿಂದ ಆಯುಧವನ್ನು ಬಿಡ್ತಾ ಇದ್ದಂತೆ ಕೃಷ್ಣ. ಕೋಪ ಮಾಡಿಕೊಂಡ್ರೆ ಭಗವಂತ ಇನ್ನು ಮುಗದೇ ಹೋಯಿತು. ಅದಕ್ಕಾಗಿ ನಗನಗತಾನೇ ಯುದ್ಧವನ್ನು ಆಡ್ತಾ ಇದ್ದಾನಂತೆ. ಅಲ್ಲಿ ಅಶ್ವಗಳ
ಅಶ್ವಗಳ ಮತ್ತು ಎಷ್ಟು ಆಣಿಗಳ ಸೊಂಡೆಗಳು ಮುರಿದು ಬೀಳೋದು, ಆ ಮುಖಗಳು ಕಾಲುಗಳೆಲ್ಲ ಕತ್ತರಿಸಿ ಕೆಳಗೆ ಬೀಳ್ತಾ ಇದೆ, ಜನರ ಕೈ ಕಾಲೆಲ್ಲ ಕೆಳಗೆ ಬೀಳ್ತಾ ಇದೆ, ಆಯುಧಗಳೆಲ್ಲ ಕೆಳಗೆ ಬೀಳ್ತಾ ಇದೆ, ಆ ರಕ್ತ ಸೋರ್ತಾ ಇದೆ. ಇವೆಲ್ಲ ನೋಡಿ ಭಯಭೀತಲಾಗಿಬಿಟ್ಟಿದ್ದಾಳೆ ಯಾರು ರುಕ್ಮಿಣಿ. ಆ ರುಕ್ಮಿಣಿ ಭಯಭೀತಲಾದಾಗ ಪ್ರಹ್ಯಸ್ಯ ಭಗವಾನಾಹ ಮಾ ಭಯಸ್ತ್ವಂ ವಾಮಲೋಚನೆ ವಿನಂಕ್ಷತ್ಯದನೈಮೇ ತತ್ತಾವಕೈಶ್ಚಾಶ್ರವಂ ಬಲಂ ಅಂತ ಈ ರೀತಿಯಾಗಿ ಭಗವಂತ ಆಗ ರುಕ್ಮಿಣಿಯ ಒಂದು ದಾಡಿಯನ್ನು ಹಿಂಗೆ ಹಿಡಿದು ತಾನು ಹೇಳ್ತಾನೆ, ಏನು ಯಾಕೆ ಭಯಪಡ್ತಾ ಇದ್ದಿ, ನಾನು ಇದ್ದೀನಲ್ಲ, ನಾನು ನೋಡ್ಕೊಳ್ತೀನಿ ಅಂತ ನಗನಗತಾ ಮಾತನಾಡಿಸ್ತಾ ಇರೋಂಥ ಆ ಸಂದರ್ಭದಲ್ಲಿ ನಮ್ಮಲ್ಲಿ ಒಬ್ಬ ವಿದ್ಯಾರ್ಥಿ ಇದ್ದ. ವಿದ್ಯಾಪೀಠದಾಗ ಯಾರಂಬೋದು ಬೇಡ, ಆದರೆ ಬಯಸ್ಕೊಳ್ತಾ ಇದ್ದವನು ಕೂಡ ನಗುತ್ತಾ ಇದ್ದವನು. ಅದರಿಂದ ಇನ್ನೂ ಸಿಟ್ಟು ಬಂದು ಇನ್ನೂ ಬೈತಿದ್ರು. ಹಿಂಗೆ ಒಬ್ಬ ವಿದ್ಯಾರ್ಥಿ ಇದ್ದ. ಅಷ್ಟು ಅವನನ್ನು ನೋಡಿ ಕರೆ ಭಯಪಟ್ಟವರು ಕೂಡ ಇನ್ನು ನಮಗೆ ನೆಕ್ಸ್ಟ್ ಹೊಡೆಸ್ಕೊಂಬೋರು ನಾವೇ ಅಂತ ಫಿಕ್ಸ್ ಆದವರು ಕೂಡ ಅವರು ನಗ್ಲಿಕ್ಕೆ ಶುರು ಮಾಡ್ತಿದ್ರು. ಆಮೇಲೆ ಪಾಠ ಆದಮೇಲೆ ಬೈಯೋರು, ನೀ ಯಾಕೆ ನಗ್ಲಿಗತಿ ಅಂತ. ಹಂಗೆ ಇಲ್ಲಿಯೂ ಕೂಡ ಇಂತಹ ಅವಸ್ಥೆಯಲ್ಲಿ ಕೃಷ್ಣ ನಗುತ್ತಾ ಇದ್ದಾನಂತೆ. ಆ ಕೃಷ್ಣನ ನಗೋದು ನೋಡಿ ಇನ್ನೂ ಚಿಂತೆ ಹೆಚ್ಚಾಗಿದೆ ರುಕ್ಮಿಣಿಗೆ. ನೀನೇನೋ ನಗುತ್ತಾ ಇದ್ದಿ, ಇಲ್ಲೇನೋ ಇಷ್ಟು ಜನ ಯುದ್ಧಕ್ಕೆ ಬರ್ತಾ ಇದ್ದಾರೆ, ಏನು ನಾನು ತೋಚ್ತಾನೆ ಇಲ್ಲ ಅಂತಂದರೆ ಅಂಜಬೇಡ ನಾನು ಇದ್ದೀನಿ ಅಂತ ಕೃಷ್ಣ ತಾನು ಧೈರ್ಯವನ್ನು ಹೇಳ್ತಾನೆ. ಅಂತಹ ಧೈರ್ಯವನ್ನು ಹೇಳ್ತಾ ಇನ್ನು ಕೊನೆಗೆ ಎಲ್ಲರೂ ಸೋತು ಬಿದ್ದರಂತೆ. ಆಗ ಶಿಶುಪಾಲ ಅಳ್ತಾ ಕೂತ್ಬಿಟ್ಟಿದ್ದಾನೆ. ಏನು ಆಗ್ದಂಗೆ ಏನೋ ವಿವಾಹ ನನ್ನ ಮುಖಕ್ಕೆ ಯಾರು ಕೊಡ್ತಾರೆ, ಏನೋ ನಿಮ್ಮೆಲ್ಲರೇನೋ ಒಟ್ಟಿಗೆ ಎಲ್ಲ ಮಾಡಿಕೊಂಡು ನನಗೆ ವಿವಾಹ ಮಾಡ್ಬೇಕು ಅಂದ್ಕೊಂಡ್ರಿ, ಇದೂ ಹೋಯ್ತು ನನ್ನ ಕೈಲಿಂದ ಅಳ್ತಾ ಕೂತ್ರೆ. ಆ ಜರಾಸಂಧ ಬಂದು ಅಂತಾನಂತೆ, ಹೋಗ್ತಿರ್ತಾವೆ ಯುದ್ಧಗಳಿಗೆ, ನಾನೇ 18 ಸತಿಗೆ ಸೋತಿ ನೀಗೇನದ ಎಲ್ಲ ಹೋಗ್ತೀವಿ, ಆದರೆ ಕಾಲ ಅಂತ ಅನ್ನೋದು ತಿರುಗ್ತಾನೇ ಇರುತ್ತೆ, ನಮಗೊಂದು ಸಮಯ ಬಂದೇ ಬರ್ತದೆ, ಆಗ ನಾವು ಮತ್ತೆ ಕೃಷ್ಣ ಮೇಲೆ ಜಯ ಆಗೇ ಆಗ್ತದೆ, ಚಿಂತೆ ಮಾಡಬೇಡ, ನೀಗೊಂದು ವಿವಾಹ ಮಾಡೇ ಮಾಡ್ತೀನಿ ಅಂತೇಳಿ ಜರಾಸಂಧ ಧೈರ್ಯ ಹೇಳ್ತಾ ಇದ್ದಾನಂತೆ. ಇಲ್ಲಿ ರುಕ್ಮಿ ನೀವೆಲ್ಲರೂ ಬಿಟ್ಟು ಹೋಗ್ಬಿಟ್ರಿ, ಅಲ್ಲಿ ನನ್ನ ತಂಗಿ ಅಕ್ಕಿ ಅಂತೇಳಿ ರುಕ್ಮಿ ನಾನು ಆ ಕೃಷ್ಣನನ್ನು ಸಂಹಾರ ಮಾಡಿ ನಾನು ರುಕ್ಮಿಣಿಯನ್ನು ತಂದಿಲ್ಲ ಅಂತಂದರೆ ಈ ಗ್ರಾಮದಲ್ಲಿ ನಾನು ಪ್ರವೇಶನೆ ಮಾಡೋಂಗಿಲ್ಲ ಅಂತ ರೀತಿಯಾಗಿ ತಾನು ಕರಾರು ಮಾಡಿ ಹೋಗಿ ತಾನು ಮತ್ತೆ ಯುದ್ಧಕ್ಕೆ ಹೋದಾಗ ಮತ್ತೆ ಇಷ್ಟು ಅಕ್ಷರಣಿ ಸೈನ್ಯ ಬಂದಾಗ ಆಗ ಬಲರಾಮ ಬರ್ತಾನೆ. ಆ ಬಲರಾಮ ಬಂದು ಆ ಎಲ್ಲ ಸೈನ್ಯವನ್ನು ನೋಡ್ಕೊಳ್ತಾನೆ. ಕೃಷ್ಣ ರುಕ್ಮಿಣಿ ಇಬ್ಬರೇ ಯುದ್ಧವನ್ನು ಆಡ್ತಾ ಇದ್ದಾರೆ. ಆ ರುಕ್ಮಿ ತಾನು ಎಷ್ಟೋ ಆಯುಧಗಳನ್ನು ಪ್ರಯೋಗ ಮಾಡ್ತಾ ಇದ್ದಾನೆ. ಕೃಷ್ಣ ಅದಕ್ಕೆಲ್ಲವನ್ನು ಕೂಡ ತಡೆದು ತಾನು ಆಯುಧಗಳನ್ನು ಪ್ರಯೋಗ ಮಾಡ್ತಾ ಇದ್ದಾನೆ. ರಥವನ್ನು ತಂದ, ರಥವನ್ನು ಮುಡಿದ, ಎಲ್ಲ ಆಯುಧಗಳನ್ನು ತಂದ, ಆಯುಧಗಳನ್ನೆಲ್ಲವನ್ನು ಮುಡಿದ. ಕೊನೆಗೆ ರುಕ್ಮಿ ಏನು ಮಾಡಿದ ಅಂತ ತನ್ನ ಕಿರೀಟವನ್ನೇ ಒಗೆದಂತೆ ಕೃಷ್ಣನ ಮೇಲೆ. ಆ ಕಿರೀಟನೂ ಮುರಿದಾನಂತ. ಏನೂ ಇಲ್ಲ ನಿರಾಯುಧನಾಗಿ ನಿರಾಭರಣನಾಗಿ ರುಕ್ಮಿ ಇರುವಾಗ ಇನ್ನು ಕೊನೆಗೆ ಅವನ ಸಂಹಾರ ಮಾಡೋದೊಂದೇ ಅವನಿಗೆ ಇನ್ನೇನೂ ಇಲ್ಲ ಅಂತಂದಾಗ ಖಡ್ಗವನ್ನು ಎತ್ತಿದಾಗ ಆಗ ರುಕ್ಮಿಣಿ ಅಂತಾಳಂತೆ, ಯೋಗೇಶ್ವರ ಅಪ್ರಮೇಯ ಆತ್ಮನ್ ದೇವದೇವ ಜಗತ್ಪತೆ ಹಂತಂ ನಾರ್ಹಸಿ ಕಲ್ಯಾಣ ಭ್ರಾತರಮ್ಮೆ ಮಹಾಭುಜ ಅಂತೇಳಿ ಕಾಲ ಮೇಲೆ ಬೀಳ್ತಾಳಂತೆ. ರುಕ್ಮಿಣಿ, ಸ್ವಾಮಿ ದಯಮಾಡಿ ಕ್ಷಮಿಸು, ನಿನ್ನ ಯುದ್ಧಕ್ಕೆ ನಾನು ವಿಘ್ನ ಕೊಡ್ತಾ ಇಲ್ಲ, ಆದರೆ ಇಷ್ಟಾದರೂ ನಮ್ಮ ಅಣ್ಣ ತಾನು ತಪ್ಪು ಮಾಡಿದ್ದಾನೆ, ಅವನಿಗೆ ಏನು ಶಿಕ್ಷೆ ಕೊಡಬೇಕು ಕೊಡು, ಆದರೆ ಸಂಹಾರ ಮಾತ್ರ ಮಾಡಬೇಡ ಸ್ವಾಮಿ ಅಂತೇಳಿ ಕಣ್ಣ ನೀರಿಟ್ಟು ಪ್ರಾರ್ಥನೆ ಮಾಡಿದಾಗ ಹೆಂಡತಿ ಕೇಳಿದಾಗ ಗಂಡ ಮಾಡಿಲ್ಲ ಅಂತಂದರೆ ಆಮೇಲೆ ರಿಯಾಕ್ಷನ್ ಹೆಂಗಿರ್ತದೋ ಗೊತ್ತಿಲ್ಲ ಅಂಥೇಳಿ ಭಯ ಭಗವಂತನಿಗಿದ್ದು ತಾನು ನಿಲ್ಲಿಸಿಬಿಟ್ಟಿದ್ದಾನೆ, ಸಂಹಾರ ಮಾಡದೆ. ಆಗ ಯುದ್ಧನೂ ಮುಗೀತು. ಆಗ ರುಕ್ಮಿಯನ್ನು ಕೂಡಿಸಿ ಕಟ್ಟಿ ಹಾಕಿ ತನಗೆಲ್ಲ ವಿಕಾರರಹಿತವಾಗಿ ಒಂದು ಕೇಶಗಳನ್ನೆಲ್ಲವನ್ನು ಕೂಡ ಖಂಡನ ಮಾಡಿ ಶಿರಸ್ಸಿಗೆ ಎಲ್ಲ ಬೋಳಿಸಿ ವಿಚಿತ್ರವಾಗಿ ಬೋಳಿಸ್ತಾನೆ. ಚೆನ್ನಾಗಿ ಬೋಳಿಸಿದ ಬ್ರಾಹ್ಮಣ ಅಂತ ತಿಳ್ಕೊಳ್ತಾರೆ. ಆಮೇಲೆ ಹಂಗಲ್ಲ, ವಿಚಿತ್ರವಾಗಿ ಬೋಳಿಸ್ತಾನೆ. ಇಲ್ಲಿ ಸ್ವಲ್ಪ ಬೋಳಿಸಿ, ಇಲ್ಲಿ ಸ್ವಲ್ಪ ಬೋಳಿಸಿ, ಹಿಂಗೆಲ್ಲ ವಿಚಿತ್ರವಾಗಿ ಬೋಳಿಸಿ ದೊಡ್ಡ ಅವಮಾನವನ್ನು ಮಾಡಿದಾಗ ಬಲರಾಮ ಬಂದು ಬೈತಾನೆ ಕೃಷ್ಣನಿಗೆ. ಏನು ಕೃಷ್ಣ ಇಷ್ಟು ಕ್ರೂರನ, ನಿಮ್ಮ ಎಷ್ಟಿದ್ರೂ ಕೂಡ ನಿನ್ನ ಹೆಂಡತಿಯ ಅನ್ನ ನಿನ್ನ ಭಾವಮೈದ್ನಾಗೇನೆ ಇವ, ಇಂಥವನಿಗೆ ನೀ ಇಷ್ಟು ಘೋರವಾಗಿ ನೀ ಶಿಕ್ಷೆ ಕೊಡೋದು ಸರಿಯಲ್ಲ ಅವನಿಗಂತೇಳಿ ಫಸ್ಟ್ ಆ ಜಾಲಿ ತೋರಿಸಿ ತಾನು ಆ ಬಂಧನವನ್ನೆಲ್ಲವನ್ನು ಬಿಚ್ಚಿ ತಾನು ರುಕ್ಮಿಯನ್ನು ಎಬ್ಬಿಸ್ತಾನಂತೆ. ಎಷ್ಟಿದ್ರೂ ಕೂಡ ಇಷ್ಟು ಕ್ರೂರ ಇರಬಾರ್ದು ಕೃಷ್ಣ ಅಂತೇಳಿ ಕೃಷ್ಣನಿಗೆ ಬೈತಾರಂತೆ. ರುಕ್ಮಿಣಿ ಭಯ ಪಡಬೇಡ, ಏನಿಲ್ಲ ನಿಮ್ಮ ಅಣ್ಣನ ಕಳಿಸ್ತೀನಿ ಅಂತೇಳಿ ರುಕ್ಮಿಣಿಗೂ ಕೂಡ ಸಮಾಧಾನ ಮಾಡ್ತಾನೆ ಬಲರಾಮ. ಅಷ್ಟಲ್ಲದೆ ಮುಗೀತು, ಮತ್ತು ಕೃಷ್ಣ ಮಾಡಿದ ತಪ್ಪ ಅಂತ ಆಗ್ಬಿಡ್ತದೆ ಬಲರಾಮ ಬೈದರೆ. ಅದಕ್ಕೆ ಮತ್ತೆ ಹೇಳ್ತಾರೆ ಸತ್ಯಧರ್ಮರು, ಇಲ್ಲ ಕೃಷ್ಣ ಮಾಡಿದ್ದು ತಪ್ಪಲ್ಲ, ಅಲ್ಲಿ ಹೇಳಬೇಕಾಗಿದ್ದು ಬಂಧುಗಳು ಹೆಂಗೆ ಹೇಳಬೇಕು ಹಂಗೆ ಹೇಳ್ತಾರೆ. ಆದಮೇಲೆ ರಾಜಧರ್ಮ, ತಪ್ಪು ಮಾಡಿದವನು ಬಂಧುಗಳೇ ಆಗಿರಲಿ, ಇದು ಮತ್ತೆ ಬಲರಾಮ ಹೇಳ್ತಾನೆ, ನೋಡು ರುಕ್ಮಿ ರಾಜಧರ್ಮ ಇದು, ಬಂಧುಗಳೇ ಆಗಿರಲಿ ಯಾರೇ ಆಗಿರಲಿ ತಪ್ಪು ಮಾಡಿದ ಅಂತಂದರೆ ಅವನಿಗೆ ಶಿಕ್ಷೆ ಕೊಡಲಿಕ್ಕೇ ಬೇಕು. ನೀನು ತಪ್ಪು ಮಾಡಿದಿ, ಶಿಕ್ಷೆಯನ್ನು ತೊಗೊಂಡಿದ್ದಿ, ನನ್ನ ತಮ್ಮ ಕೃಷ್ಣ ಎಂದಿಗೂ ತಪ್ಪು ಮಾಡೋಂಗಿಲ್ಲ ಅಂತ ರುಕ್ಮಿಗೆ ಹೇಳಿದಂತೆ. ಈ ಕಡೆ ಕೃಷ್ಣನಿಗೇನೋ ನೀನು ತಪ್ಪು ಮಾಡಿದಿ ಕೃಷ್ಣ ಅಂತ ಹೇಳಿದಾನಂತೆ. ಹಿಂಗೆ ದೊಡ್ಡವರ ಒಂದು ಇದನ್ನು ಕೂಡ ಹೇಳ್ತಾ ಇದ್ದ, ದೊಡ್ಡವರಿದ್ದಲ್ಲಿ ದೊಡ್ಡವರು ಮಾತನಾಡಬೇಕಾಗಿರುವಂತಹ ಮಾತುಗಳನ್ನು ಮಾತನಾಡಿದ್ದಾನೆ. ಮತ್ತು
ಹಿತವನ್ನು ಹೇಳಬೇಕಾಗಿದ್ದು ಯುದ್ಧ ಧರ್ಮವನ್ನು ಹೇಳುವಂತಹದ್ದು ಅದನ್ನೂ ಕೂಡ ಆ ರುಕ್ಮಿಣಿಗೆ ತಿಳಿಸಿಕೊಟ್ಟಿದ್ದಾನೆ. ಆ ರುಕ್ಮಿ ಕೋಪದಿಂದ ಇನ್ನು ಇಷ್ಟಕ್ಕೆ ಅಲ್ಲ, ನಾನು ರಾಜ್ಯಕ್ಕೆ ಹೋಗಲಿಕ್ಕಿಲ್ಲ, ಈ ಒಂದು ಮುಖವನ್ನು ಇಟ್ಕೊಂಡು ಯಾವ ಊರಿಗೆ ಹೋಗಲಿಕ್ಕಿಲ್ಲ ಅಂತ ತಾನೇ ಒಂದು ದೇಶವನ್ನು ನಿರ್ಮಾಣ ಮಾಡಿಕೊಂಡು ಒಂದು ಗುಹೆಯಲ್ಲಿ ಹೋಗಿ ಕುಳಿತಿದ್ದಾನೆ. ಅನಂತರ ಮತ್ತೆ ಆ ಕೃಷ್ಣ ಆ ರುಕ್ಮಿಣಿಯನ್ನು ಕರ್ಕೊಂಡು ದ್ವಾರಕಾಪಟ್ಟಣಕ್ಕಿಂತಲೂ ಮೊದಲಿಗೆ ಒಂದು ಪ್ರಾಂತಕ್ಕೆ ಬರ್ತಾರೆ. ಈಗೂ ಆ ಪ್ರಾಂತ ಇದೆ, ಅದು ಏನೆಂಬುದು ನಾನು ಮರೆತಿದ್ದೇನೆ. ಅನಂತರ ಆ ದ್ವಾರಕಾಪಟ್ಟಣಕ್ಕೆ ಕರೆದುಕೊಂಡು ಬರ್ತಾನೆ. ಆ ಕರೆದುಕೊಂಡು ಬಂದಾಗ ಅಲ್ಲಿ ವೈಭವೋಪೇತವಾಗಿರುವಂತಹ ಜನರೆಲ್ಲರೂ ಕೂಡ ಇವರಿಬ್ಬರನ್ನು ಕುಳಿತು ನೋಡಿ ಇವರೇ ಲಕ್ಷ್ಮೀನಾರಾಯಣರು ಅಂತ ಈ ರೀತಿಯಾಗಿ ತಿಳಿದು ಮಹಾವೈಭವದಿಂದ ಆರಾಧನೆ ಮಾಡ್ತಾರೆ. ಷೋಡಶೋಪಚಾರ ಪೂಜೆಗಳನ್ನು ಮಾಡ್ತಾರೆ. ಬ್ರಾಹ್ಮಣರು ವೇದ ಪಾರಾಯಣಗಳೆಲ್ಲವೆಲ್ಲವನ್ನು ಕೂಡ ಮಾಡಿ ಸರಿಯಾಗಿ ಶುಕ್ರವಾರದ ಸಾಯಂಕಾಲ ಇವತ್ತು ರುಕ್ಮಿಣಿ ಆ ಕೃಷ್ಣನ ಮನೆಯಲ್ಲಿ ಕಾಲಿಟ್ಟಿದ್ದಾಳೆಂತೆ. ಆದ್ದರಿಂದಾಗಿ ಇಂತಹ ಉತ್ತಮವಾಗಿರುವಂತಹ ದಿವಸ ಅವತ್ತಿನ ದಿವಸ. ಆದ್ದರಿಂದಾಗಿ ಇಂತಹ ಉತ್ತಮವಾದ ಕಲ್ಯಾಣವನ್ನು ಕೇಳುವಂತಹ ಆ ಪರೀಕ್ಷಿತ ರಾಜನಿಗೆ ಅತ್ಯಂತ ಆನಂದವಾಗಿ ಆ ಪರಮಾತ್ಮನ ಮಹಿಮೆಯನ್ನೇ ಸದಾಕಾಲಕ್ಕೂ ಕೇಳಬೇಕು ಅಂಥೇಳಿ ಇನ್ನು ಮುಂದೆ ಕಥೆಯನ್ನು ಕೇಳುತ್ತಾನೆ. ಇಂತಹ ಉತ್ತಮವಾಗಿರುವಂತಹ ಕಥೆ ಹೇಳಿಸಿರುವಂತಹ ಭಗವಂತ ನಮ್ಮ ಮೇಲೆ ಆಮೇಲೆ ಕೇಳಿರುವಂತಹ ನಿಮ್ಮ ಮೇಲೆ ಎಲ್ಲರಿಗೂ ಕೂಡ ಭಗವಂತ ಅನುಗ್ರಹ ಮಾಡಿ ಎಲ್ಲರಿಗೂ ಕೂಡ ಪರಮ ಮಂಗಲವಾಗಿರುವಂತಹ ಕಲ್ಯಾಣವನ್ನು ಮಾಡಿಸಲಿ ಅಂಥೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲದೆ ವಿವಾಹ ಅಂತಂದ ಮೇಲೆ ಪ್ರತಿಯೊಂದು ವಿವಾಹದಲ್ಲಿಯೂ ಕೂಡ ಲಕ್ಷ್ಮೀನಾರಾಯಣರ ವಿವಾಹ ಅಂತಲೇ ತಿಳಿದು ಯಾರದೇ ವಿವಾಹ ಇಲ್ಲಿ ಸಹಾಯಕ್ಕೆ ಹೋದರೆ ಆ ಸಹಾಯ ಅಲ್ಲ ಸೇವೆಗಾಗಿ ಹೋದರೆ ಆ ಸೇವೆಯನ್ನು ಮಾಡಿದ್ದಕ್ಕೆ ಇನ್ನೂ ಅತ್ಯಂತ ಪುಣ್ಯ ಹೆಚ್ಚಾಗಿ ಭಗವಂತ ಕಲ್ಯಾಣ ಮಾಡ್ತಾನೆ. ಅದರಿಂದಾಗಿ ಎಲ್ಲರೂ ಕೂಡ ಯಾರದೇ ವಿವಾಹ ಇರಲಿ ಎಲ್ಲ ವಿವಾಹಕ್ಕೂ ಹೋಗಿ ಸೇವೆಯನ್ನು ಮಾಡಿ ಆ ಲಕ್ಷ್ಮೀನಾರಾಯಣರ ಅನುಗ್ರಹಕ್ಕೆ ಪಾತ್ರರಾಗೋಣ. ಎಲ್ಲರೂ ಕೂಡ ಈಗ ಆಗುವಂತಹ ವಿವಾಹಕ್ಕೆ ಬಂದು ಆ ಕನ್ಯೆಯ ಮತ್ತು ಆ ನೂತನ ವಧೂವರರ ಮೇಲೆ ಆಶೀರ್ವಾದವನ್ನು ಮಾಡಿ ಅವರಿಗೆ ಅವರು ಕೊಡುವಂತಹ ಆತಿಥ್ಯವನ್ನು ಸ್ವೀಕಾರವನ್ನು ಮಾಡಿ ಅವರ ವಧೂವರರ ಮೇಲೆ ಆಶೀರ್ವಾದ ಮಾಡಿ ಹೋಗಬೇಕು. ಇಬ್ಬರಲ್ಲಿ ಪರಸ್ಪರ ಪ್ರೀತಿ ಅಂತನ್ನೋದು ದಿನೇ ದಿನೇ ಹೆಚ್ಚಾಗ್ತಾ ಆ ಭಗವಂತನಲ್ಲಿಯೇ ಭಕ್ತಿಯನ್ನು ಹೆಚ್ಚು ಮಾಡಿಕೊಳ್ಳುತ್ತಾ ಅನೇಕ ಸಾಧನೆಗಳನ್ನು ಮಾಡಿ ಭಗವಂತನ ಸೃಷ್ಟಿ ಕಾರ್ಯ ಅಂತನ್ನೋದು ನಿರ್ವಿಘ್ನವಾಗಿ ಮಾಡಿಸಿ ಭಗವಂತನ ಮೇಲೆ ಅತ್ಯಂತ ಭಕ್ತಿ ಹೆಚ್ಚಾಗಿ ಸಾಧನೆಯನ್ನು ಮಾಡಿಕೊಳ್ಳುತ್ತಾ ಭಗವಂತನ ಪರಮಾನುಗ್ರಹಕ್ಕೆ ಪಾತ್ರರಾಗಬೇಕು ಅಂತೇಳಿ ಪ್ರಾರ್ಥನೆ ಮಾಡೋಣ. ಮಧ್ವೇಶಾರ್ಪಣಮಸ್ತು ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾಲಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಖಂಡಮಂಡನಂ ವಂದಿತ